ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ನರಸಿಂಹೋऽಖಿಲಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿः ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾರ್ಯ ಶ್ರೀನಿವಾಸಾಯ ತೇ ನಮಃ ವ್ಯಾಸಾರ್ಯ ಭವನಾಶಾರ್ಯ ಶ್ರೀಶಾರ್ಯ ಗುಣರಾಶರೇ ಹೃದ್ಯಾರ್ಯ ಶುದ್ಧವಿದ್ಯಾರ್ಯ ಮಧ್ವಾರ್ಯ ಚ ನಮೋ ನಮಃ ನೌಮಿನ್ಯಾರ್ಯ ಸುಧಾದಿಕರ್ಜರಮುನೀನ್ ಶ್ರೀಪಾದರಾಟ್ ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರೂನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾರಸುಧಾರತಾನ್ ಶಾಸ್ತ್ರೇಷು ಪಾರದೃಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ ವಿದ್ಯಾಪೀಠವಿಧಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮಸದ್ಗುರುಂ ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚರಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋರೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋರ್ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತರಾ ತರವೋಪಿ ನೇದುಸ್ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜರಮುದೀರಯೇತ್ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಸಂತು ಶ್ಲೋಕೈಕಶ್ರವಣಪಠನಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತಕಲ್ಮಷಾಪನೋದನಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಅದ್ಯ ಕಥಾ ಪ್ರಾರಂಭೆ ಸತಿ ಯತ್ಕಿಂಚಿತ್ ಪೂರ್ವಕಥಾ ಪ್ರಮೇಯಾನುವಾದಃ ಹರಿ ಓಂ ಹರಿ ಓಂ ಹರಿ ಓಂ. ನವಮ ಸ್ಕಂಧದಲ್ಲಿ ಅನೇಕ ರಾಜರ ಕಥೆಗಳನ್ನು ತಿಳಿಸಿದ್ದಾರೆ. ಪರಮಾತ್ಮನ ಆರಾಧನೆಯನ್ನು ಯಾವ ರೀತಿಯಾಗಿ ಅವರೆಲ್ಲ ಮಾಡಿ ಸದ್ಗತಿಯನ್ನು ಪಡೆದಿದ್ದಾರೆ ಆ ವಿಷಯವನ್ನೆಲ್ಲ ತಿಳಿಸಿದ ಮೇಲೆ ಕೃಷ್ಣನ ಕಥೆಯನ್ನು ಕೇಳಬೇಕು ಅಂತ ಮಹಾನುಭಾವನಾದ ಪರೀಕ್ಷಿತನಿಗೆ ಉತ್ಕಟ ಅಪೇಕ್ಷೆಯಾಗಿದೆ. ರಾಮನ ಕಥೆಯನ್ನು ಸಂಕ್ಷಿಪ್ತವಾಗಿ ತಿಳಿಸಿ ಕೃಷ್ಣನ ಕಥೆಯನ್ನು ಸಂಕ್ಷಿಪ್ತವಾಗಿ ಅಲ್ಲಿ ತಿಳಿಸಿದ್ದಾರೆ. ಅತೀ ಪ್ರಧಾನವಾಗಿ ರಾಮ ಸೀತೆಯರಿಗೆ ವಿಯೋಗವಿಲ್ಲ ಎಂಬ ಅತ್ಯದ್ಭುತವಾದ ಪ್ರಮೇಯವನ್ನು ನಾವಲ್ಲಿ ತಿಳಿಯಲೇಬೇಕು. ಪರಮಾತ್ಮ ರಾಮನಾಗಿ ಅವತಾರ ತಾಳ್ತಾನೆ. ಸೀತಾದೇವಿ ಸ್ವಯಂ ಲಕ್ಷ್ಮೀದೇವಿಯಾಗಿದ್ದಾಳೆ. ಅವರಿಬ್ಬರಿಗೆ ಜಡವಾದ ದೇಹದ ಪ್ರಸಕ್ತಿಯೇ ಇಲ್ಲ. ಬ್ರಹ್ಮದೇವರಿಂದ ಪ್ರಾರಂಭ ಜಡವಾದ ಶರೀರ, ನಮ್ಮದು ಪಾಂಚಭೌತಿಕವಾದ ಶರೀರ, ಬ್ರಹ್ಮದೇವರಿಗೆ ಮಹತ್ತತ್ವಾತ್ಮಕವಾದ ಶರೀರ. ಹೀಗಾಗಿ ಸಂಬಂಧವೇ ಇಲ್ಲ ನಮ್ಮ ದೇಹಕ್ಕೂ ಅವರ ದೇಹಕ್ಕೂ. ಬಹಳ ಅತಿಸೂಕ್ಷ್ಮವಾದ ಸತ್ವಗುಣ ಅಲ್ಲಿ ಇರ್ತದೆ ಅಂತ ಅನ್ನೋದನ್ನು ತಿಳಿಸಿದ್ದಾರೆ. ಸೂಕ್ಷ್ಮ ಶುದ್ಧ ಮಹಾಸತ್ವ, ಸತ್ವ ಮಹಾಸತ್ವ ಸೂಕ್ಷ್ಮ ಸತ್ವಶ್ಚತುರ್ಮುಖ ಅಂತ ಹೇಳ್ತಾರೆ. ಅಂತಹ ಮಹತ್ತತ್ವಾತ್ಮಕವಾದ ದೇಹ ಜಡವಾದ ದೇಹವೇ. ಹೀಗಾಗಿ ಬ್ರಹ್ಮದೇವರಿಗೂ ಜನ್ಮ ಇದೆ, ಬ್ರಹ್ಮದೇವರಿಗೂ ಮರಣ ಇದೆ. ಭಗವಂತ ಆ ಬ್ರಹ್ಮದೇವರ ದೇಹವನ್ನು ನಾಶ ಮಾಡ್ತಾನಂತೆ, ಸಂಹಾರ ಮಾಡ್ತಾನಂತೆ. ಸಂಹಾರ ಮಾಡೋದು ಮಾತ್ರವಲ್ಲ, ಆ ಬ್ರಹ್ಮದೇವರ ಚರ್ಮವನ್ನು ವಸ್ತ್ರವಾಗಿ ಮಾಡಿಕೊಂಡು ತನ್ನ ತಲೆಗೆ ಸುತ್ತಿಕೊಳ್ತಾನಂತೆ ಪರಮಾತ್ಮ. ಬ್ರಹ್ಮಚರ್ಮ ಶಿರಃಪಟ್ಟಿ ಅಂತ ಹೇಳ್ತಾರೆ. ಶಿರಃಪಟ್ಟಿಯಾಗಿ ಮಾಡಿಕೊಳ್ತಾನೆ. ಆ ಬ್ರಹ್ಮದೇವರನ್ನು ಸಂಹಾರ ಮಾಡುವಾಗ
ಅವರ ಚರ್ಮವನ್ನು ಸುಲಿಯುವಾಗ ಯಾವುದೇ ತರಹದ ನೋವು ಅವರಿಗೆ ಆಗೋದಿಲ್ವಂತೆ. ಯಾಕೆ? ದೇಹದ ಮೇಲೆ ಅಭಿಮಾನ ಇಲ್ಲ. ಅನೇಕ ಕಡೆಗೆ ಹೇಳ್ತಾರೆ, ದುಃಖಕ್ಕೆ ಕಾರಣ ಮಮತ, ಅಭಿಮಾನ ದುಃಖಕ್ಕೆ ಕಾರಣ. ಅಭಿಮಾನ ಇಲ್ಲ ಅಂತಾದರೆ ಏನು ದುಃಖ ಆಗೋದಿಲ್ಲ ಮನುಷ್ಯನಿಗೆ, ಏನು ದುಃಖವಾಗೋದಿಲ್ಲ. ನಮ್ಮದು ಹರಿದು ಹೋದ ವಸ್ತ್ರ ಯಾರೋ ತೆಗೆದುಕೊಂಡು ಹೋಗಿದ್ದಾರೆ ಅಂತ ಅಂದರೆ ನೋವಾಗ್ತದೆ, ಅಯ್ಯೋ ಹೋಯ್ತಾ ಬಟ್ಟೆ ಅಂತ ನಾವು ಅಂದ್ಕೊಳ್ತೇವೆ, ದುಃಖ ಆಗ್ತೇವೆ. ಇನ್ನೊಬ್ಬರದ್ದು ಭಾರೀ ರೇಷ್ಮೆ ವಸ್ತ್ರ ಕಳೆದು ಹೋಗಿದೆ ಅಂತ ಗೊತ್ತಾದಾಗ ಬಹಳ ಸಂತೋಷವಾಗ್ತದೆ, ದುಃಖವೇ ಆಗೋದಿಲ್ಲ. ಯಾಕೆ? ಅಭಿಮಾನ ಇರೋದಿಲ್ಲ ಆ ವಸ್ತ್ರದ ಮೇಲೆ. ಅಂಗಡಿಯಲ್ಲಿ ಬಹಳ ವಿಚಿತ್ರವಾಗಿ ವ್ಯವಹಾರ ಮಾಡ್ತಾ ಇರ್ತೇವೆ. ಅಂಗಡಿಯವನು ವಸ್ತುಗಳನ್ನು ಕೊಡ್ತಾ ಇರ್ತಾನೆ, ಅವನ ಕೈಯಿಂದ ಜಾರಿ ಬಿದ್ದರೆ ಚೆನ್ನಾಗಾಯ್ತು ಅವನಿಗೆ ಅಂತ ನಾವಂತೇವೆ. ಮೋಸ ಮಾಡ್ತಾನೆ, ಚೆನ್ನಾಗಾಯ್ತು ಅಂತ ಅಂತೇನೆ. ಹಣ ಕೊಟ್ಟು ನನ್ನ ಕೈಯಲ್ಲಿ ಬಂದ ಮೇಲೆ ನನ್ನ ಕೈಯಿಂದ ಕೆಳಗೆ ಬಿತ್ತು ಅಂತಂದರೆ ದುಃಖ ನನಗೆ ಆಗ್ತದೆ. ಒಂದೇ ವಸ್ತು ಅವನು ಕೊಡುವಾಗ ಕೈಯಿಂದ ಬಿದ್ದರೆ ನಮಗೆ ದುಃಖ ಇಲ್ಲ, ನಮ್ಮ ಕೈಗೆ ಬಿದ್ದರೆ ನಮಗೆ ಅಭಿಮಾನ ಬಂತು, ನಮ್ಮ ಕೈಯಿಂದ ಕೆಳಗೆ ಬಿದ್ದರೆ ದುಃಖವಾಗ್ತದೆ, ವೇದನೆ ಆಗ್ತದೆ. ಅಭಿಮಾನ ದುಃಖಕ್ಕೆ ಕಾರಣ. ಹೀಗಾಗಿ ಅಭಿಮಾನ ಪರಿತ್ಯಾಗ ಮಾಡಬೇಕು ಅಂತ ಹೇಳ್ತಾರೆ. ಬ್ರಹ್ಮದೇವರಿಗೆ ಆನಂದವಾಗ್ತಾ ಇರ್ತದೆ ಹೊರತು ದುಃಖವಾಗೋದೇ ಇಲ್ಲ. ಅವರ ದೇಹವನ್ನು ಸಂಹಾರ ಮಾಡ್ತಾ ಇರಬೇಕಾದ್ರೆ, ಚರ್ಮವನ್ನು ಸುಲಿತಾ ಇರಬೇಕಾದ್ರೆ ಆನಂದ ಆಗ್ತಾ ಇರ್ತದೆ, ದುಃಖ ಸರ್ವಥಾ ಅವರಿಗೆ ಆಗೋದಿಲ್ಲ. ನನ್ನ ದೇಹ ದೇವರಿಗೆ ಉಪಯೋಗ ಬೀಳ್ತಾ ಇದೆಯಲ್ಲ ಅಂತ ಆನಂದ ಆಗ್ತದೆ ಅವರಿಗೆ. ಇರಲಿ ಅಂತೂ ಬ್ರಹ್ಮದೇವರಿಗೆ ಮರಣ ಇದೆ, ಬ್ರಹ್ಮದೇವರಿಗೆ ಜನ್ಮ ಇದೆ. ಆದರೆ ಲಕ್ಷ್ಮೀನಾರಾಯಣರಿಗೆ ಮಾತ್ರ ಜಡವಾದ ದೇಹದ ಪ್ರಸಕ್ತಿಯೇ ಇಲ್ಲ. ಯಾವುದೇ ಅವತಾರ ತಾಳುವಾಗ ಜಡವಾದ ದೇಹ ಅವರಿಗೆ ಬರೋದೇ ಇಲ್ಲ. ಜ್ಞಾನಾನಂದಮಯವಾದ ದೇಹವೇ ಅವರಿಗೆ ಇರ್ತದೆ. ಹೀಗಾಗಿ ಸೀತೆ ಜಡವಾದ ದೇಹ ಇಲ್ಲ, ಕೃಷ್ಣ ಜಡವಾದ ದೇಹ ಇಲ್ಲ, ಕೃಷ್ಣನಿಗೆ ಮರಣ ಇಲ್ಲ. ಕೃಷ್ಣನಿಗೆ ಮರಣ ಬಂತು ಅಂತ ತೋರಿಸಿದ ಭಗವಂತ. ಅದನ್ನು ತೋರಿಸಿದ್ದನ್ನೇ ಜನ ಎಲ್ಲ ನಾನಾ ವಿಧವಾಗಿ ತಿಳಿದುಕೊಳ್ತಾರೆ. ಅಯ್ಯೋ ಕೃಷ್ಣನಿಗೂ ಮರಣ ಇದೆ ಅಂತಾದರೆ ಇನ್ನೇನು ಗತಿ ಅಂತ ಅನೇಕ ಜನ ಹೇಳ್ತಾರೆ. ಕೆಲವರಂತೂ ಇಲ್ಲದ ಸಲ್ಲದ ಕಥೆಗಳನ್ನು ಜೋಡಿಸ್ತಾರೆ. ಕೃಷ್ಣನಿಗೆ ಯಾಕೆ ಆ ತರಹದ ಮರಣ ಬಂತು? ಯಾವನೇ ಬೇಟೆಗಾರ ಬರ್ತಾನೆ, ಬಾಣ ಬಿಡ್ತಾನೆ ಕಾಲಿಗೆ, ಅದರಿಂದ ಅವನಿಗೆ ವೇದ ಆಗ್ತದೆ, ಬಹಳ ದುಃಖವಾಗ್ತದೆ, ದೇಹವನ್ನು ಪರಿತ್ಯಾಗ ಮಾಡ್ತಾನೆ. ಯಾಕೆ ಇಷ್ಟೆಲ್ಲ ಆಯಿತು ಕೃಷ್ಣನಿಗೆ ಅಂತ ಅಂದರೆ, ಹಿಂದಿನ ಜನ್ಮದಲ್ಲಿ ರಾಮನಾಗಿದ್ದಾಗ ವಾಲಿಯನ್ನು ಸಂಹಾರ ಮಾಡಿದ್ನಲ್ಲ, ಅದರ ಪ್ರಾರಬ್ಧವನ್ನು ಕೃಷ್ಣ ಈಗ ಉಣ್ತಾ ಇದ್ದಾನೆ ಅಂತ ಅನೇಕ ಜನ ಕಥೆ ಕಟ್ತಾರೆ. ಆದರೆ ದೇವರಿಗೆ ಜಡವಾದ ದೇಹವೇ ಇಲ್ಲ, ಅವನಿಗೆ ಎಲ್ಲಿ ಮರಣ? ಆದರೆ ಒಂದು ಜಡವಾದ ದೇಹವನ್ನು ನಿರ್ಮಾಣ ಮಾಡಿದ್ದಾನಂತೆ. ತಾನು ಹೋಗಬೇಕಾದರೆ ತನ್ನಂತೆಯೇ ಇರುವ ಒಂದು ಜಡವಾದ ಆಕೃತಿಯನ್ನು ನಿರ್ಮಾಣ ಮಾಡಿ ಹೋಗ್ತಾನೆ. ನಾವೆಲ್ಲ ಸೀರಿಯಲ್ಗಳಲ್ಲಿ ಸಿನಿಮಾದಲ್ಲಿ ನೋಡ್ತೀವಲ್ಲ, ಸತ್ತಾನೆ ಅಂತಂದರೆ ಅವನು ಸಾಯ್ತಾನೇನಲ್ಲಿ? ಅವನು ಸಾಯೋದೇ ಇಲ್ಲ, ಅವನಂತಹ ಒಂದು ದೇಹವನ್ನು ನಿರ್ಮಾಣ ಮಾಡಿ ಇಟ್ಟಿರ್ತಾರೆ ಅಷ್ಟೇ. ಹಾಗೆ ಹೊರತು ದೇವರಿಗೆ ಸರ್ವಥಾ ಮರಣ ಅಂತನ್ನೋದಿಲ್ಲ. ಅಂಥ ಮಹಾನುಭಾವ ರಾಮಚಂದ್ರ ದೇವ. ಲಕ್ಷ್ಮೀದೇವಿಯೂ ಕೂಡ, ಸೀತಾದೇವಿಯೂ ಕೂಡ ಜ್ಞಾನಾನಂದ ಪರಿಪೂರ್ಣಳು, ಜ್ಞಾನಾನಂದಮಯವಾದ ದೇಹವುಳ್ಳವಳು. ಅವರಿಗೆ ವಿಯೋಗವಾಯಿತು, ರಾಮ ಸೀತೆಯನ್ನು ಬಿಟ್ಬಿಟ್ಟ. ಸೀತಾ ಪರಿತ್ಯಾಗವನ್ನು ಎಷ್ಟು ವಿಚಿತ್ರವಾಗಿ ಜನ ಎಲ್ಲ ಅದನ್ನು ವರ್ಣನೆ ಮಾಡ್ತಾರೆ. ದೇವರನ್ನು ನಿಂದೆ ಮಾಡೋದಕ್ಕಾಗಿ ಇದೊಂದು ಕಾರಣವನ್ನು ಉಪಯೋಗಿಸಿಕೊಳ್ತಾರೆ. ರಾಮನನ್ನು ಮರ್ಯಾದಾ ಪುರುಷೋತ್ತಮ ಅಂತ ಎಲ್ಲರೂ ಕೊಂಡಾಡ್ತಾರೆ. ಅದು ಸೀತೆಯನ್ನು ಪರಿತ್ಯಾಗ ಮಾಡೋದು ಮರ್ಯಾದೆಯ? ಅವನು ಪುರುಷೋತ್ತಮನ ಅಂತ ಹೇಳಿ ಜನ ಎಲ್ಲ ಆಕ್ಷೇಪ ಮಾಡ್ತಾರೆ. ಇದಕ್ಕೆಲ್ಲ ಅದ್ಭುತವಾದ ಉತ್ತರಗಳನ್ನು ಶ್ರೀಮದಾಚಾರ್ಯರು ಹೇಳಿದ್ದಾರೆ. ಸ್ವಯಂ ಪುರಾಣಗಳೇ ನಮಗೆ ತಿಳಿಸಿವೆ. ನಾರಾಯಣ ಪಂಡಿತಾಚಾರ್ಯರು 2 ಅಪರೂಪವಾದ ಕಾರಣಗಳನ್ನು ಕೊಡ್ತಾರೆ ಸಂಗ್ರಹ ಮಾಡಿ. ಅನೇಕ ಪ್ರಮೇಯಗಳನ್ನು, ಅನೇಕ ಕಾರಣಗಳಿಂದ ಸೀತಾ ಮತ್ತು ರಾಮ ಇವರಿಬ್ಬರು ಅವಿಯುಕ್ತರು, ಅವರಿಗೆ ವಿಯೋಗವಿಲ್ಲ ಅನ್ನೋದನ್ನು ಶ್ರೀಮದಾಚಾರ್ಯ ತಿಳಿಸ್ತಾರೆ, ಪುರಾಣಗಳು ತಿಳಿಸ್ತವೆ. ನಾರಾಯಣ ಪಂಡಿತಾಚಾರ್ಯರು ಮಣಿಮಂಜರಿಯಲ್ಲಿ 2 ಯುಕ್ತಿಗಳನ್ನು ಕೊಟ್ಟು ರಾಮ ಸೀತೆಯರಿಗೆ ವಿಯೋಗವಿಲ್ಲ ಅಂತ ಅನ್ನೋದನ್ನು ಹೇಳ್ತಾರೆ. ರಾಮ ಸೀತೆಗೆ ವಿಯೋಗವಾಯಿತು ಅಂತ ಚಿಂತನೆ ಮಾಡುವವರಿಗೆ ಒಂದು ಯುಕ್ತಿಯನ್ನು ಹೇಳ್ತಾರೆ. ವಿಯೋಗವಾಗೋದು ಅಂದರೆ ಏನು? ದೂರವಾಗೋದು. ಯಾರು ದೂರವಾಗಬೇಕು? ರಾಮ ಸೀತೆ ದೂರವಾದರು ಅಂತ ಈಗ ಕೇಳ್ತಾ ಇದ್ದೀರಲ್ಲ. ರಾಮ ವ್ಯಾಪ್ತ ಹೌದೋ ಅಲ್ಲೋ? ದೇವರ ಹೌದೋ ಅಲ್ಲೋ? ವಿಷ್ಣುವೇ ರಾಮ ಹೌದೋ ಅಲ್ಲೋ? ಹಾಗಾದರೆ ವಿಷ್ಣು ಅವನು ವ್ಯಾಪ್ತನಲ್ವಾ? ಹೌದು. ಲಕ್ಷ್ಮೀದೇವಿ ವ್ಯಾಪ್ತಾಳಲ್ವಾ? ಹೌದು. ಯಾಕೆಂದರೆ ವೇದವ್ಯಾಸ ದೇವರು ಲಕ್ಷ್ಮೀದೇವಿಯನ್ನು ಸಮನ ಅಂತ ಕರೀತಾರೆ. ಏನು ಸಮನ ಅಂತಂದರೆ ಏನು? ದೇಶತಃ ಕಾಲತಶ್ಚೈವ ಸಮವ್ಯಾಪ್ತ ಚ ತೇನಯ. ದೇಶತಃ ಕಾಲತಃ ಪರಮಾತ್ಮನಿಗೆ ಸಮಾನಳಾಗಿದ್ದಾಳೆ. ಸಮನ ಅಂದರೆ ಸಮಾನ ಅಂತ ಅರ್ಥ ಅಲ್ಲ. ಸಮ ಸಮಾನ,
ನಾ ಅಂದರೆ ಪರಮಪುರುಷನಾದ ನಾರಾಯಣ ಅಂತ ಅರ್ಥ. ಸಮಃ ನಾ ಯಸ್ಯಾಹ ಯಾವ ಯಾವ ಲಕ್ಷ್ಮೀದೇವಿಗೆ ನಾ ಪರಮಪುರುಷನಾದ ಪರಮಾತ್ಮ ಸಮ ದೇಶತಃ ಕಾಲತಃ ಸಮನಾಗಿದ್ದಾನೋ ಅಂಥ ಲಕ್ಷ್ಮೀದೇವಿಗೆ ಸಮನ ಅಂತ ವೇದವ್ಯಾಸ ದೇವರು ಕರೆದಿದ್ದಾರೆ. ಸೂತ್ರದಲ್ಲಿ ಹಾಗೆ ಹೇಳ್ತಾರೆ, ಸಮನಾಚ ಅಸೃತ್ಯುಪಕ್ರಮಾದ ಅಮೃತತ್ವಂಚಾನುಪೋಷ್ಯ ಅಂತ ಬ್ರಹ್ಮಸೂತ್ರ. ಆ ಬ್ರಹ್ಮಸೂತ್ರದಲ್ಲಿಯೇನೇ ವೇದವ್ಯಾಸ ದೇವರು ಲಕ್ಷ್ಮೀದೇವಿಗೆ ಸಮನ ಅಂತ ಕರೀತಾರೆ. ಅಂತೂ ದೇಶತಃ ಕಾಲತಃ ಲಕ್ಷ್ಮೀದೇವಿ ಪರಮಾತ್ಮನಿಗೆ ಸಮಾನಳಾಗಿದ್ದಾಳೆ. ಎಷ್ಟು ದೇಶದಲ್ಲಿ ಪರಮಾತ್ಮ ಇದ್ದಾನೆ ಅಷ್ಟೆಲ್ಲ ದೇಶದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಎಷ್ಟು ಕಾಲದಲ್ಲಿ ಪರಮಾತ್ಮ ಇದ್ದಾನೆ ಅಷ್ಟೆಲ್ಲ ಕಾಲದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಜೀವನೂ ಅಷ್ಟೇ, ದೇವರು ಎಷ್ಟು ಕಾಲದಲ್ಲಿದ್ದಾನೆ ಅಷ್ಟೂ ಕಾಲದಲ್ಲಿ ಜೀವ ಇದ್ದಾನೆ. ಆದರೆ ಅಷ್ಟು ದೇಶದಲ್ಲಿ ಮಾತ್ರ ಜೀವ ಇಲ್ಲ. ಯಾಕೆಂದರೆ ಜೀವ ಪರಮಾಣು, ಸರ್ವತ್ರ ವ್ಯಾಪ್ತ ಅಲ್ಲ ಜೀವ, ಪರಮಾಣು ಜೀವ. ಹೀಗಾಗಿ ಕಾಲತಃ ವ್ಯಾಪ್ತಿ ಜೀವರಿಗೆ ಇದೆ. ದೇವರು ಎಷ್ಟು ಕಾಲದಲ್ಲಿದ್ದಾನೆ, ಜೀವನು ಇರಲೇಬೇಕಲ್ಲ. ಜೀವನಿಗೆ ಜನನ ಇಲ್ಲ, ಮರಣ ಇಲ್ಲ, ದೇಹಕ್ಕೆ ಮಾತ್ರ ಜನನ ಮರಣ. ಹೀಗಾಗಿ ಜೀವನೂ ಕೂಡ ಕಾಲತಃ ವ್ಯಾಪ್ತನೇ. ಜೀವರೇ ಕಾಲತಃ ವ್ಯಾಪ್ತ ಅಂತಂದ ಮೇಲೆ ಲಕ್ಷ್ಮೀದೇವಿಗೆ ಹೇಳಬೇಕಲ್ಲ, ಏನಾದರೂ ಹೇಳಬೇಕು ಅಂತ ಹೇಳೋದಲ್ಲ. ಲಕ್ಷ್ಮೀದೇವಿಗೂ ಸಹ ಪುರಾಣ ಸಿದ್ಧವಾದ ವಿಷಯ ಇದು. ಲಕ್ಷ್ಮೀದೇವಿ ದೇಶತಃ ವ್ಯಾಪ್ತಳಾಗಿದ್ದಾಳೆ. ದೇವರು ಎಷ್ಟೆಲ್ಲ ದೇಶದಲ್ಲಿದ್ದಾನೆ ಅಷ್ಟೆಲ್ಲ ದೇಶದಲ್ಲಿ ಲಕ್ಷ್ಮೀದೇವಿ ಇದ್ದಾಳೆ. ಹಾಗಾದ್ರೆ ಈಗ ಆಲೋಚನೆ ಮಾಡಿ ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಲಕ್ಷ್ಮೀದೇವಿ ಕಳೆದು ಹೋದ್ಲು ಅನ್ಲಿಕ್ಕಾದರೂ ಬರ್ತದ? ಕಳೆದು ಹೋದ್ಲು ಅಂತ ಯಾರಿಗನ್ಬೋದು? ಆಕಾಶ ಕಳೆದು ಹೋಗಿದೆ, ಸ್ವಲ್ಪ ಹುಡುಕಾಡಿ ಕೊಡಿ ಅಂತ ಹೇಳಲಿಕ್ಕಾಗ್ತದ? ಕಾಲ ಕಳೆದು ಹೋಗಿದೆ, ಹುಡುಕಾಡಿ ಕೊಡಿ ಅಂತ ಹೇಳಲಿಕ್ಕಾಗ್ತದ? ಆಗಬಹುದೇನೋ. ಯಾಕೆಂದರೆ ನಿನ್ನೆ ಇವತ್ತು ಇಲ್ಲ, ಇದು ಖಂಡ ಕಾಲ ಇದು. ಆದರೆ ಅಖಂಡವಾದ ಕಾಲ ಅಲ್ಲ. ಖಂಡವಾದ ಕಾಲ ಅದು ಹೋಯ್ತು, ಅದು ಮತ್ತೆ ಬರೋದಿಲ್ಲ. ಆದರೆ ಅಖಂಡವಾದ ಕಾಲ ಅದು ಯಾವಾಗಲೂ ಇದ್ದೇ ಇರ್ತದೆ. ಕಾಲ ಅನ್ನೋದು ಇದ್ದೇ ಇರ್ತದೆ. ಕಾಲ ಎಲ್ಲಿಗೂ ಹೋಗೋದಿಲ್ಲ, ದೇಶ ಎಲ್ಲಿಗೂ ಹೋಗೋದಿಲ್ಲ. ಇಲ್ಲಿ ಬರೀ ದೇಶ ಇಷ್ಟೇ ಇದೆ, ಕಾಲವನ್ನು ತಂದಿಡಬೇಕು ಅಂತ ಅನ್ನಬಹುದಾ? ಆಲೋಚನೆ ಮಾಡಬಹುದಾ? ಹಾಗೆ ಕಾಲ ಇಲ್ಲ, ದೇಶ ಇದೆ. ಕಾಲ ಇದೆ, ದೇಶ ಇಲ್ಲ. ಒಂದನ್ನು ಬಿಟ್ಟು ಒಂದು ಎಲ್ಲಿಯಾದರೂ ಹೇಗಾದರೂ ಆಗಬಹುದಾ? ಅದು ಸಾಧ್ಯವೇ ಇಲ್ಲ. ಯಾಕೆಂದರೆ ದೇಶವೂ ವ್ಯಾಪ್ತ, ಕಾಲವೂ ವ್ಯಾಪ್ತ. ದೇಶ ಹೇಗೆ ವ್ಯಾಪ್ತ, ಕಾಲವೂ ಹಾಗೇನೇ ವ್ಯಾಪ್ತ. ಹೀಗಾಗಿ ಇಲ್ಲಿ ದೇಶ ಇದೆ, ಕಾಲ ಇಲ್ಲ, ಕಾಲಕ್ಕೂ ದೇಶಕ್ಕೂ ವಿಯೋಗವಾಗಿದೆ ಅಂತ ಅನ್ನಬಹುದಾ? ಸರ್ವಥಾ ಸಾಧ್ಯವಿಲ್ಲ. ಶಬ್ದಕ್ಕೂ ಅರ್ಥಕ್ಕೂ ವಿಯೋಗವಾಗಿದೆ ಹೇಳಬಹುದಾ? ಅನ್ನೋದಕ್ಕಾಗಿ ಕಾಳಿದಾಸ ಆ ಉಪಮಾನವನ್ನು ಕೊಡ್ತಾನೆ, ಆ ದೃಷ್ಟಾಂತವನ್ನು ಕೊಡ್ತಾನೆ. ವೇದವ್ಯಾಸ ದೇವರು ಹೇಳಿದ ಮಾತುಗಳೇ ಇವೆಲ್ಲ. ದೇಶಕ್ಕೆ ಕಾಲಕ್ಕೆ ವಿಯೋಗವಿಲ್ಲ, ಶಬ್ದಕ್ಕೆ ಅರ್ಥಕ್ಕೆ ವಿಯೋಗವಿಲ್ಲ. ಒಂದು ಶಬ್ದ ಇದೆ ಅಂತಂದಮೇಲೆ ಅದಕ್ಕೆ ಅರ್ಥ ಇದ್ದೇ ಇರ್ತದೆ. ಆ ಅರ್ಥ ಯಾವುದು ಅಂತ ನಮಗೆ ಗೊತ್ತಿರಲಿಕ್ಕಿಲ್ಲ. ಈ ಶಬ್ದಕ್ಕೆ ಅರ್ಥ ಏನು ನಮಗೆ ಗೊತ್ತಿಲ್ಲ, ಆದರೆ ಅರ್ಥ ಅಂತೂ ಇದೆ. ಆ ಅರ್ಥವನ್ನು ಹುಡುಕಾಡೋಕ್ಕಾಗಿ ನಾವು ಕೋಶವನ್ನು ತೆಗಿತೇವೆ, ಡಿಕ್ಷನರಿ ತೆಗಿತೇವೆ. ಇವತ್ತು ಬಹಳ ಸುಲಭ, ಗೂಗಲಲ್ಲಿ ಸರ್ಚ್ ಮಾಡ್ತೇವೆ. ಇನ್ನೂ ಸುಲಭ ಕೊಟ್ಟರೆ ಮುಗಿದೋಯ್ತು. ಆ ಶಬ್ದದ ಅರ್ಥ ಏನು ಅಂತ, ಎಲ್ಲೆಲ್ಲಿಂದ ಅದು ಬಂದಿದೆ ಅಂತ ಇತಿಹಾಸವನ್ನು ನಮಗೆ ಸೃಷ್ಟಿ ಮಾಡಿ ಕೊಟ್ಟು ಬಿಡುತ್ತದೆ, ಹೇಳಿಬಿಡುತ್ತದೆ. ಅಂತೂ ಒಂದು ಶಬ್ದ ಇದೆ, ಪದ ಇದೆ ಅಂತಂದಮೇಲೆ ಅದಕ್ಕೆ ಅರ್ಥ ಇದ್ದೇ ಇದೆ. ಅರ್ಥ ಇಲ್ಲದ ಪದ ಇದೆ, ಆದರೂ ಇದಕ್ಕೆ ಅರ್ಥ ಇಲ್ಲ, ಸರ್ವಥಾ ಸಾಧ್ಯವಿಲ್ಲ. ವಿಯೋಗ ಇಲ್ಲೇ ಇಲ್ಲ. ಅಂಥ ವಸ್ತುಗಳು ಲೋಕದಲ್ಲಿ ಇವೆ. ವಿಯೋಗ ಇಲ್ಲದ ಜಡವಾದ ವಸ್ತುಗಳು ಲೋಕದಲ್ಲಿ ಇದೆ. ಹೀಗಿರಬೇಕಾದರೆ ಆ ವಸ್ತುಗಳನ್ನು ಸೃಷ್ಟಿ ಮಾಡಿದ ಲಕ್ಷ್ಮೀನಾರಾಯಣರು ಅವರಿಗೆ ವಿಯೋಗವಿದೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯವಿದೆ? ವ್ಯಾಪ್ತತ್ವಾತ್ ಒಂದು ಕಾರಣವನ್ನು ಕೊಡ್ತಾರೆ. ಸೀತಾ ರಾಮೌ ಅವಿಯುಕ್ತೌ ವ್ಯಾಪ್ತತ್ವಾತ್. ಅನುಮಾನ ಅಂತ ನೀವು ಕೇಳ್ತೀರಲ್ಲ, ಏನು ಅನುಮಾನ ಅಂದರೆ ಏನು? ಈಗ ಪ್ರಸ್ತುತ ಸಂದಿಗ್ಧವಾದ ಒಂದು ವಿಷಯ ಏನದು? ರಾಮ ಸೀತೆಯರಿಗೆ ವಿಯೋಗವಿಲ್ಲ, ಅವಿಯುಕ್ತರಾಗಿದ್ದಾರೆ ಅನ್ನೋದು ಸಂದಿಗ್ಧ. ಯಾಕೆ? ಕೆಲವರು ವಿಯೋಗವಿದೆ ಅಂತ ಹೇಳ್ತಾರೆ, ಕೆಲವರು ವಿಯೋಗವಿಲ್ಲ ಅಂತ ಹೇಳ್ತಾರೆ. ಎರಡು ಮಾತುಗಳು ಕೇಳಿದಾಗ ಮಧ್ಯದಲ್ಲಿದ್ದವನಿಗೆ ಸಂದೇಹ ಬರ್ತದೆ. ರಾಮ ಸೀತೆಯರಿಗೆ ವಿಯೋಗ ಇದೆಯೋ ಇಲ್ವೋ ಅಂತ ಸಂದೇಹ ಬರ್ತದೆ. ಹಾಗಾದರೆ ಅದನ್ನು ಸಾಧನೆ ಮಾಡಬೇಕು. ಇದೆಯೋ ಇಲ್ವೋ ಯಾವುದಾದ್ರೂ ಒಂದು ಸತ್ಯ ಅಲ್ಲ. ಒಂದಾ ವಿಯೋಗ ಇರಬಹುದು ಅಥವಾ ಇಲ್ಲದೇ ಇರಬಹುದು. ಏನಾದರೂ ಒಂದು ಸಾಧನೆ ಮಾಡಬೇಕಲ್ಲ. ಈಗ ನಾವು ವಿಯೋಗವಿಲ್ಲ ಅಂತ ಸಾಧನೆ ಮಾಡಬೇಕು. ಅದಕ್ಕೆ ಒಂದು ಹೇತುವನ್ನು ಹೇಳಬೇಕು, ಕಾರಣವನ್ನು ಹೇಳಬೇಕು. ಯಾಕೆ ವಿಯೋಗವಿಲ್ಲ ಅಂತ ಅಂದರೆ ವ್ಯಾಪ್ತತ್ವ ಅಂತ ಹೇತುವನ್ನು ಕೊಡ್ತಾರೆ. ವ್ಯಾಪ್ತರಾಗಿದ್ದಾರೆ. ವ್ಯಾಪ್ತವಾದ ವಸ್ತುಗಳಿಗೆ ವಿಯೋಗ ಇದೆಯಾ? ಇದು ಬಿಟ್ಟದು ಇರ್ಲಿಕ್ಕೆ ಸಾಧ್ಯವಿದೆಯಾ? ವ್ಯಾಪ್ತವಾದ ವಸ್ತುಗಳು ಇದು ಒಂದು ಬಿಟ್ಟು ಒಂದು ಇರ್ಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ಸೀತಾರಾಮ ಅವರಿಬ್ಬರೂ ವ್ಯಾಪ್ತರಾದದ್ದರಿಂದ ಅವರಲ್ಲಿ ವಿಯೋಗವಿಲ್ಲ ಅಂತ
ಒಂದು ಮಾತನ್ನು ಹೇಳ್ತಾರೆ. ಆ ಅವಯುಕ್ತತೆಯನ್ನು ಸಾಧನೆ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಇನ್ನೊಂದು ಕಾರಣ ಕೊಡ್ತಾರೆ, ನಿರವಧ್ಯತ್ವ ಅಂತ ಹೇಳ್ತಾರೆ. ಡೈವರ್ಸ್ ಕೊಡ್ತಾರೆ ನಿಜ, ಆದರೆ ಯಾರು ಡೈವರ್ಸ್ ಕೊಡ್ತಾರೆ? ಯಾಕೆ ಡೈವರ್ಸ್ ಕೊಡೋ ಪ್ರಸಂಗ ಬರ್ತದೆ? ದೋಷ ಇಲ್ಲದೇ ಇದ್ದರೂ ದೋಷ ಬರಿಬೇಕಲ್ಲಿ, ಹೇಳಬೇಕು ಏನು ದೋಷ ಅಂತ ಹೇಳಬೇಕು. ಯಾಕೆ ನಾವು ಬೇರೆ ಆಗ್ತಾ ಇದ್ದೇವೆ? ನಾವು ಅಂದರೆ ನಾವಲ್ಲ, ಬೇರೆ ಆಗೋದು ಬೇಡವೇ ಬೇಡ, ಆದರೆ ಅವ್ರು ಬರಿಬೇಕು. ಬೇರೆ ಆಗುವವರು ಬರೀತಾರೆ, ನಾವು ಯಾಕೆ ಬೇರೆ ಆಗ್ತಾ ಇದ್ದೇವೆ? ಅವನ ಸ್ವಭಾವ ನನಗೆ ಹಿಡಿಸ್ತಾ ಇಲ್ಲ, ಹೀಗೆ ಅವನ ಸ್ವಭಾವ ಇದೆ, ಕೆಟ್ಟ ಸ್ವಭಾವ ಇದೆ. ಏನಾದರೂ ಒಂದು ದೋಷವನ್ನು ಹೇಳಬೇಕು, ಗುಣವನ್ನು ಹೇಳಿದರೆ ಡೈವೋರ್ಸಿಗೆ ಕಾರಣ ಆಗ್ತದ? ಅದು ಆಗೋದಿಲ್ಲ. ಚೆನ್ನಾಗಿ ನೋಡಿಕೊಳ್ತಾನೆ, ಏನೂ ತೊಂದರೆ ಕೊಡೋದಿಲ್ಲ ಅಂತ ಅಂದರೆ ಯಾಕೆ ಬಿಟ್ಟಿರ್ತೀರಿ? ಬೇಡ ಅಂತ ಅಂತಾರೆ. ಹಾಗಾದರೆ ಬಿಟ್ಟಿರಬೇಕಾದ್ರೆ ಇಲ್ಲದೇ ಇದ್ದ ಒಂದು ದೋಷವನ್ನಾದರೂ ಹೇಳಲೇಬೇಕು. ಅಂದರೆ ಬಿಟ್ಟಿರ್ತಾರೆ. ಯಾಕೆ ಬಿಟ್ಟಿರ್ತಾರೆ? ಅವಧ್ಯ ದೋಷ ಇದೆ ಅಂತಾದರೆ ಬಿಟ್ಟಿರಬಹುದು. ಸೀತೆಯಲ್ಲಿ ರಾಮನಲ್ಲಿ ಏನಾದರೂ ದೋಷ ಇದೆಯಾ? ಯಾವ ದೋಷವೂ ಇಲ್ಲ. ರಾಮ ಸೀತೆಯನ್ನು ಬಿಡಬೇಕಾದ್ರೆ ಸೀತೆಯಲ್ಲಿ ಏನಾದರೂ ಒಂದು ದೋಷವನ್ನು ನೋಡಿರ್ಬೇಕಲ್ಲ, ಸುಮ್ಮನೆ ಬಿಡ್ತಾನ ರಾಮ? ಸಾಮಾನ್ಯ ಮನುಷ್ಯರು ಬಿಡೋದಿಲ್ಲ. 50 ವರ್ಷ ಅವಯುಕ್ತವಾಗಿದ್ದೇವೆ, 70 ವರ್ಷ 80 ವರ್ಷ ಒಂದಾಗಿದ್ದೇವೆ, ನಮ್ಮ ವಿವಾಹ ಮಹೋತ್ಸವ ಅಂತ ಜನ ಹೇಳಿಕೊಳ್ತಾರೆ. ಎಷ್ಟು ಸಂತೋಷದಿಂದ ಹೇಳಿಕೊಳ್ತಾರೆ, ಎಷ್ಟು ಸಂತೋಷವಾಗ್ತದೆ. ಇವತ್ತಿನ ಜನರಿಗೆ ಬಹಳ ಆಶ್ಚರ್ಯವಾಗ್ತದೆ. 10 ವರ್ಷ ಕೂಡಿದ್ದೀರಾ ನೀವು? ಅಲ್ಲ, 1 ವರ್ಷ ಕೂಡಿದ್ದಾರೆ ಅಂತಂದ್ರೇ ಆಶ್ಚರ್ಯವಾಗ್ತದೆ. ಅದು 50 ವರ್ಷ 60 ವರ್ಷ ಕೂಡಿದ್ದಾರೆ ಅಂತಂದರೆ ಸರ್ವಥಾ ಸಾಧ್ಯವಿಲ್ಲ ಅಂತನ್ನೋ ಹಾಗೆ ನಂಬಿಕೆ ಬರೋದಿಲ್ಲ. ಆದರೆ ಕೂಡಿದ್ದದ್ದು ಮಾತ್ರ ವಾಸ್ತವ ಅಲ್ಲ. ದೋಷಗಳಿವೆ ಪರಸ್ಪರ. ಗಂಡ ಹೆಂಡತಿಯರಲ್ಲಿ ದೋಷ ಇವೆ. ಗಂಡನಲ್ಲೇನು ದೋಷ ಅಂತ ಹೆಂಡತಿಗೆ ಗೊತ್ತು, ಹೆಂಡತಿಯ ದೋಷ ಅಂತ ಏನು ಗಂಡನಿಗೆ ಗೊತ್ತು. ಆದರೂ ಕೂಡ ದಂಪತಿಗಳು ನಾವು ಅಗ್ನಿಸಾಕ್ಷಿಯಾಗಿ ವಿವಾಹ ಮಾಡಿಕೊಂಡಿದ್ದೇವೆ. ದೋಷಗಳನ್ನು ಹೊಟ್ಟೆಯೊಳಗೆ ಹಾಕ್ಕೊಂಡು ನಾವು ಸಮರಸದಿಂದ ಬಾಳಬೇಕು ಅಂತ ದಂಪತಿಗಳು ಅಂದ್ಕೊಳ್ತಾರೆ, ಅವಯುಕ್ತರಾಗಿರ್ತಾರೆ. ದೋಷ ಇದ್ದವರೇನೇ ಒಬ್ಬರನ್ನು ಬಿಟ್ಟು ಒಬ್ಬರಿರೋದಿಲ್ಲ, ಗಂಡ ಹೆಂಡತಿ. ಆ ದೋಷ ಇದ್ದರೂ ಸಣ್ಣ ದೋಷ ಅಲ್ಲ, ನನಗೆ ಬೇಕಾದಷ್ಟು ಉಪಕಾರ ಅವರಿಂದ ಆಗ್ತಾ ಇದೆಯಲ್ಲ, ಬೇಡ ಬಿಟ್ಟಿರೋದು ಬೇಡ. ಆ ಸ್ನೇಹ ಬಂಧನ ಏನಿದೆಯಲ್ಲ, ಆ ಹಳೆಯ ಆ ದಂಪತಿಗಳಲ್ಲಿರುವ ಬಂಧನ ಏನಿದೆಯಲ್ಲ, ಬಹಳ ವಿಚಿತ್ರವಾದ ಬಂಧನ. ಎಷ್ಟೇ ಜಗಳ ಆಡಲಿ, ಎಷ್ಟೇ ದ್ವೇಷ ಮಾಡಲಿ, ಕೆಲವು ಸಲ ಆ ಪ್ರಸಂಗವೂ ಬರ್ತದೆ. ಎಷ್ಟೋ ದಿವಸ ಮಾತು ಬಿಟ್ಟು ಇರ್ತಾರೆ, ಆದರೂ ಕೂಡ ಕೂಡಿಯೇ ಇರ್ತಾರೆ. ಏನು ಬಂಧನ ಅಲ್ಲ, ಏನು ಕಟ್ಟಿ ಹಾಕಿರ್ತದಲ್ಲ ಆ ವಿವಾಹದ ಬಂಧನ. ಆ ಮಂತ್ರಗಳು, ಆ ಭಾವನೆ, ಆ ಮಂತ್ರಗಳ ಮೇಲೆ ವಿಶ್ವಾಸ, ಧರ್ಮದ ಮೇಲೆ ಶ್ರದ್ಧೆ, ವಿಶ್ವಾಸ, ಬಹಳ ವಿಚಿತ್ರವಾದ ವಿಶ್ವಾಸ. ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಬಂದರು ಸ್ವಾಮಿಗಳ ಹತ್ತಿರ. ಅವರ ಮಗಳು ಅಳಿಯ ಬೇರೆ ಬೇರೆ ಆಗ್ತಾ ಇದ್ದಾರೆ. ಬೇರೆ ಆಗಲಿಕ್ಕೆ ಆ ತಂದೆಯೂ ಒಪ್ಕೊಂಡಿದ್ದಾನೆ. ಆದರೆ ಹೇಗಾದರೂ ಮಾಡಿ ಸ್ವಾಮಿಗಳಿಗೆ ಅದನ್ನು ಒಪ್ಪಿಸ್ಲಿಕ್ಕೆ ಬರ್ತಾ ಇದ್ದಾನೆ. ಅವರಿಬ್ಬರೂ ಬೇರೆ ಆಗ್ತಾ ಇದ್ದಾರೆ, ಆದರೆ ಅನಿವಾರ್ಯವಾಗಿದೆ ಅನ್ನೋ ಹಾಗೆ ಹೇಳಲಿಕ್ಕೆ ಬರ್ತಾ ಇದ್ದಾನೆ. ಕರ್ಮಧರ್ಮ ಸಂಯೋಗದಿಂದ ನಾನು ಅಲ್ಲೇ ಇದ್ದೆ, ಪ್ರತ್ಯಕ್ಷವಾಗಿ ನೋಡಿದ್ದು, ನಾನು ಪ್ರತ್ಯಕ್ಷವಾಗಿ ಕೇಳಿದ್ದು. ಅವರಿಗೆ ಬೇರೆ ಬೇರೆ ಕಾರಣಗಳಿವೆ ಬಿಡೋದಕ್ಕಾಗಿ. ತಂದೆಗೂ ತನ್ನ ಮಗಳು ಅಳಿಯ ಬೇರೆ ಬೇರೆ ಇರಬೇಕು ಅನ್ನೋದಕ್ಕಾಗಿಯೂ ಬೇರೆ ಕಾರಣಗಳಿವೆ, ಪ್ರಬಲವಾದ ಕಾರಣಗಳಿವೆ. ಆದರೆ ಆ ಎಲ್ಲ ಕಾರಣಗಳು ಹೇಳಿದರೆ ಸ್ವಾಮಿಗಳು ಕೇಳೋದಿಲ್ಲ ಅಂತ ಅವರಿಗೆ ಗೊತ್ತು. ಹೀಗಾಗಿ ಸ್ವಾಮಿಗಳು ಕೇಳುವಂಥ ಒಂದು ಕಾರಣ, ನಿಮಿತ್ತ ಹೇಳಬೇಕು, ನೆಪ ಹೇಳಬೇಕು ಅಂತ ಅನ್ನೋದಕ್ಕಾಗೇನೆ ಬಂದಿದ್ರು ಅವರು. ಬಂದು ಹೇಳಿದರು, ಹಾಗೆಲ್ಲ ಬಿಟ್ಟಿರಬಾರದಪ್ಪ. ಸ್ವಾಮಿಗಳು ಬಹಳ ಅದ್ಭುತವಾಗಿ ಉಪದೇಶ ಮಾಡಿದರು. ಗಂಡ ಹೆಂಡತಿ ಏನಾದರೂ ಬಿಟ್ಟಿರಬಾರದು ಅಂತ ಹೇಳಿದರು. ಇಲ್ಲ ಸ್ವಾಮಿ, ಅವನು ನಮ್ಮ ಮಳೆಯ ನಿಮ್ಮ ದ್ವೇಷ ಮಾಡ್ತಾನೆ ಅಂತ ಅಂದರು. ನನ್ನ ದ್ವೇಷ ಮಾಡಿದರೂ ಪರವಾಗಿಲ್ಲಪ್ಪ, ಗಂಡ ಹೆಂಡತಿ ಸುಖವಾಗಿರ್ತಾರಲ್ಲ, ಅದಕ್ಕಿಂತಲೂ ದೊಡ್ಡದೇನಿದೆ? ಗಂಡ ಹೆಂಡತಿ ಸಮರಸವಾಗಿರೋದು ಒಂದು ದೊಡ್ಡ ಧರ್ಮ. ದ್ವೇಷ ಮಾಡ್ತಾನಲ್ಲ, ಮಾಡಲಿ ಬಿಡು ಅಂತಂದರು. ಎಷ್ಟು ಸುಲಭವಾಗಿ ಎಂದರು ಅಂತ ಅಂದರೆ ಅವರ ಉದ್ದೇಶ ಏನು ಅಂದರೆ ಗಂಡ ಹೆಂಡತಿ ಜೊತೆಯಾಗಿ ಇರಲಿ. ಕೆಲವು ಬಾರಿ ಹೇಳ್ತಾರೆ, ಎಷ್ಟು ವಿಚಿತ್ರವಾಗಿ ಹೇಳ್ತಾರೆ ಅಂತಂದರೆ, ಅನೇಕ ಈ ತರಹದ ಸಮಸ್ಯೆಗಳು ಬರ್ತವೆ. ಇಲ್ಲ, ಗಂಡ ಪೂಜೆ ಮಾಡೋದಿಲ್ಲ, ಹೀಗಾಗಿ ನಾನು ಬಿಡ್ತೇನೆ. ಪೂಜೆ ಮಾಡೋದಿಲ್ಲ ಬಿಡೋದೊಂದು ಅಧರ್ಮ ಅಲ್ಲ. ಪೂಜೆ ಮಾಡೋದಿಲ್ಲ ಅಂತ ಬಿಡೋದಕ್ಕಾಗಿ ಸಿದ್ಧರಾಗಿದ್ದೀರಲ್ಲ ನೀವು. ಆದರೆ ಗಂಡನನ್ನು ಬಿಡೋದು ಒಂದು ದೊಡ್ಡ ಅಪರಾಧ ಅಲ್ಲ, ಅದು ದೇವರ ಪೂಜೆಯ ಜೊತೆಯಾಗಿ ಇರೋದೇ ಒಂದು ದೊಡ್ಡ ದೇವರ ಪೂಜೆ. ಆ ಸ್ವಾಮಿಗಳು ಎಷ್ಟೋ ಬಾರಿ ಹೇಳ್ತಾರೆ, ಪೂಜೆ ಮಾಡೋದಿಲ್ಲ ಗಂಡ, ಪರವಾಗಿಲ್ಲ ಗಂಡನ ಜೊತೆಗೆ ಇರೋ ಅಂತ ಹೇಳ್ತಾರೆ. ಯಾಕೆ? ಗಂಡನ ಜೊತೆಗೆ ಇರೋದೇ ಒಂದು ದೊಡ್ಡ ದೇವರ ಪೂಜೆ. ಆದ್ದರಿಂದಾಗಿ ನಮ್ಮಲ್ಲಿ ಎಷ್ಟೇ ದೋಷಗಳಿದ್ರೂ ಸಹ ಹೊಂದಿಕೊಂಡು ಜೊತೆಗೆ ಇರ್ತೇವೆ. ಆದರೆ ರಾಮ ಸೀತೆಯರಲ್ಲಿ ಏನು ದೋಷಗಳಿವೆ? ಬಿಡಲಿಕ್ಕೆ, ರಾಮ ಸೀತೆಯನ್ನು ಬಿಡಲಿಕ್ಕೆ ಏನು ದೋಷಗಳಿವೆ?
ಬಿಡುವಂತಹ ದೋಷಗಳು. ನಮ್ಮಂತಹ ಕ್ಷುದ್ರರು, ಅಲ್ಪರು, ನಾವು ಹೆಂಡತಿಯನ್ನು ಬಿಟ್ಟಿರೋದಿಲ್ಲ, ಏನೋ ಜಗಳ ಆಡ್ತೇವೆ ಮತ್ತೆ ಒಂದಾಗ್ತೇವೆ. ಆದರೆ ರಾಮಸೀತೆಯರಂತಹ ಮಹಾನುಭಾವರು ಯಾರನ್ನ ಇಡೀ ಲೋಕ ಪೂಜೆ ಮಾಡ್ತದೆ, ಇಡೀ ಜಗತ್ತು ಪೂಜೆ ಮಾಡ್ತದೆ. ಅಂಥ ರಾಮ ಸೀತೆಯನ್ನು ಬಿಡ್ಲಿಕ್ಕೆ ಸಾಧ್ಯವಿದೆಯಾ? ಹಾಗಾದರೆ ಆಲೋಚನೆ ಮಾಡಬೇಕು. ಬಿಟ್ಟಿದ್ದಾನೆ ಅಂದರೆ ಅದರ ಹಿನ್ನೆಲೆ ಏನು, ಅದರ ರಹಸ್ಯ ಏನು ಅಂತ ನಾವು ತಿಳ್ಕೊಳ್ಳಬೇಕೇ ವಿನಃ ಅವರಿಬ್ಬರು ಬಿಟ್ಟಿದ್ದಾರೆ, ರಾಮ ಬಿಟ್ಟ ಅಂತ ಹೇಳಿ ತಿಳಿಯೋದಲ್ಲ. ಹಾಗಾದರೆ ಬಿಟ್ಟದ್ದು ಯಾಕೆ? ಸುರಾಣಕಾಂತಮೋ ನೇತುಂ ತತ್ಯಾಜೇವ ಸ ಜಾನಕೀಂ ವ್ಯಾಪ್ತತ್ವಾತ್ ನಿರವದ್ಯತ್ವಾತ್ ತಸ್ಯಾಸ್ತ್ಯಾಗ ಕಥಂ ಭವೇತ್. ಆ ಸುರಾಣಕರನ್ನ ತಮಸ್ಸಿಗೆ ಹಾಕಬೇಕಾಗಿದೆ. ಮಹಾದೈತ್ಯರು ಅವರಿದ್ರೆ ಸಜ್ಜನರನ್ನು ಬಿಡೋದಿಲ್ಲ, ಮಹಾ ಪೀಡಿಸ್ತಾರೆ ಅವರು. ಆದ್ದರಿಂದಾಗಿ ಅವರು ವರ ಕೇಳಿದ್ರು, ಎಲ್ಲಿಯ ತನಕ ಲಕ್ಷ್ಮೀನಾರಾಯಣರು ಒಂದಾಗಿರ್ತಾರಲ್ಲ ಅಲ್ಲಿಯ ತನಕ ನಾವು ಸುಖವಾಗಿರಬೇಕು ಅಂತ. ಹೀಗಾಗಿ ಅವರಿಗೆ ತಮಸ್ಸಿಗೆ ಹಾಕೋದಕ್ಕಾಗಿ ಅವರ ದೃಷ್ಟಿಯಲ್ಲಿ ಬಿಟ್ಟಂತೆ ನಟನೆ ಮಾಡಿದ್ದಾನೆ. ರಾಮ ಸೀತೆಯರಿಗೆ ವಿಯುಕ್ತವಾಯಿತು ಅಂತ ಕೇಳಿದ್ರು, ನಂಬಿಬಿಟ್ರು ಅವರು. ಹುಚ್ಚರು, ಮೂರ್ಖರು ತಮಸ್ಸಿಗೆ ಬಿದ್ದು ಬಿಟ್ಟರು. ಹೀಗಾಗಿ ಆ ದುರ್ಜನರನ್ನ ಅನರ್ಥಕ್ಕೆ ಹಾಕೋದಕ್ಕಾಗಿ, ಅವನತಿ ತಮಸ್ಸಿಗೆ ಹಾಕೋದಕ್ಕಾಗಿ, ಪರಮಾತ್ಮ ಸಜ್ಜನರನ್ನು ಉದ್ಧಾರ ಮಾಡೋದಕ್ಕಾಗಿ, ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣ ಅಂತಾರಲ್ಲ ಅದನ್ನು ಮಾಡೋದಕ್ಕಾಗಿ ಪರಮಾತ್ಮ ತನ್ನ ಹೆಂಡತಿಯನ್ನ ಬಿಟ್ಟಂತೆ ನಟನೆ ಮಾಡಿದ. ನೋಡ್ರಿ, ದೇವರಿಗೆ ಆ ರಕ್ಷಣೆ ಶಿಕ್ಷಣೆಯ ಆ ಜವಾಬ್ದಾರಿ ಎಷ್ಟಿದೆ ಭಗವಂತನಿಗೆ. ಆಯಿತು, ನಾವು ಬಿಟ್ಟು ಇರ್ತೇವೆ ಅಂತಾದರೆ ಇವರಿಗೆ ತಮಸ್ಸಿಗೆ ಹೋಗ್ತಾರಲ್ಲ, ಹೋಗಲಿ, ಅವರು ಹೋಗೋದರಿಂದ ಸಜ್ಜನರ ರಕ್ಷಣೆಯಾಗ್ತದೆ, ದೇಶದ ಸಂರಕ್ಷಣೆಯಾಗ್ತದೆ ಅವರು ತಮಸ್ಸಿಗೆ ಹೋದರೆ ಅನ್ನೋದಕ್ಕಾಗಿ ಬಿಟ್ಟಂತೆ ದೇವರು ನಟನೆ ಮಾಡಿದ್ದೇನೆ ಹೊರತು ದೇವರು ಬಿಟ್ಟಿಲ್ಲ. ನಾನು ಸುಮ್ಮನೆ ಆವಾಗ ಒಂದು ಕಲ್ಪನೆ ಮಾಡಿಕೊಳ್ತಾ ಇರ್ತೇನೆ. ಅದು ರಾಘವೇಂದ್ರ ಸ್ವಾಮಿಗಳ ಮಾತಿನ ಮೇಲೆ ನನಗೆ ಬಂದ ಕಲ್ಪನೆ, ಸ್ವತಂತ್ರವಾಗಿ ಬಂದ ಕಲ್ಪನೆ ಅಲ್ಲ. ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಬಹಳ ಅದ್ಭುತವಾದ ಪ್ರಾತಃ ಸಂಕಲ್ಪ ಗದ್ಯ. ಅದರಲ್ಲಿ ರಾಮ ಸೀತೆಯರ ಬಗ್ಗೆ ವರ್ಣನೆ ಮಾಡ್ತಾ, ಹನುಮಂತ ದೇವರ ವರ್ಣನೆಯನ್ನು ಮಾಡ್ತಾ, ನಿತ್ಯಾಪರೋಕ್ಷೀಕೃತ ರಮಾಯುಕ್ತ ಅಶೇಷ ಭಗವದ್ರೂಪಾಣಾಂ ಅಂತ ಹನುಮಂತ ದೇವರನ್ನು ಕೊಂಡಾಡ್ತಾರೆ, ಮಧ್ವಾಚಾರ್ಯರನ್ನು ಕೊಂಡಾಡ್ತಾರೆ. ಹೇಗೆ ಮಧ್ವಾಚಾರ್ಯರು ಹನುಮಂತ ದೇವರು ಲಕ್ಷ್ಮೀನಾರಾಯಣರ ಉಪಾಸನೆಯನ್ನು ಮಾಡ್ತಾರೆ ಅಂದರೆ ರಮಾಯುಕ್ತ ಅಶೇಷ ಭಗವದ್ರೂಪಗಳ ದರ್ಶನವನ್ನು ಮಾಡಿಕೊಳ್ತಾರಂತೆ. ರಮೆ ಇಲ್ಲದ ದೇವರನ್ನೆಂದಿಗೂ ದರ್ಶನ ಮಾಡಿಕೊಂಡಿಲ್ಲ. ಯಾವ ಕ್ಷಣದಲ್ಲಿಯೂ ಆ ತರಹದ ರೂಪದ ದರ್ಶನ ಮಧ್ವಾಚಾರ್ಯರಿಗೆ ಆಗಿಲ್ಲ. ನಿತ್ಯಾಪರೋಕ್ಷೀಕೃತ ರಮಾಯುಕ್ತ ಅಶೇಷ ಭಗವದ್ರೂಪಾಣಾಂ, ಎಲ್ಲ ಅನಂತ ಭಗವದ್ರೂಪಗಳ ದರ್ಶನವನ್ನು ಲಕ್ಷ್ಮೀ ಸಮೇತವಾಗಿ ಇದ್ದದ್ದನ್ನೇ ಮಾಡಿಕೊಳ್ತಾರೆ ಅಂತ ಹೇಳ್ತಾರೆ. ಹಾಗಾದರೆ ಲಕ್ಷ್ಮೀನಾರಾಯಣರಿಗೆ ಸರ್ವಥಾ ವಿಯೋಗವಿಲ್ಲದೇ ಇದ್ದದ್ದನ್ನು ಹನುಮಂತ ದೇವರು ನೋಡ್ತಾರೆ. ಮುಖ್ಯಪ್ರಾಣ ದೇವರು, ಭೀಮಸೇನ ದೇವರು, ಮಧ್ವಾಚಾರ್ಯರು ನೋಡಿದ್ದಾರೆ. ಮಧ್ವನವಮಿ ನವರಾತ್ರೋತ್ಸವ ಪ್ರಾರಂಭವಾಗಿದೆ. ಮಧ್ವಾಚಾರ್ಯರ ಅತಿ ಅಪರೂಪವಾಗಿರತಕ್ಕಂತಹ ಮಹಿಮೆಯನ್ನು ಬಹಳ ಅದ್ಭುತವಾದ ರೀತಿಯಲ್ಲಿ ತಿಳಿಸ್ತಾರೆ. ಅವರ ಮಾತು, ಶ್ರೀಮದಾಚಾರ್ಯರ ಮಾತನ್ನು ನೋಡಿ ನನಗೆ ಸುಮ್ಮನೆ ಯಾವಾಗಲೂ ಒಂದು ಸಲ ಹನುಮಂತ ದೇವರಿಗೆ ರಾಮಚಂದ್ರ ದೇವರು ಅಂಗುಲೀಯಕವನ್ನು ಕೊಡ್ತಾರೆ, ಸೀತೆಯನ್ನು ಹುಡುಕಾಡಿಕೊಂಡು ಬಾ ಅಂತ. ಒಂದು ಸಲ ಯಾವಾಗೋ ಆ ತರಹದ ಪ್ರಸಂಗವನ್ನು ಓದಬೇಕಾದ್ರೆ ನನ್ನ ಕಣ್ಣ ಮುಂದೆ ಬಂದ ಸಂವಾದ, ಹನುಮಂತ ಮತ್ತು ರಾಮನಿಗೆ ಆದ ಸಂವಾದ. ಅದೇನೋ ಸುಮ್ಮನೆ ಕಣ್ಣ ಮುಂದೆ ಬಂತು. ಸೀತೆಯನ್ನು ಹುಡುಕಾಡ್ಕೊಂಡು ಬಾ ಅಂತ ರಾಮ ಹನುಮಂತನಿಗೆ ಹೇಳಿದಾಗ ಹನುಮಂತ ನಕ್ಕನಂತೆ. ಯಾಕೆ ನಕ್ಕ? ರಾಮನಿಗೆ ಗೊತ್ತಾಯಿತು. ಯಾಕೆ ಅಂದರೆ ಪಕ್ಕದಲ್ಲಿ ಸೀತಾದೇವಿ ಕಾಣಿಸ್ತಾ ಇದ್ದಾಳೆ ಹನುಮಂತ ದೇವರಿಗೆ. ಯಾಕೆಂದರೆ ನಿತ್ಯಾಪರೋಕ್ಷೀಕೃತ, ಅಲ್ಲಿಯೂ ಸಹ ಉಳಿದವರಿಗೆ ಕಾಣಿಸ್ತಾ ಇಲ್ಲ, ಅವರ ಪ್ರಾರಬ್ಧ. ಆದರೆ ಹನುಮಂತ ದೇವರ ಪ್ರಾರಬ್ಧ ಅಂಥದ್ದಲ್ಲ. ಸೀತೆ ಇಲ್ಲದ ರಾಮನನ್ನು ನೋಡುವ ಪ್ರಾರಬ್ಧ ಹನುಮಂತ ದೇವರಿಗೆ ಇಲ್ಲವೇ ಇಲ್ಲ, ಉಳಿದವರಿಗೆಲ್ಲ ಇದೆ. ಉಳಿದವರು ನೋಡಿದರು, ಸೀತೆ ಇಲ್ಲ, ರಾಮ ಇಷ್ಟೇ ಇದ್ದಾನೆ, ಸುಗ್ರೀವ ಅಂದ್ಕೊಂಡ. ಯಾಕೆಂದರೆ ಅವರ ಪ್ರಾರಬ್ಧ ಇದೆ. ಹೀಗಾಗಿ ಆ ಜ್ಞಾನದ ತಿರೋಧಾನ ಅವರಿಗೆ ಆಗ್ತದೆ. ಹನುಮಂತ ದೇವರಿಗೆ ಆ ತರಹದ ತಿರೋಧಾನ ಇಲ್ಲ, ಪಕ್ಕದಲ್ಲಿ ಕಾಣ್ತಾ ಇದ್ದಾಳೆ ಸೀತಾದೇವಿಯವರಿಗೆ. ಹೀಗಾಗಿ ನಕ್ಕ. ನಗಬೇಡ, ಎಲ್ಲರಿಗೂ ಗೊತ್ತಾಗ್ತದೆ ನಾವು ಯಾಕೆ ನಟನೆ ಮಾಡ್ತಾ ಇದ್ದೇವೆ ಅಂತ ಗೊತ್ತಾಗ್ತದೆ. ಹನುಮಂತನಿಗೆ ಸೌಂಡ್ಯ ಮಾಡ್ತಾನಂತೆ. ಆಯ್ತು ಸ್ವಾಮಿ, ನೀನೇನೇ ಆದೇಶ ಮಾಡ್ತಿ ಮಾಡು, ನಾನು ಮಾಡ್ತೇನೆ ಅಂತ ಹನುಮಂತ ದೇವರು ಹೇಳಿದ್ರೆ ಸೀತೆಯನ್ನು ಹುಡುಕಾಡ್ಕೊಂಬ, ಬೇರೆ ಭಾಳ ಮಾತಾಡಬೇಡ ಅಂತ ಹೇಳಿದ್ರಂತೆ. ಅಲ್ಲಿ ಹೋಗ್ತಾರೆ, ಇಲ್ಲಿಯೂ ಇದ್ದಾಳೆ ಅಲ್ಲಿಯೂ ಇದ್ದಾಳೆ ಸೀತಾದೇವಿ. ಇಲ್ಲದೇ ಇದ್ದ ಪ್ರದೇಶ ಯಾವುದಿದೆ? ಸೀತಾದೇವಿ ಇಲ್ಲದೇ ಇದ್ದ ಪ್ರದೇಶವೇ ಇಲ್ಲ. ಆದರೂ ಹನುಮಂತ ಆ ಸೀತೆಯನ್ನು ಹುಡುಕಾಡೋದಕ್ಕಾಗಿ ಹೋದ. ಪಕ್ಕದಲ್ಲೇ ಇದ್ದಾಳೆ ಅಂತ ಗೊತ್ತಿದ್ದರೂ ರಾಮನ ಆದೇಶವನ್ನು ಪಾಲನೆ ಮಾಡೋದಕ್ಕಾಗಿ ಮಹಾನುಭಾವರಾದ ಹನುಮಂತ ದೇವರು ಹೋಗ್ತಾರೆ. ಎಂಥ ವಿಚಿತ್ರವಾದ ನಟನೆಯನ್ನು ಮಾಡ್ತಾನಲ್ಲ ಅನ್ನೋದಕ್ಕಾಗಿಯೇ ದೇವರಿಗೆ ಹೇಳ್ತಾರಲ್ಲ ಕಪಟ ನಾಟಕ ಸೂತ್ರಧಾರ ಅಂತ. ಅವರ ನಂತರ ಇವಳು ಅಷ್ಟೇ ಕಪಟ ನಾಟಕ ಸೂತ್ರಧಾರಿಣಿ. ಅದರ ನಂತರ ನಮ್ಮ ಹನುಮಂತ ದೇವರು
ಮತ್ತು ಭಾರತೀ ದೇವಿಯವರು ಸಹ ಕಪಟ ನಾಟಕ ಸೂತ್ರಧಾರಿಣಿಯರು ಇವರೆಲ್ಲ ಕೂಡ ಯಾವಾಗಲೂ ಪರಿಪೂರ್ಣವಾದ ಜ್ಞಾನ ಅವರಿಗೆ ಇರ್ತದೆ. ಆದ್ದರಿಂದಾಗಿ ಸರ್ವಥಾ ರಾಮಸೀತೆಯರಿಗೆ ವಿಯೋಗವಿಲ್ಲ, ಅದನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಸ್ವಾಮಿಗಳು ಮೇಲಿಂದ ಮೇಲೆ ಪ್ರವಚನದಲ್ಲಿ ಹೇಳ್ತಾ ಇದ್ರು. ಹಿರಿಯ ಸ್ವಾಮಿಗಳು ಸತ್ಯಪ್ರಮೋದ ತೀರ್ಥರು ಹೇಳ್ತಾ ಇದ್ರು. ಅವರು ಭಾರೀ ಅಧಿಕಾರವಾಣಿಯಿಂದ ಹೇಳ್ತಾ ಇದ್ರು. ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರು ಎಲ್ಲಿಯೋ ಚಾತುರ್ಮಾಸ್ಯಕ್ಕೋ ಮಹಾಸಮಾರಾಧನೆಗೋ ಕುಳಿತುಕೊಂಡಾಗ ಒಬ್ಬರು ಕೀರ್ತನಕಾರರು ಬಂದ್ರಂತೆ. ನಾನು ಕೀರ್ತನೆ ಮಾಡ್ತೇನೆ, ಏನು ಮಾಡ್ತೀನಿ, ರಾಮಾಯಣವನ್ನು ಅವಶ್ಯವಾಗಿ ಆಗಲಿ, ರಾಮನ ಕಥೆಯನ್ನು ಕೇಳಬೇಕಲ್ಲ, ಯಾರು ಹೇಳಿದ್ರು ಕೇಳಬೇಕು, ಯಾರು ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ಕೀರ್ತನೆ ಪ್ರಾರಂಭ ಮಾಡಿದರಂತೆ. ರಾಮನ ಸೀತೆಯನ್ನು ಬಿಡುವ ಸಂದರ್ಭ, ಸೀತೆಯನ್ನು ಬಿಟ್ಟ ಮೇಲೆ ರಾಮ ಅತ್ತ 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 ಅಂತ ಒಂದು 4-5 ಸಲ ಹೇಳಿದ್ರಂತೆ. ದಬ್ಬವನನ್ನು ಹೊರಗೆ ಅಂತ ಅಂದ್ಬಿಟ್ರಂತೆ ಸತ್ಯಧ್ಯಾನರು. ರಾಮ ಸೀತೆಯರಿಗೆ ವಿಯೋಗ ಇಲ್ಲ, ಅನಂತ ಗುಣ ಪರಿಪೂರ್ಣ ಅಂತ ಸಾಧನೆ ಮಾಡೋದಕ್ಕಾಗಿ ತಲೆ ಬೋಳಿಸ್ಕೊಂಡು ಇಲ್ಲಿ ಕೂತಿದ್ದೇವೆ ಪೀಠದ ಮೇಲೆ. ಇವೇನು ರಾಮ ಅತ್ತ 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 ಅಂತ ಹೇಳ್ತಾನಲ್ಲ, ಏನೋ ಒಂದು ಸಲ ಸುಮ್ಮನೆ ವ್ಯವಹಾರಕ್ಕಾಗಿ ಹೇಳಬೇಕು, ಇಲ್ಲ ಅಂತಲ್ಲ. ಯಾಕೆಂದರೆ ಅದನ್ನು ತೋರಿಸಿದ್ದಾನೆ ರಾಮ, ಅತ್ತಂತೆ ನಟನೆ ಮಾಡಿದ್ದಾನೆ. ಅದನ್ನು ಹೇಳಿ ಇದೆಲ್ಲ ನಟನೆ ಅಂತ ಹೇಳಬೇಕು ಕೊನೆಗೆ. ಅದು ಹೇಳ್ತಾನೆ ಇಲ್ಲ, ಬರ್ತಾನೇ ಇಲ್ಲ. ಸತ್ಯಧ್ಯಾನ ಹೇಳಿದ್ರಂತೆ, ಹೊರಗಾಕವನನ್ನು ಅಂತ ಹೇಳಿದ್ರಂತೆ. ಸರ್ವಥಾ ರಾಮ ಸೀತೆಯರಿಗೆ ವಿಯೋಗ ಚಿಂತನೆ ಮಾಡೋದು ಅದು ಯೋಗ್ಯ ಅಲ್ವೇ ಅಲ್ಲ, ಚಿಂತನೆ ಮಾಡಲೇಬಾರದು. ಕಥೆಯಲ್ಲಿ ಹೇಳಿದರೂ ಕೂಡ ಅವರಿಗೆ ಸರ್ವಥಾ ವಿಯೋಗವಿಲ್ಲ ಅಂತನ್ನೋದನ್ನು ಜನರಿಗೆ ಮನಮುಟ್ಟುವಂತೆ ಅದನ್ನು ಉಪಪಾದನೆ ಮಾಡಿಕೊಡ್ಬೇಕು. ಶ್ರೀಮದಾಚಾರ್ಯ ಮಾಡಿಕೊಟ್ಟಿದ್ದಾರೆ, ನಾವೇನು ಪ್ರತ್ಯೇಕವಾಗಿ ಮಾಡುವ ಅವಶ್ಯಕತೆ ಇಲ್ಲ. ಆ ಶ್ರೀಮದಾಚಾರ್ಯರ ಯುಕ್ತಿಗಳನ್ನು, ಮಾತುಗಳನ್ನು, ಪ್ರಮೇಯಗಳನ್ನು ತಿಳಿತಾ ಹೋದರೆ ಎಷ್ಟು ಆಶ್ಚರ್ಯ ಅನ್ನಿಸ್ತದೆ, ಎಷ್ಟು ಸಂತೋಷ ಅನ್ನಿಸ್ತದೆ. ಪ್ರಮಾಣಗಳನ್ನು ಒದಗಿಸಿ ಕೊಡ್ತಾ ಇದ್ದರೆ ಬಹಳ ಅದ್ಭುತ ಅಂತ ಅನ್ನಿಸ್ತದೆ. ಅಂಥ ರಾಮನ ಕಥೆಯನ್ನು ಹೇಳ್ತಾರೆ. ಹನುಮಂತ ದೇವರ ಅತ್ಯದ್ಭುತವಾದ ಲೀಲೆಗಳು. ವಿಭೀಷಣ ಯಾರೂ ಸ್ವೀಕಾರ ಮಾಡಬಾರ್ದು ಅಂತ ಅಂದ್ಬಿಡ್ತಾರೆ. ಆದರೆ ಹನುಮಂತ ದೇವರು ಮಾತ್ರ ಹೇಳ್ತಾರೆ, ಇಲ್ಲ, ಅವನು ಶತ್ರುಪಕ್ಷದಿಂದ ಬಂದಿದ್ದರೂ ಕೂಡ ನಿನ್ನ ಭಕ್ತ ನಿನಗೆ ಶರಣಾಗಿದ್ದಾನೆ, ಸ್ವೀಕಾರ ಮಾಡಲೇಬೇಕು. ಹನುಮಂತ ದೇವರು ಹೇಳ್ತಾರೆ ಕೊನೆಗೆ. ರಾಮಾಯಣದಲ್ಲಿ ಆ ಪ್ರಸಂಗ ಬಹಳ ಅದ್ಭುತವಾಗಿ ಬರ್ತದೆ. ಹೀಗೆ ಆ ಹನುಮಂತ ಯಾರ್ಯಾರನ್ನು ಸ್ವೀಕಾರ ಮಾಡು ಅಂತ ಹೇಳಿದ ಅವರನ್ನು ಸ್ವೀಕಾರ ಮಾಡಿದ. ವಾಲಿಯನ್ನು ಸ್ವೀಕಾರ ಮಾಡಲಿಲ್ಲ. ಯದ್ಯಪಿ ಇಂದ್ರ ಸುಗ್ರೀವನಿಗಿಂತಲೂ ದೊಡ್ಡವನು. ಆದರೆ ಯಾಕೆ? ಹನುಮನ ನಂಬದ ಆ ಮಾತುಗಳನ್ನು ಹೇಳ್ತಾರೆ. ಸುಗ್ರೀವ ವಾಲಿ ಹನುಮಂತನನ್ನು ನಂಬಿದ್ದಾನೆ ಅನ್ನೋದಕ್ಕಾಗಿ ಸುಗ್ರೀವನ ಪಕ್ಷವನ್ನು ಗ್ರಹಣ ಮಾಡಿದ ರಾಮ. ಹನುಮನ ಪಕ್ಷದಲ್ಲಿ ಇಲ್ಲ, ಆದ್ದರಿಂದ ವಾಲಿಯನ್ನು ಬಿಟ್ಬಿಟ್ಟ. ದೊಡ್ಡ ದೇವತೆಯಾದರೂ ಕೂಡ ಬಿಟ್ಬಿಟ್ಟ. ರಾಮ ಸಂಹಾರ ಮಾಡಿದ. ಜೊತೆಗೆ ರಹಸ್ಯವಾದ ಮಾತುಗಳು ಇವೆ ಅಲ್ಲಿ, ಇಲ್ಲ ಅಂತಲ್ಲ. ಈ ರೀತಿಯಾಗಿ ಹನುಮಂತ ದೇವರು, ಸೀತಾದೇವಿ ಕೊನೆಗೆ ಮಧ್ವವಿಜಯದಲ್ಲಿ ಹೇಳ್ತಾರೆ, ಎಲ್ಲ ಆದ ಮೇಲೆ ಪಟ್ಟಾಭಿಷೇಕ ಆದ ಮೇಲೆ ಒಂದು ದೊಡ್ಡ ಸಭೆಯನ್ನು ಮಾಡ್ತಾರಂತೆ. ಸಭೆಯನ್ನು ಮಾಡಿದಾಗ ರಾಮ ಹನುಮಂತ ದೇವರಿಗೆ ಹೇಳ್ತಾರೆ, ನಿನಗೆ ಅತೀ ಪ್ರಿಯ ಯಾರು, ಅವರಿಗೆ ಈ ಮಾಲೆಯನ್ನು ಕೊಡು ಅಂತ ಹನುಮಂತ ದೇವರು ಮಾಲೆಯನ್ನು ಕೊಡ್ತಾರಂತೆ. ಕೊಟ್ಟಾಗ ಹನುಮಂತನನ್ನು ಕರೆದು ಆ ಮಾಲೆಯನ್ನು ಸೀತಾದೇವಿ ಕೊಡ್ತಾಳಂತೆ. ದೀರ್ಘಾಂ ಕರುಣಾಂ ಬಬಂಧ ಅಂತ ಹೇಳ್ತಾರೆ. ಆ ಮಾಲೆ ಕೊಡುವ ನೆಪದಿಂದ, ಆ ಮಾಲೆ ಅಲ್ಲ, ಬರೀ ಮಾಲೆ ಕೊಟ್ಟರೆ ನೀನು ಮಾಡಿದ ಸೇವೆಗೆ ಸರಿಯಾದ ವಸ್ತುವನ್ನು ಕೊಟ್ಟಂತೆ ಆಗೋದಿಲ್ಲ. ಆ ಮಾಲೆಯ ನೆಪದಿಂದ ದೀರ್ಘವಾದ ಕರುಣೆಯನ್ನು ಸೀತಾದೇವಿ ಹನುಮಂತ ದೇವರ ಮೇಲೆ ಮಾಡಿದರು ಅಂತ ಹೇಳ್ತಾರೆ. ಅಂಥ ಅತ್ಯದ್ಭುತವಾದ ರಾಮನ ಚರಿತ್ರೆಯನ್ನು ತಿಳಿಸಿದ ಮೇಲೆ ದಶಮಸ್ಕಂಧದಲ್ಲಿ ಪರೀಕ್ಷಿನ್ ಮಹಾರಾಜ ಪ್ರಶ್ನೆ ಮಾಡ್ತಾನೆ. ಕಥಿತೋ ವಂಶವಿಸ್ತಾರ ಭವತಾ ಸೋಮಸೂರ್ಯಯೋ ರಾಜ್ಞಾಂಚ ಉಭಯವಂಶ್ಯಾನಾಂ ಚರಿತಂ ಪರಮದ್ಭುತಂ ಯದೋಶ್ಚ ಧರ್ಮಶೀಲಸ್ಯ ನಿತರಾಂ ಮುನಿಸತ್ತಮ ತತ್ರಾಂಶೇನ ಅವತೀರ್ಣಸ್ಯ ವಿಷ್ಣೋರ್ವೀರ್ಯಾಣಿ ಶಂಸನಃ ಅವತೀರ್ಯ ಯದೋರ್ವಂಶೇ ಭಗವಾನ್ ಭೂತಭಾವನಃ ಕೃತವಾನ್ ಯಾನಿ ವಿಷ್ಮಾತ್ಮ ತಾನಿ ನೋವದ ವಿಸ್ತಾರ. ಕೃಷ್ಣ ಯಾಕೆ ಅವತಾರ ತಾಳಿದ? ಮೊದಲನೇ ಶ್ಲೋಕದಲ್ಲಿ ಹೇಳ್ತಾರೆ, ಯತ್ರ ತ್ರಿಸರ್ಗ ಮೃಷ, 3 ತರಹದ ಸೃಷ್ಟಿಯೂ ಕೂಡ ಸುಳ್ಳು ಅಂದರೆ ದೇವರಿಗೆ ಪ್ರಯೋಜನ ಇಲ್ಲ, ಹಾಗಾದರೆ ಜಗತ್ತಿಗೆ ಪ್ರಯೋಜನ ಇದೆ. ಕೃಷ್ಣನ ಅವತಾರ ಯಾಕೆ? ಭೂತ ಭಾವನಃ. ಭೂತ ಅಂದರೆ ಎಲ್ಲ ಜನರಿಗೆ, ಭಾವನ ಅಂದರೆ ಮಂಗಲ, ಜನರಿಗೆ ಮಂಗಲ ಕೊಡೋದಕ್ಕಾಗಿ ಕೃಷ್ಣ ಪರಮಾತ್ಮನ ದೇವರ ಅವತಾರ. ಆ ರೀತಿಯಾಗಿ ಅವತಾರ ತಾಳಿದ್ದಾನೆ. ನಿವೃತ್ತ ತರಶೈರುಪಗೀಯಮಾನಾತ್ ಭವೌಷಧಾತ್ ಶ್ರೋತ್ರ ಮನೋಭಿರಾಮಾತ್ ಕ ಉತ್ತಮ ಶ್ಲೋಕ ಗುಣಾನುವಾದಾತ್ ಪುಮಾನ್ ವಿರಜ್ಯೇತ ವಿನಾತಿ ಮುಗ್ಧಾತ್. ಭಗವಂತನ ಗುಣಾನುವಾದ, ಗುಣಕಥನ, ಗುಣಶ್ರವಣ, ಅದರಲ್ಲಿ ವೈರಾಗ್ಯ ಬರ್ತದೆ ಅಂತ ಅಂದರೆ ಅವನು ಮೂರ್ಖ ಅಂತ ಅಂತಾರೆ ಪರೀಕ್ಷಿನ್ ಮಹಾರಾಜರು. ನಾವೆಲ್ಲ ಮೂರ್ಖರೇ, ವೈರಾಗ್ಯ ಬರ್ತದೆ ನಮಗೆ. ಸಾಕು 1 ಗಂಟೆ ಹೇಳಿದರೆ ಸಾಕು ಅಂತ ನಮಗೆ ಅನಿಸ್ತದಲ್ಲ, ನಮಗಿಂತಲೂ ಮೂರ್ಖರೇ ಯಾರಿದ್ದಾರೆ? ಆದರೆ ಅಲ್ಲಿ ಹೇಳ್ತಾರೆ, ನಿವೃತ್ತ ತರಶೈರುಪಗೀಯಮಾನಾತ್. ಯಾರು ಗಾನ ಮಾಡ್ತಾರೆ ಕೃಷ್ಣನ ಕಥೆ? ತ್ರಿಷೆ ಇಲ್ಲದ,
ಹಸುವಿನೀರಿಡಿಕೆ ಇಲ್ಲದೆ ಋಷಿಗಳೆಲ್ಲ ಆ ಅದ್ಭುತವಾದ ಕೃಷ್ಣನ ಕಥೆಯನ್ನು ಉಪಗಾನ ಮಾಡ್ತಾರೆ, ಹಾಡಿ ಹೊಗಳುತ್ತಾರೆ. ಹಾಗೂ ತೃಷ ಅಂತಂದರೆ ಆಸೆಗಳು. ಯಾರು ಕೃಷ್ಣನ ಕಥೆಯನ್ನು ಚೆನ್ನಾಗಿ ವರ್ಣನೆ ಮಾಡ್ತಾರೆ, ಯಾರು ಹೇಳ್ತಾರೆ ಅಂತಂದರೆ ವಿಷಯದ ಆಸೆ ಯಾರಿರೋದಿಲ್ಲ ಅಂಥವರು ಮಾತ್ರ ಕೃಷ್ಣನ ಕಥೆಯನ್ನು ಚೆನ್ನಾಗಿ ಹೇಳಲಿಕ್ಕೆ ಸಾಧ್ಯ. ಇಲ್ಲೇ ಹೋದರೆ ನಮ್ಮಂಥವರಿಗೆಲ್ಲ ಹಸಿವೆ ಆಗ್ತದೆ, ನೀರಡಿಕೆ ಆಗ್ತದೆ. ಹೀಗಾಗಿ ಮಧ್ಯ ಮಧ್ಯದಲ್ಲಿ ವಿರಾಮ ನಾವು ಹೇಳಬೇಕಾಗ್ತದೆ. ನಿವೃತ್ತ ತರಶೈರು ಭಗೀಯಮಾನ. ಕೃಷ್ಣನ ಕಥೆ ಅಂದರೆ ಏನು ಅಂತಂದರೆ ಭವೌಷಧ ಅಂತ ಹೇಳ್ತಾರೆ. ಸಂಸಾರ ಔಷಧ. ಕೃಷ್ಣನ ಕಥೆ, ರಾಮನ ಕಥೆ, ವಿಷ್ಣುವಿನ ಕಥೆ ಇದು ಸಂಸಾರಕ್ಕೆ ಔಷಧ. ಹಾಗಾದರೆ ಸಂಸಾರ ಏನಾಯಿತು? ಕೃಷ್ಣನ ಕಥೆ ಔಷಧ ಅಂತ ಆದರೆ ಸಂಸಾರ ಏನಾಯಿತು? ಅದು ರೋಗ. ಅದು ಸಂಸಾರ ಅಂತ ಅನ್ನೋದು ರೋಗ. ಎಷ್ಟು ಕಾಲದಿಂದ ಇದ್ದ ರೋಗ ಅದು? ಅನಾದಿ ಕಾಲದಿಂದ ಇದ್ದ ರೋಗ. ಯಾವುದೋ ಮಧುಮೇಹ ಇದೆ ಅಥವಾ ಬಿ ಪಿ ಇದೆ ಅಂತ ಅಂದರೆ ಪರಿಹಾರ ಮಾಡಿಕೊಳ್ಳಿಕ್ಕೆ ಎಷ್ಟೆಷ್ಟು ಒದ್ದಾಡ್ತೇವೆ. ಆದರೆ ಸಂಸಾರ ಇದೆಯಲ್ಲ, ಪರಿಹಾರ ಮಾಡಿಕೊಳ್ಳೋದಕ್ಕಾಗಿ ಒಂದು ಪರಮಾಣುವಿನಷ್ಟಾದರೂ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಾ ಅಂತ ಅನ್ನಿಸ್ತದೆ. ಮಾಡ್ತಾ ಇದ್ದೇವೆ, ಇಲ್ಲ ಅಂತ ಅಲ್ಲ, ಆದರೆ ಸಾಕಾಗೋದಿಲ್ಲ, ಸರ್ವಥಾ ಸಾಕಾಗೋದಿಲ್ಲ. ಪರಮಾತ್ಮನ ಕಥೆಯನ್ನು ಹೇಳ್ತೇವೆ, ಕೇಳ್ತೇವೆ, ಎಲ್ಲ ಮಾಡ್ತೇವೆ. ಆದರೆ ಒಳಗಡೆಗೆ ಬೇರೆ 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 ತರಹದ ಆಸೆಗಳು, ಆಕಾಂಕ್ಷೆಗಳು, ಅಪೇಕ್ಷೆಗಳು ಏನೇನೋ ಇರ್ತವೆ. ಕೇವಲ ಪರಮಾತ್ಮನ ಅನುಗ್ರಹವಾಗಬೇಕು ಅಂತನ್ನೋ ಬುದ್ಧಿಯಿಂದ, ಅತಿಶಯವಾದ ಭಕ್ತಿಯಿಂದ ಕಥೆಯನ್ನು ಹೇಳೋದು, ಕೇಳೋದು, ಧರ್ಮಗಳನ್ನು ಮಾಡೋದು ಬಹಳ ಕಡಿಮೆ ನಮ್ಮ ಜೀವನದಲ್ಲಿ. ಆದರೆ ಆ ಮಹಾನುಭಾವರಾಗಲ್ಲ. ಭವೌಷಧ ಅಂತ ಹೇಳ್ತಾರೆ. ಇದು ಸಂಸಾರವನ್ನು ಪರಿಹಾರ ಮಾಡುವ ಔಷಧ. ಹೇಗಿದೆ ಔಷಧ ಅಂತಂದರೆ ನಮಗೆ ಒಂತರಹದ ವೈರಾಗ್ಯ, ಔಷಧದ ಮೇಲೆ ವೈರಾಗ್ಯ. ಆದರೆ ಭವೌಷಧವಾದ ಈ ಕೃಷ್ಣನ ಕಥೆ ಏನಿದೆಯಲ್ಲ, ಇದರ ಮೇಲೆ ವೈರಾಗ್ಯ ಬರೋದೇ ಇಲ್ವಂತೆ. ಯಾಕೆಂದರೆ ಶ್ರೋತ್ರ ಮನೋಭಿರಾಮಾತ್, ಕಿವಿಗೂ ಮಧುರ ಮನಸ್ಸಿಗೂ ಮಧುರ ಅಂತ ಹೇಳ್ತಾರೆ. ಸಿಹಿಯಾದ ಔಷಧ ಇದ್ದರೆ ಮಕ್ಕಳು ತಾವೇ ಬಾಯಿ ತೆಗಿತಾರೆ, ಅಮ್ಮ ಔಷಧ ಹಾಕು ಅಂತ ಅಂತಾರೆ. ಜ್ವರ ಹೋಗಿಬಿಟ್ಟಿರ್ತದೆ, ಆದರೂ ಅದನ್ನು ಕುಡಿಬೇಕು ಅಂತ, ಔಷಧ ಹಾಕು ಅಂತ ಅಂತಾರೆ. ಕೆಲವು ಮಕ್ಕಳಂತೂ ಆ ಪೇಸ್ಟನ್ನು ತಿಂದುಬಿಡ್ತಾರೆ. ಯಾಕೆ? ಸಿಹಿ ಇದೆ, ಅಮ್ಮ ಸಕ್ಕರೆ ಕೊಡೋದಿಲ್ಲ ಅಂತ ಅನ್ನೋದಕ್ಕಾಗಿ ಪೇಸ್ಟ್ ತಿಂತಾರೆ. ಕೆಲವರು ಮಧುರವಾಗಿದೆ ಅಂತ ಅನ್ನೋದಕ್ಕಾಗಿ ಅವುಗಳನ್ನು ತಿಂತಾರಲ್ಲ. ಕೃಷ್ಣನ ಕಥೆ ಇದು ನಾಲಿಗೆಗೆ ಮಾತ್ರ ಮಧುರ ಅಲ್ಲ, ನಾಲಿಗೆಗೆ ಮಧುರ ಅಲ್ಲ, ಕಿವಿಗೆ ಮಧುರವಾಗಿದೆ, ಕಿವಿಗೆ ಇಂಪಾಗಿರ್ತದೆ, ಮನಸ್ಸಿಗೆ ಮಧುರವಾಗ್ತದೆ. ಬಹಳ ಸಿಹಿ ಅಂತ ಅನಿಸ್ತದೆ ಮನಸ್ಸಿಗೆ. ಅಂಥ ಅದ್ಭುತವಾದ ಔಷಧ. ಕವುತ್ತಮ ಶ್ಲೋಕ ಗುಣ ಅನುವಾದಾತ್ ಪುಮಾನ್ ವಿರಜ್ಜೇತ ವಿನಾತಿ ಮುಗ್ಧಾತ್. ಔಷಧದ ಮೇಲೆ ಯಾರಿಗಾದರೂ ವೈರಾಗ್ಯ ಬರ್ತದ? ಅದು ಕಹಿ ಇದ್ದರೂ ಸಹ ಆ ಮುಖವನ್ನು ಕೆಟ್ಟದನ್ನಾಗಿ ಮಾಡಿ ಔಷಧವನ್ನು ತೆಗೆದುಕೊಳ್ಳೇಬೇಕು. ಕಣ್ಣು ಮುಚ್ಚಿ ಮಕ್ಕಳಿಗೆ ಹಾಕ್ತಾ ಇರ್ತಾರಲ್ಲ, ಸಣ್ಣ ಸಣ್ಣ ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಬಾಯಿ ತೆಗೆದು, ಅವು ಹಲ್ಲು ತೆಗಿತಾ ಇರೋದಿಲ್ಲ, ಬಾಯಿ ತೆಗಿತಾ ಇರೋದಿಲ್ಲ, ಆದರೂ ಪ್ರಯತ್ನ ಮಾಡಿ ಬಾಯಿ ತೆಗೆದು ಒದ್ದಾಡಿ ಔಷಧ ಕುಡಿಸೋದೇ ಬಹಳ ಕಷ್ಟ ಅಂತ ಆಗಿ ಹೋಗ್ಬಿಡ್ತದೆ. ಆದರೆ ಇದು ಹಾಗಲ್ಲ. ಬಹಳ ಅದ್ಭುತವಾದ ಔಷಧ, ಮಧುರವಾದ ಔಷಧ. ಈ ಔಷಧದ ಮೇಲೆ ವೈರಾಗ್ಯ ಬಂತು ಅಂತಂದರೆ ಮುಗದೇ ಹೋಯಿತು, ಜೀವನನೇ ಮುಗಿದೋಯ್ತು. ಸಂಸಾರದ ಪರಿಹಾರ ಆಗೋದೇ ಇಲ್ಲ, ರೋಗದ ಪರಿಹಾರ ಆಗೋದೇ ಇಲ್ಲ. ಅಂಥ ಅದ್ಭುತವಾದ ಔಷಧ ನನಗೆ ಬೇಕಾಗಿದೆ. ಈ ಸಂಸಾರದ ಪರಿಹಾರ ಆಗಬೇಕಾಗಿದೆ, ಬಿಡುಗಡೆ ಆಗಬೇಕಾಗಿದೆ, ವಿಮುಕ್ತಿ ಆಗಬೇಕಾಗಿದೆ. ಚರ್ಮದೇಹದಲ್ಲಿದ್ದಾನೆ, ಹೀಗಾಗಿ ಅವನ ಪ್ರಾರ್ಥನೆ ಸರಿಯಾಗಿದೆ, ಹೊಂದಿಕೆಯಾಗಿದೆ ಆ ಪ್ರಾರ್ಥನೆ. ನಮ್ಮದು ಇನ್ನೂ ಎಷ್ಟು ಕಲ್ಪಗಳು ಕಳಿಬೇಕೋ ಗೊತ್ತಿಲ್ಲ ಮುಕ್ತರಾಗೋದಕ್ಕಾಗಿ. ಈ ಸಂಸಾರ ರೋಗ ಇನ್ನೆಷ್ಟು ದಿವಸ ಇರ್ತದೋ ಗೊತ್ತಿಲ್ಲ. ಹೀಗಾಗಿ ಆ ತವಕ ನಮ್ಮಲ್ಲಿ ಇಲ್ಲ. ಈ ಔಷಧ ಬೇಕು ಬೇಕು ಅಂತ ಅನ್ನೋ ತವಕ ನಮಗೆ ಇಲ್ಲ. ಅಂಥ ಕಥೆಯನ್ನು ಕೇಳಬೇಕು ಅಂತ ನನಗೆ ಅಪೇಕ್ಷೆಯಾಗಿದೆ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಂ ಜುಗೋಪ ಕುಖಿಂಗತ ಆತ್ತಚಕ್ರ ಮಾತುಶ್ಚಮೇಯ ಶರಣಂಗತಾಯ. ಯಾಕೆ ಕೇಳ್ತಿ? ನಿನಗೇನು ಉಪಕಾರ ಮಾಡಿದ್ದಾನೆ ದೇವರು ಅಂತಂದರೆ ಅದೇನು ಹಾಗೆ ಹೇಳ್ತೀರಿ? ಆ ದ್ರೋಣಾಚಾರ್ಯರ ಮಕ್ಕಳು ದ್ರೌಣಿ, ಅಶ್ವತ್ಥಾಮಾಚಾರ್ಯರು ಬಿಟ್ಟ ಅಸ್ತ್ರದಿಂದ ವಿಪ್ಲುಷ್ಟವಾಗಿದೆ ನನ್ನ ಈ ದೇಹ, ಗರ್ಭದಲ್ಲಿಯೇನೆ ಸುಟ್ಟು ಭಸ್ಮವಾಗಿ ಹೋಗಿಬಿಟ್ಟಿವೆ. ಪರೀಕ್ಷಿತ್ ಮಹಾರಾಜ್ ಹೇಳ್ತಾರೆ, ಆ ಸುಡುವಾಗ ಭಾವನೆ, ಆ ಸಂತಾಪ ಆಗಿದೆ. ಈಗ ನೆನೆಸ್ಕೊಳ್ತಾ ಇದ್ದಾನೆ, ಅಬ್ಬಾ ಆ ಬ್ರಹ್ಮಾಸ್ತ್ರವನ್ನು ಬಿಟ್ಟಾಗ ನನಗೆ ಎಷ್ಟು ನೋವಾಯಿತು, ಎಷ್ಟು ತೊಂದರೆಯಾಯಿತು, ದೇಹದಲ್ಲಿ ಭಸ್ಮವಾಗಿ ಹೋಗಿಬಿಟ್ಟೆ. ಇಂಥ ನನ್ನನ್ನು ಕರುಣೆಯಿಂದ ಭಗವಂತ ಸಂರಕ್ಷಣೆ ಮಾಡಿದ. ಹೇಗೆ? ಜುಗೋಪ ಕುಕ್ಷಿಂಗತಃ ಆತ್ಮಚಕ್ರ, ನನ್ನ ಹೊಟ್ಟೆಯಲ್ಲಿ ಬಂದು ಆ ಹೊಟ್ಟೆಯಲ್ಲಿಯೇ ಚಕ್ರವನ್ನು ಧಾರಣೆ ಮಾಡಿ. ಏನು ದೇವರ ಲೀಲೆ ನೋಡಿ, ದೇವರ ವ್ಯಾಪಾರ ನೋಡಿ. ಹೊಟ್ಟೆಯಲ್ಲಿ ದೇವರು ಚಕ್ರವನ್ನು ತಿರುಗಿಸಿದ. ಆದರೆ ಉತ್ತರೆಯ ಗರ್ಭಕ್ಕೆ ಯಾವ ತೊಂದರೆಯಾಗಲಿಲ್ಲ, ಆ ಜೀವನಿಗೆ ಯಾವ ತೊಂದರೆಯಾಗಲಿಲ್ಲ. ಸಾಮಾನ್ಯವಾಗಿ ಚಕ್ರವನ್ನು ತಿರುಗಿಸೋದರಿಂದ ಎಷ್ಟೆಲ್ಲ ಅನರ್ಥವಾಗಬೇಕು, ಅದು ಗರ್ಭದಲ್ಲಿ ಯಾವ ತೊಂದರೆಯಾಗಲಿಲ್ಲ. ಚಕ್ರವನ್ನು ಧಾರಣೆ ಮಾಡಿ ಪರಮಾತ್ಮ ನನ್ನನ್ನು ಸಂರಕ್ಷಣೆ ಮಾಡಿದ.
ಅವನ ಕಥೆಯನ್ನು ನಾನು ಕೇಳಲೇಬೇಕು. ಬಹುಶಃ ಶುಕಾಚಾರ್ಯರು ಸ್ವಲ್ಪ ಸಂಜ್ಞೆ ಮಾಡಿದ್ರೇನೋ, ಬಹಳ ದಿವಸ ಆಯಿತು, ಸುಮಾರು 6 ದಿವಸ ಆಗಿರಬೇಕು, 10ನೇ ಸ್ಕಂಧ 6 ದಿವಸ ಆಗಿರಬೇಕು, ಸ್ವಲ್ಪ ಏನಾದರೂ ನೀರು ಅನ್ನ ಪಾನ ಏನಾದರೂ ಮಾಡಿ ಬರ್ತೀಯಾ ಅಂತ ಸಂಜ್ಞೆ ಮಾಡಿದ್ರೇನೋ ಗೊತ್ತಿಲ್ಲ. ಯಾಕೆಂದರೆ ಮುಂದಿನ ಮಾತು ನೋಡಿದರೆ ಹಾಗೆ ಅನ್ನಿಸ್ತದೆ. ಹಸಿವೆ ನೀರಲಿಕ್ಕೆ ಆಗಿರಬಹುದು, ನೀರು ಆಹಾರ ಸ್ವೀಕಾರ ಮಾಡಿ ಬರ್ತೀಯಾ ಅಂತಂದಾಗ ಅವರು ಹೇಳ್ತಾರೆ, ನೈಷಾತಿ ದುಸ್ಸಹ ಕ್ಷುನ್ಮಾಂ ತ್ಯಕ್ತೋದಮಪಿ ಬಾಧತೆ ಪಿಬಂತಂ ತನ್ಮುಖಾಂ ಭೋಜಾತ್ ಸ್ರತಂ ಹರಿಕಥಾಮೃತಂ. ಸ್ವಾಮಿ, ನನಗೆ ನೀರಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಹಸಿವೆ ಆಗ್ತಾ ಇಲ್ಲ, ನೀರಲಿಕ್ಕೆ ಹಸಿವೆ ಆಗ್ತಾ ಇಲ್ಲ ಅಲ್ಲ, ನೀರಿಡಿಸಿದಾಗ ಹಸಿವೆಯಾದಾಗ ಏನು ಬಾಧೆ ಇರ್ತದಲ್ಲ, ಕ್ಷುದ್ಧ ಬಾಧೆ, ತ್ರಿಟ್ ಬಾಧೆ. ಮೊದಲಿಗೆ ಹೇಳಿದೆ, ಇವೆರಡೂ ಬಾಧೆ ನಮಗೆ ಇಲ್ಲವೇ ಇಲ್ಲ, ನಮಗೂ ಇಲ್ಲ, ಪರೀಕ್ಷಿತನಿಗೂ ಇಲ್ಲ. ನಮಗೆ ಯಾಕೆ ಇಲ್ಲ? ಎರಡೂ ಪಕ್ಕದಲ್ಲಿದೆ, ಹೀಗಾಗಿ ನಮಗಿಲ್ಲ. ಯಾವಾಗ ಬೇಕು ಆವಾಗ ಕುಡಿತೇವೆ. ಗಂಟೆ ಗಂಟೆಗೆ ನೀರು ಕುಡಿ ಅಂತ ವೈದ್ಯರು ಹೇಳ್ತಾರೆ. ಗಂಟೆ ಗಂಟೆಗೆ ತಿನ್ನಬೇಕು, ಗಂಟೆ ಗಂಟೆಗೆ ನೀರು ಕುಡಿಬೇಕು ಅಂತ ಹೇಳ್ತಾರೆ. ಆದರೆ ಅಂಥ ವೈದ್ಯರನ್ನೆಲ್ಲ ಒಂದ್ಸಲ ಸ್ವಾಮಿಗಳ ಮುಂದೆ ಹೋಗಿ ಕೂಡಿಸ್ಬೇಕು. ಏನು ಆಶ್ಚರ್ಯ ಅನ್ನಿಸ್ತದೆ, ಇಂಥ ವಿಚಿತ್ರ ಅಂತ ಅನ್ನಿಸ್ತದೆ. ಗಂಟೆ ಗಂಟೆಗೆ ಅಲ್ಲ, ನೀರೇ ಕುಡಿಯೋದಿಲ್ಲ. ಅವ್ರು ನೀರು ಕುಡಿಬೇಕಾದ್ರೆ ಅವಗಾಹನ ಸ್ನಾನ ಆಗಬೇಕು. ಅವಗಾಹನ ಸ್ನಾನ ಆಗದೆ ನೀರು ಹುಟ್ಟೋದೇ ಇಲ್ಲ, ಕುಡಿಯೋದೇ ಹುಟ್ಟೋದಿಲ್ಲ ಅವರಿಗೆ. ಬೆಳಿಗ್ಗೆ ಮತ್ತು ಸಾಯಂಕಾಲ ಅವರೇನು ಪೂಜೆಗೆ, ಸಾಯಂಕಾಲದ ಪೂಜೆಗೆ ಎದ್ದಿರ್ತಾರೆ, ಆವಾಗ ಮಾತ್ರ ಅಷ್ಟೇ. ಅದು ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ. ಪರೀಕ್ಷಿತ ಆ ಮಾತು ಹೇಳಿದ್ದಾನೆ, ಆದರೆ ಪ್ರತ್ಯಕ್ಷವಾಗಿ ನಾವು ನೋಡ್ತೇವೆ. ತ್ಯಕ್ತೋದಮಪಿ ಬಾಧತೆ ನೈಷಾತಿ ದುಸ್ಸಹ. ಹಸಿವೆ ಏನಿದೆಯಲ್ಲ, ಸಹನೆ ಮಾಡಲಿಕ್ಕಾಗೋದಿಲ್ಲ ಅಂತ ಅವನೇ ಹೇಳ್ತಾನೆ, ಪರೀಕ್ಷಿತನೇ ಹೇಳ್ತಾನೆ. ಅತಿ ದುಸ್ಸಹ ಅಂತ ಹೇಳ್ತಾನೆ. ಉಳಿದದ್ದನ್ನೆಲ್ಲ ತಡ್ಕೊಳ್ಬೋದು, ಹಸಿವೆಯನ್ನು ಮಾತ್ರ ತಡಿಲಿಕ್ಕಾಗೋದಿಲ್ಲ. ಹಸಿದವರನ್ನೂ ತಡಿಲಿಕ್ಕಾಗೋದಿಲ್ಲ. ಆಗ್ತದ ಹಸಿದವರನ್ನು ತಡಿಲಿಕ್ಕೆ? ಬೆಳಿಗ್ಗೆ ದ್ವಾದಶಿ ಇರ್ತದೆ, ದ್ವಾದಶಿ ಇದೆ, 7, ಇನ್ನೊಂದು ಸ್ವಲ್ಪ ತಡಿ, ಇನ್ನೊಂದು ಗಂಟೆ ತಡಿ, ಎಲ್ಲ ಆಯಿತು ಅಂತ ನಾವು ಹೇಳಿಬಿಟ್ರೆ ಆಯಿತು, ಮುಗೀತು ಕಥೆ. ಅಡಿಗೆ ಮಾಡೋರ್ದು ಆಗೋದಿಲ್ಲ. ಹಸಿದವರನ್ನು ತಡೀಲಿಕ್ಕೆ ಆಗೋದಿಲ್ಲ, ಇನ್ನು ಹಸಿವೆಯನ್ನೇನು ತಡೀಲಿಕ್ಕಾಗ್ತದೆ? ನೈಷಾತಿ ದುಸ್ಸಹ ಕ್ಷುನ್ಮಾಂ. ಅಪ್ಪ, ಹಸಿವೆಯ ಬಾಧೆ ಏನು ಅಂತ ನನಗೆ ಗೊತ್ತು ಸ್ವಾಮಿ, ಆದರೆ ವಿಚಿತ್ರ, ಅಂತಹ ದುಸ್ಸಹವಾದ ಹಸಿವೆಯ ಬಾಧೆಯು ನನಗಾಗ್ತಾ ಇಲ್ಲ ಅಂತ ಪರೀಕ್ಷಿತ ಅಂತಾರೆ. ಯಾಕೆಂದರೆ ಒಂದು ಸಲ ನೀರಿಡಿಸಿದ ಮಹಾನುಭಾವ ಅವನು. ಶಮೀಕ ಮಹರ್ಷಿಗಳ ಆಶ್ರಮಕ್ಕೆ ಹೋದಾಗ ಆ ನೀರಿಡಿಕೆಯನ್ನು ಸಹನೆ ಮಾಡಲಿಕ್ಕಾಗಲಿಲ್ಲ ಅವನಿಗೆ. ಹೀಗಾಗಿ ಇಲ್ಲಿ ವಿಶೇಷಣ ಕೊಡ್ತಾನೆ. ಅದರ ಬಾಧೆ ಏನು ಅಂತ ಗೊತ್ತವನಿಗೆ, ಪರೀಕ್ಷನ್ ಮಹಾರಾಜನಿಗೆ, ಅನುಭವಿಸಿದವನು. ಹೀಗಾಗಿ ಅವನಿಗೆ ಆಶ್ಚರ್ಯವಾಗ್ತಾ ಇದೆ, ಪರೀಕ್ಷಿತನಿಗೆ ಆಶ್ಚರ್ಯವಾಗ್ತಾ ಇದೆ. ಮಹಾನುಭಾವ ಅಂತವರ ಕಥೆಗಳನ್ನು ಕೇಳ್ತೀವಲ್ಲ, ವೇದವ್ಯಾಸದೇವ ನಮಗೆ ಕೊಟ್ಟಿದ್ದಾರಲ್ಲ, ಇವುಗಳಲ್ಲೇನೂ ಕೊಡದೆ ಹೋಗಿದ್ರೆ ನಮ್ಮ ಪರಿಸ್ಥಿತಿ ಏನಿತ್ತು ಹೇಳಿ? ಭಾಗವತ ಇಲ್ಲ, ಮಹಾಭಾರತ ಇಲ್ಲ, ರಾಮಾಯಣ ಇಲ್ಲ, ಇದೇನೂ ಇಲ್ಲ, ನಾನೇನೂ ಕೊಡೋದಿಲ್ಲ, ಇದ್ದೇ ಹೀಗಿದೆ. ಆದರೆ ನಾವು ಅಂತೀವಲ್ಲ, ದೇವರೇನು ಕೊಟ್ಟಿದ್ದ ನನಗೆ, ಏನು ಮಾಡಿದ್ದ ನನಗೆ, ನಾವೆಲ್ಲ ಅಂತೀವಲ್ಲ. ಒಂದು ಸಲ ದೇವರು ಕೊಟ್ಟ ಮಹಾಭಾರತ, ದೇವರು ಕೊಟ್ಟ ಭಾಗವತ, ದೇವರು ಕೊಟ್ಟ ರಾಮಾಯಣವನ್ನು ನೆನಪಿಸಿಕೊಂಡ್ರೆ ಏನು ಕೊಟ್ಟಿಲ್ಲ ದೇವರು ನನಗೆ? ಇದಕ್ಕಿಂತಲೂ ದೊಡ್ಡದು ಕೊಡಬೇಕಾ ದೇವರು? ಏನು ಮನೆ ಕೊಡಬೇಕಾ ದೇವರು ನಮಗೆ? ನಮ್ಮ ಉದ್ದೇಶ ಅಷ್ಟೇ, ಬೆಂಗಳೂರಲ್ಲಿ ಒಂದು ದೊಡ್ಡ ಮನೆ ನಮಗೆ ಸಿಕ್ಕಿದರೆ ದೇವರು ಕೊಟ್ಟಂತೆ. ಬರೀ ಮನೆ ಕೊಟ್ಟರೆ ಆಗೋದಿಲ್ಲ, ಆ ಮನೆಯಲ್ಲಿ ಮತ್ತೆ ಇಷ್ಟೆಲ್ಲ ವಾಹನಗಳು ಬೇಕು, ಒಬ್ಬೊಬ್ಬರಿಗೆ ಒಂದೊಂದು ವಾಹನಗಳಿರಬೇಕು. ದೇವರು ಕೊಡಬೇಕು ಅಂತ ಇದ್ರೆ ದೇವರಲ್ಲ, ಸರ್ವೋತ್ತಮ ಅಲ್ಲ, ಎಲ್ಲ ಕೊಡಬೇಕು ನನಗೆ ಅಂತ ಎಷ್ಟು ಕೊಟ್ಟರೂ ತೃಪ್ತಿ ಇರೋದಿಲ್ಲ ನಮಗೆ. ಆದರೆ ದೇವರು ಎಂಥದ್ದು ಕೊಟ್ಟಿದ್ದಾನೆ, ಎಷ್ಟು ಕೊಟ್ಟರೂ ತೃಪ್ತಿ ಇರೋದಿಲ್ಲ, ಅದು ದೇವರಿಗೆ ಗೊತ್ತು. ಹೀಗಾಗಿ ಏನು ಕೊಟ್ಟರೆ ತೃಪ್ತರಾಗಬೇಕು, ಏನಿದ್ದು ತೃಪ್ತರಾಗ ಅಂತ ಭಾಗವತ ಕೊಟ್ಟಿದ್ದಾನೆ. ಯಾರದ್ದು ಭಾಗವತ? ಮಹಾಭಾರತ ಯಾರದ್ದು? ನಮ್ಮದು. ಭಾಗವತ ನಮ್ಮದು, ನನ್ನದು, ನಮ್ಮದು. ಭಾಗವತ, ರಾಮಾಯಣ, ಮಹಾಭಾರತ ಇದು ಬೇರೆ ಯಾರದ್ದೂ ಅಲ್ಲ, ನಮಗೆ ಕೊಟ್ಟಿದ್ದಾನೆ. ನಮಗೆ ಕೊಟ್ಟಿರೋ ಆಸ್ತಿ ಇದು, ದೇವರು ಕೊಟ್ಟ ಆಸ್ತಿ. ಇಷ್ಟು ಕೊಟ್ಟರು ಇನ್ನೂ ದೇವರೇನು ಕೊಟ್ಟಿಲ್ಲ ನನಗೆ ಅಂತ ಒದ್ದಾಡ್ತೀವಲ್ಲ. ಇನ್ನು ನಮ್ಮಂಥವ್ರು ನೋಡಿ ಏನನ್ಬೇಕು? ಅಪ್ಪ ಅಮ್ಮ ಎಲ್ಲ ಕೊಟ್ಟರೂ ಸಹ ತಂದೆ ತಾಯಿ ಎಲ್ಲ ಕೊಟ್ಟಿರ್ತಾರೆ. ಬೆಂಗಳೂರಲ್ಲಿ ಮನೆ ಕೊಡ್ತಾರೆ, ಕಾರ್ ಕೊಡ್ತಾರೆ, ಒಳ್ಳೆ ಎಲ್ಲೆಲ್ಲೋ ಯಾರನ್ನ ವಿಚಾರಿಸಿ ಒಳ್ಳೆ ಕೆಲಸ ಕೊಡಿಸ್ತಾರೆ. ಆದರೂ ಅಪ್ಪ ಹೋದ್ಮೇಲೆ ನನಗೇನು ಮಾಡಲಿಲ್ಲ ನಮ್ಮಪ್ಪ ಅಂತ ಅಂದರೆ ಎಂಥ ದುಷ್ಟ ಆ ಮಗ, ಎಂಥ ಕೆಟ್ಟದವನು ಅವನ ಮಗ. ಎಲ್ಲ ಕೊಟ್ಟರು, ಆದರೆ ದೇವರು ಇಷ್ಟೆಲ್ಲ ಕೊಟ್ಟಿದ್ದಾನೆ. ಪರೀಕ್ಷಿತನಿಗೆ ಅನುಭವ ಇದೆ. ಹೀಗಾಗಿ ನೈಷಾತಿ ದುಸ್ಸಹ ಕ್ಷುನ್ಮಾಂ ತ್ಯಕ್ತೋದಮಪಿ ಬಾಧತೆ. ಒಂದು ಕಾಲದಲ್ಲಿ ನೀರಿಡಿಸಿದಾಗ ನನಗೆಷ್ಟು ಬಾಧೆಯಾಯಿತು, ಎಷ್ಟು ತೊಂದರೆಯಾಯಿತು. ಆ ತೊಂದರೆಯಾದದ್ದಕ್ಕಾಗಿ ಸತ್ತ ಹಾವನ್ನು ಶಮೀಕ ಋಷಿಗಳ ಕೊರಳಲ್ಲಿ ಹಾಕುವ ಸಿಟ್ಟು ನನಗೆ ಬಂತಲ್ಲ,
ಆದರೆ ಈಗ ಯಾಕೋ ನನಗೆ ಹಸಿವೆ ಆಗ್ತಾ ಇಲ್ಲ. 6 ದಿವಸ, ಅವತ್ತು 6 ದಿವಸವೂ ಆಗಿದ್ದಿಲ್ಲ ಆವಾಗ ನೀರು ಕುಡಿದು. ಆದರೆ ಈಗ ಹಾಗಲ್ಲ, 6 ದಿವಸ ಆದರೂ ಕೂಡ ನನಗೆ ಹಸಿವೆ ಆಗ್ತಾ ಇಲ್ಲ, ನೀರಿಡಿಕೆ ಅದರ ಬಾಧೆ ನನಗಾಗ್ತಾ ಇಲ್ಲ. ಯಾಕೆ ಅಂತನ್ನೋದು ಗೊತ್ತಾಯ್ತು ಅವನಿಗೆ. ಪಿಬಂತಂ ತನ್ಮುಖಾಂ ಭೋಜಾತ್ ಸ್ರತಂ ಹರಿಕಥಾಮೃತಂ. ನಿಮ್ಮ ಮುಖದಿಂದ ಹರಿದು ಬರುವ ಆ ಹರಿಕಥಾಮೃತ ಏನಿದೆಯಲ್ಲ, ಆ ಹರಿಕಥಾಮೃತವನ್ನು ನಾನು ಪಾನ ಮಾಡ್ತಾ ಇದ್ದೇನೆ, ಹೀಗಾಗಿ ನನಗೆ ನೀರಿಡಿಕೆ ಆಗ್ತಾ ಇಲ್ಲ, ನನಗೆ ಹಸಿವೆ ಆಗ್ತಾ ಇಲ್ಲ ಅಂತ ಮಹಾನುಭಾವರು ಹೇಳ್ತಾರೆ. ರೋಮಾಂಚನವಾಗ್ತಾರೆ. ಮತ್ತೆ ಮಹಾಸ್ವಾಮಿಗಳ ನೆನಪಾಗ್ತದೆ ನನಗೆ. ಬೆಂಗಳೂರಿಗೆ ಬಂದಿದ್ದರು ಒಂದು ಸಲ. ಬೆಂಗಳೂರಿಗೆ ಬಂದಾಗ ಅವರು ಬಂದದ್ದು ಯಾರಿಗೂ ಗೊತ್ತಾಗಿರಲಿಲ್ಲ. ಹೀಗಾಗಿ ಭೇಟಿಯಾಗೋದಕ್ಕಾಗಿ ಯಾರೂ ಬರಲಿಲ್ಲ, ದರ್ಶನಕ್ಕೆ ಯಾರೂ ಬಂದಿರಲಿಲ್ಲ. ಬಂದ ಕೂಡಲೇ ಸುಮಾರು ಒಂದು 3-4 ಗಂಟೆ ಪಾಠ ಹೇಳಿದರು. 3-4 ಗಂಟೆ ಪಾಠ ಆದ ಮೇಲೆ ನಾನು ದರ್ಶನಕ್ಕಾಗಿ ಕಾಯ್ತಾ ಇದ್ದೆ. ಪಾಠ ಇತ್ತು, ಹೋಗೋದಿಲ್ಲ. ಪಾಠ ಗೀಟ ನಡೆದಾಗ ನಾವಂತೂ ಹೋಗೋದಿಲ್ಲ, ನಾವು ಯಾರೂ ಹೋಗೋದಿಲ್ಲ. ಅದು ಸೇವೆ, ಗುರುಗಳ ಸೇವೆ, ಅದೊಂದು ನಾವು ಮಾಡುವ ಗುರುಗಳ ಸೇವೆ. ಇದನ್ನು ಮಾಡ್ರಿ ಅಂತ ಅವರು ಹೇಳ್ತಾರೆ, ನಾವು ಅದನ್ನು ಮಾಡ್ತೇವೆ. ಹೊರಗೆ ಕಾಯ್ತಾ ಕೂತಿದ್ದೆ. ಸ್ವಾಮಿಗಳು ಬಂದರು. ವಿದ್ಯಾಪೀಠದ ಮುಂದೆ ಸ್ಥಳ ಇದೆಯಲ್ಲ, ವಾಕಿಂಗ್ ಮಾಡೋದಕ್ಕಾಗಿ ಅಲ್ಲಿ ಬಂದಿದ್ದರು. ಬಂದಾಗ ನಮಸ್ಕಾರ ಮಾಡಿದೆ. ನಮಸ್ಕಾರ ಮಾಡಿದರೆ 1,000 ಕೊಡ ಹಾಲು ಕೊಡೋದಕ್ಕೆ ಸಂತೋಷ ಆಯ್ತು ನೋಡು ಇವತ್ತು ಅಂತ ಹೇಳಿದರು. ಯಾಕೆಂದರೆ 4 ತಾಸು ಪಾಠ ಆಯಿತು, ಪ್ರಶಸ್ತ ಪಾಠ ಆಯಿತು, 1,000 ಕೊಡ ಹಾಲು ಕೊಡೋದಕ್ಕೆ ಸಂತೋಷವಾಯಿತು ಅಂತ ಅಂದರು. ಆದರೆ ಆ ಪಾಠ ಹೇಳಿದರೆ ಹೊಟ್ಟೆ ತುಂಬುತ್ತದೆ ಅವರಿಗೆ, ಪ್ರವಚನ ಹೇಳಿದರೆ ಹೊಟ್ಟೆ ತುಂಬುತ್ತದೆ ಅವರಿಗೆ. ತಿನ್ನೋದು 8 ತುತ್ತು, 8 ತುತ್ತಿನಿಂದ ಹೊಟ್ಟೆ ತುಂಬುತ್ತದೆ. ನಾವು ಒಂದು ಸಲ ನೋಡೋಣ, 8 ತುತ್ತು ತಿಂದು ಎಷ್ಟೊತ್ತು ನಾವಿರಬಹುದು, ಒಂದು ಸಲ ಪರೀಕ್ಷೆ ಮಾಡಿಕೊಳ್ಳೋಣ. ಹಾಗೆ ಮಾಡಿದರೆ ಅವರೆಷ್ಟು ದೊಡ್ಡವರು ಅಂತ ನಮಗೆ ಅರ್ಥ ಆಗ್ತದೆ. ಅವರ ಮಹಿಮೆ, ಅವರ ವೈರಾಗ್ಯ, ಅವರ ನಿಷ್ಠೆ, ಅವರ ದೀಕ್ಷೆ ಏನು ಅಂತ ನಮಗೆ ಗೊತ್ತಾಗ್ತದೆ. ಒಂದು 4 ತಾಸು ಕೂತು ಪಾಠ ಹೇಳೋಣ, ಪಾಠ ಕೇಳೋಣ. ನನಗಂತೂ ಆಗೋದಿಲ್ಲ, ಸರ್ವಥಾ ಆಗೋದಿಲ್ಲ. ಏನೋ ಒಂದು ದಿವಸ ಮಾಡ್ಬೋದು, ಆದರೆ ನಿತ್ಯ ಮಂತ್ರಾಕ್ಷತೆ ನೀವು 10 ಮಂದಿ ಇದ್ದೀರಿ ಕೊಡ್ಬೋದು, ಆದರೆ ಒಂದು 100 ಮಂದಿ ಬಂದರು ಅಂತಂದರೆ ಕೊಡಲಿಕ್ಕಾಗೋದಿಲ್ಲ. ಆದರೆ ಏನು ಎಂಥ ವಿಚಿತ್ರ ಇರಲಿ. ಹಾಗೆ ಪರೀಕ್ಷಿತ್ ಮಹಾರಾಜ ಹೇಳ್ತಾನೆ, ನನಗೆ ನೀರಿಳಿಕೆ ಆಗ್ತಾ ಇಲ್ಲ, ಹರಿಕಥಾಮೃತವನ್ನು ಕುಡಿತಾ ಇದ್ದೇನೆ. ಅಕ್ಷರಶಃ ನೀರಿಳಿಕೆ ಆಗಲಿಲ್ಲ, ನನಗೆ ಬಾಧೆ ಆಗಲಿಲ್ಲ, ತೊಂದರೆ ಅನ್ನಿಸ್ಲಿಲ್ಲ. ಮಹಾಸ್ವಾಮಿಗಳಲ್ಲಿ ನಾವು ಅದನ್ನು ನೋಡ್ತೇವೆ. ಸೂತರ ಹೇಳ್ತಾರೆ, ತನ್ನಿಶಮ್ಯ ಭೃಗುನಂದನ ಸಾಧುವಾದಂ ವೈಯಾಸಕಿ ಸ ಭಗವಾನತ ವಿಷ್ಣುರಾತಂ ಪ್ರತ್ಯರ್ಚ್ಯ ಕೃಷ್ಣಚರಿತಂ ಕಲಿಕಲ್ಮಷಘ್ನಂ ವ್ಯಾಹರ್ತುಮಾರಭತ ಭಾಗವತ ಪ್ರಧಾನ. ಈ ಶುಕಾಚಾರ್ಯರಂಥವರಿಗೆ ಇಷ್ಟು ಕೇಳಿದ್ರೆ ಸಾಕು, ಕತೆ ಹೇಳು ಅಂತ ಕೇಳಿದರೆ ಸಾಕು, ಎಂಥ ಉತ್ಸಾಹದಿಂದ ಹೇಳ್ತಾರೆ. ಪ್ರತ್ಯರ್ಚ ಪೂಜೆ ಮಾಡಿದ್ರಂತೆ ಶುಕಾಚಾರ್ಯರು, ಪ್ರತ್ಯರ್ಚನೆ ಮಾಡಿದ್ರಂತೆ. ಅದೇನವನಿಗೆ ನಮಸ್ಕಾರ ಇತ್ಯಾದಿಗಳಲ್ಲ, ಯೋಗ್ಯತೆಯಲ್ಲಿ ಬಹಳ ಸಣ್ಣವನು ಪರೀಕ್ಷಿತ. ಆದರೂ ಕೃಷ್ಣನ ಕಥೆಯನ್ನು ಕೇಳ್ತಾ ಇದ್ದೀಯಲ್ಲಪ್ಪ ನೀನು, ಬಹಳ ಸಂತೋಷವಾಗಿ ಹೊಗಳಿದ್ರಂತೆ, ಅವನನ್ನು ಸ್ತೋತ್ರ ಮಾಡಿದ್ರಂತೆ. ಎಂಥ ಒಳ್ಳೆಯ ಪ್ರಶ್ನೆಯನ್ನು ಮಾಡಿದ್ದೀಯಪ್ಪ ನೀನು, ಬಹಳ ಸಂತೋಷವಾಯಿತು. ಸಾಧುವಾದಂ ಭಗವಾನಥ ವಿಷ್ಣುರಾತಂ ಪ್ರತ್ಯರ್ಚೆ ಕೃಷ್ಣಚರಿತಂ ಕಲಿ ಕಲ್ಮಷಘನಂ. ಏನು ಕೃಷ್ಣನ ಚರಿತೆ? ಕಲಿಯ ಕಲ್ಮಷವನ್ನೆಲ್ಲ ನಾಶ ಮಾಡುವ ಕಥೆ ಅದು ಕೃಷ್ಣನ ಕಥೆ ಅಂತ ಅಂದರೆ. ಅಂತಹ ಕಥೆಯನ್ನು ಭಾಗವತ ಪ್ರಧಾನರಾದ ಆ ಮಹಾನುಭಾವರು, ವೈಷ್ಣವ ಪ್ರಧಾನರಾದ, ನೋಡ್ರಿ ಯಾರವರು? ಶುಕಾಚಾರ್ಯರು, ರುದ್ರದೇವರು ವೈಷ್ಣವಾಗ್ರೇಸರರು ಅಂತ ನಾವು ಹೇಳ್ತೀವಲ್ಲ. ಏನು ಪ್ರಮಾಣ? ಭಾಗವತದಲ್ಲಿ ಭಾಗವತ ಪ್ರಧಾನ. ಏನು ಭಾಗವತ ಅಂದ್ರೇನು? ವೈಷ್ಣವ. ಪ್ರಧಾನ ಅಂದ್ರೇನು? ಅಗ್ರೇಸರ. ಸುಮ್ಮನೆ ರುದ್ರದೇವರನ್ನು ವೈಷ್ಣವಾಗ್ರೇಸರ ಅಂತ ನಾವು ಹೇಳಿದ್ದಲ್ಲ. ಇನ್ನೇನು ಶಿವರಾತ್ರಿಯೂ ಹತ್ತಿರ ಬರ್ತಾ ಇದೆ, ಸುಮ್ಮನೆ ವೈಷ್ಣವಾಗ್ರೇಸರ ಅಂತ ಹೇಳಿದ್ದಲ್ಲ. ಭಾಗವತದಲ್ಲೇ ಅವರನ್ನು ಭಾಗವತ ಪ್ರಧಾನ ಅಂತ ಕರೀತಾರೆ. ಹೀಗಾಗಿ ವೈಷ್ಣವಾಗ್ರೇಸರರಾದ ಶುಕಾಚಾರ್ಯರು ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವಾಸುದೇವ ಕಥಾ ಪ್ರಶ್ನ. ಮೊದಲಿಗೆ ಹೇಳ್ತಾರೆ, ದೇವರ ಬಗ್ಗೆ ಪ್ರಶ್ನೆ ಮಾಡಿದರೆ ಅದು 3 ಜನರಿಗೆ ಲಾಭ ಅಂತೆ, ಒಬ್ಬನಿಗೆ ಲಾಭ ಅಲ್ಲ ಅದು. ವಾಸುದೇವ ಕಥಾ ಪ್ರಶ್ನ ಪುರುಷಾಂತ್ರೀನ್ ಪುನಾತಿ. 3 ಜನರನ್ನು ಪವಿತ್ರ ಮಾಡ್ತದಂತೆ, 3 ಜನರು ಶುದ್ಧರಾಗ್ತಾರಂತೆ ಆ ಪ್ರಶ್ನೆಯಿಂದ. ಗಂಗೆಯಲ್ಲಿ ಸ್ನಾನ ಮಾಡಿದರೆ ಮಾಡಿದವರಿಷ್ಟೇ ಶುದ್ಧ. ನಾನು ಇಲ್ಲಿರ್ತೇನೆ, ನೀನು ಸ್ನಾನ ಮಾಡು, ನಾನು ಶುದ್ಧನಾಗ್ತೇನೆ ಅಂತ ಅಲ್ಲಿಗೆ ಬರ್ತದೆ. ಬಹಳ ಚಳಿ ಇದೆ, ಈಗ ಗಂಗೆಯಲ್ಲಿ ನೀನು ಸ್ನಾನ ಮಾಡಪ್ಪ, ಮತ್ತೆ ನಾನು ಇಲ್ಲಿ ಇರ್ತೇನೆ, ನಾನು ಶುದ್ಧನಾಗ್ತೇನೆ. ಯಾರು ಮುಳುಗುತ್ತಾರೆ ಅವರಿಗಿಷ್ಟೇ ಶುದ್ಧಿ. ಇವತ್ತು ನೀನು ಸ್ನಾನ ಮಾಡಪ್ಪ ನನ್ನ ಬದಲಿ ಅಂತ ಹೇಳಲಿಕ್ಕಾಗ್ತದ? ನೀನು ಊಟ ಮಾಡು ಅಂತ ಹೇಳಲಿಕ್ಕಾಗ್ತದ? ಹೇಳಲಿಕ್ಕಾಗೋದಿಲ್ಲ. ಆದರೆ ಹಾಗೆ ಇದು ಹಾಗಲ್ಲ. ಕೃಷ್ಣನ ಕಥೆ ಅದರ ಪ್ರಶ್ನೆಯನ್ನು ಮಾಡಿದರೆ ಪುರುಷಾಂತ್ರೀನ್ ಪುನಾತಿ. 3 ಅಂದರೆ 3 ಅಂತ ಅಲ್ಲ, 3 ಗಣ.
ಯಾರು ಅಂದರೆ ಕೇಳಿದವರು. ಯಾರು ಪ್ರಶ್ನೆ ಮಾಡಿರ್ತಾರಲ್ಲ ಅವರು ಪವಿತ್ರರಾಗ್ತಾರೆ. ಪ್ರಶ್ನೆಗೆ ಸಮಾಧಾನ ಯಾರು ಹೇಳಿರ್ತಾರಲ್ಲ ಅವರು ಪವಿತ್ರರಾಗ್ತಾರೆ. ಅದೇ ರೀತಿಯಾಗಿ ಶ್ರೋತೃಗಳು ಒಬ್ಬರ ಇಬ್ಬರ ಶುಕಾಚಾರ್ಯ ಹೇಳ್ತಾ ಇರಬೇಕಾದ್ರೆ ಅವರೆಲ್ಲರೂ ಪುನೀತರಾಗ್ತಾರೆ, ಪವಿತ್ರರಾಗ್ತಾರೆ. ಇದು ಆ ಕೃಷ್ಣನ ಪ್ರಶ್ನೆಗೆ ಇರುವ ಮಹಿಮೆ, ಕೃಷ್ಣನ ಪ್ರಶ್ನೆಗೆ ಇರುವ ಸಾಮರ್ಥ್ಯ ಅಂತ ಹೇಳ್ತಾರೆ. ಕೃಷ್ಣನ ಪ್ರಶ್ನೆಯೂ ನಮ್ಮನ್ನು ಪವಿತ್ರ ಮಾಡ್ತದೆ ಅಂತ ಹೇಳ್ತಾರೆ. ಅದರಿಂದ ಅಂಥ ಅದ್ಭುತವಾದ ಕಥೆಯಪ್ಪ ಹೇಳ್ತೇನೆ. ಭೂದೇವಿ ಬಹಳ ಪೀಡೆಯಾಯಿತು. ದೈತ್ಯರಿದ್ದಾರೆ, ಬಹಳ ಜನ ದೈತ್ಯರು ಪೀಡೆ ಕೊಡ್ತಾ ಇದ್ದಾರೆ. ದೇವರ ಸ್ಮರಣೆ ಮಾಡ್ತಾ ಇಲ್ಲ, ದುಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಬಹಳ ಖೇದವಾಯಿತು. ಅದು ಗೋರೂಪವನ್ನು ಧಾರಣೆ ಮಾಡಿ ಬ್ರಹ್ಮದೇವರ ಹತ್ರ ಹೋಗಿದೆಯಂತೆ. ದೈತ್ಯರ ಪೀಡೆ ಬಹಳ ಆಗಿದೆ, ಸಹನೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಕರುಣೆ ಮಾಡಬೇಕು ಅಂತಂದಾಗ ಜಗಾಮಸತ್ರಿಂದ ನಯನಃ ತೀರಂ ಕ್ಷೀರಪಯೋಧಿರೇಧೆ. ರುದ್ರದೇವರನ್ನು ಕರೀತಾರಂತೆ ಬ್ರಹ್ಮದೇವರು, ಬಾಪ ಹೋಗೋಣ, ದೇವರ ಹತ್ರ ಹೋಗೋಣ, ಮತ್ತೆ ನಾವೆಲ್ಲ ಪ್ರಸಂಗ ಬಂದಿದೆ. ದೇವತೆಗಳೆಲ್ಲ ಪರಮಾತ್ಮನ ಹತ್ರ ಹೋಗ್ತಾರೆ. ಪುರುಷಂ ಪುರುಷ ಸೂಕ್ತೇನ ಉಪತಸ್ಥೇ ಸಮಾಹಿತ. ನೋಡ್ರಿ, ಮತ್ತೆ ಬಂತು ಪುರುಷ ಸೂಕ್ತ. ದೇವರ ಹತ್ರ ಹೋದಾಗ ಪರಮಾತ್ಮನಿಗೆ ಪುರುಷ ಸೂಕ್ತ ಅಂದರೆ ಎಷ್ಟು ಪ್ರೀತಿ ಅಂತ ಅಂದರೆ ಪರಮಪ್ರೀತಿ ಪುರುಷ ಸೂಕ್ತ ಅಂತ ಅಂದರೆ. ಅಂಥ ಪುರುಷ ಸೂಕ್ತದಿಂದ ಪರಮಾತ್ಮನ ಸ್ತೋತ್ರ ಮಾಡಿದಾಗ ಪರಮಾತ್ಮನಿಗೆ ಬ್ರಹ್ಮದೇವರು ಹೇಳ್ತಾರೆ, ಭೂಲೋಕದಲ್ಲಿ ಅವತಾರ ಮಾಡುವ ಸಮಯ ಆಸನ್ನವಾಗಿದೆ, ಭೂಭಾರವನ್ನು ಪರಿಹಾರ ಮಾಡಬೇಕು ಅಂತಂದಾಗ ದೇವರು ದೇವತೆಗಳಿಗೆಲ್ಲ ಆಶ್ವಾಸನೆ ಮಾಡ್ತಾನೆ. ಆಶ್ವಾಸನೆ ಮಾಡಿ ಪರಮಾತ್ಮ ಸಮಾಧಾನ ಮಾಡ್ತಾನೆ. ದೇವತೆಗಳೆಲ್ಲ ತಮ್ಮ ತಮ್ಮ ಮನೆ ಸೇರಿಕೊಳ್ಳುತ್ತಾರೆ. ಇದೇ ಸಂದರ್ಭದಲ್ಲಿ ನಡೆದ ಮತ್ತೊಂದು ಘಟನೆ. ಕಂಸ ತನ್ನ ತಂಗಿ ದೇವಕಿಗೆ ವಿವಾಹವನ್ನು ಮಾಡ್ತಾರೆ. ವಸುದೇವ ದೇವಕಿಯರ ವಿವಾಹವಾಗಿದೆ. ಆ ವಸುದೇವ ದೇವಕಿಯರಿಗೆ ಅವರ ಮನೆಗೆ ಕೊಟ್ಟು ಕಳಿಸಬೇಕು. ಆ ವಾಹನದಲ್ಲಿ, ರಥದಲ್ಲಿ ಸ್ವಯಂ ಕಂಸ ಕುಳಿತಿದ್ದಾನೆ, ಸಾರಥಿಯಾಗಿ ಕುಳಿತಿದ್ದಾನೆ. ಎಷ್ಟು ಪ್ರೀತಿ ನೋಡಿ ತಂಗಿಯ ಮೇಲೆ. ಹೌದು, ಒಳಗೆ ಭೃಗು ಇದ್ದಾರೆ, ಕಂಸನಲ್ಲಿ ಭೃಗು ಇದ್ದಾರೆ. ಹೀಗಾಗಿ ಆ ಕಂಸ ಮತ್ತೆ ಕರ್ಕೊಂಡು ಹೋಗಬೇಕು ಅಂತ ಕೂತಿದ್ದಾನೆ. ಆ ದಾರಿಯಲ್ಲಿ ಆಕಾಶವಾಣಿ ಆಗ್ತದೆ, ಅಜ್ಞಾನಿ, ಯಾರನ್ನು ಕರ್ಕೊಂಡು ಹೋಗ್ತಾ ಇದ್ದೀಯಲ್ಲ, ಅಷ್ಟಮ ಗರ್ಭ, ನಿನ್ನ ಮರಣ, ನಿನ್ನನ್ನು ಸಂಹಾರ ಮಾಡ್ತದೆ ಅಂತ ಹೇಳಿದ ಖಡ್ಗ ತೆಗೆದುಕೊಂಡು ಸಂಹಾರ ಮಾಡಲಿಕ್ಕೆ ಹೋಗ್ತಾನೆ. ದೇವಕಿಯನ್ನೇ ಸಂಹಾರ ಮಾಡಲಿಕ್ಕೆ ಹೋಗ್ತಾನೆ. ಅವಳಿದ್ದರಲ್ಲ ಮುಂದೆ 8ನೇ ಗರ್ಭ. ಆದರೆ ನೋಡಿ, ಆಕಾಶವಾಣಿ ಆದರೂ ಕೂಡ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ. ಯದ್ಭಾವಿ ತದ್ಭವತ್ಯೇವ. ನಾವು ಕೇಳ್ತೇವೆ, ಭವಿಷ್ಯ ಕೇಳ್ತೇವೆ, ಎಲ್ಲ ಏನು ಕೇಳಿದ್ರೆ ಅದಾಗೋದು ಹಾಗೆ ಆಗ್ತದೆ, ಅದನ್ನೇನು ಮಾಡಲಿಕ್ಕೆ ಆಗೋದೇ ಇಲ್ಲ. ಹೀಗಾಗಿ ಆಕಾಶವಾಣಿ ಆಯಿತು. ಆಕಾಶವಾಣಿಯಾಗಿ ಸಂಹಾರ ಮಾಡಲಿಕ್ಕೆ ಹೋಗ್ತಾನೆ. ಸಂಹಾರ ಮಾಡಲಿಕ್ಕೆ ಹೋದಾಗ ವಸುದೇವ ಪ್ರಾರ್ಥನೆ ಮಾಡ್ತಾನೆ, ಬೇಡಪ್ಪ, ಮೃತ್ಯು ಎಲ್ಲರಿಗೆ ಇದ್ದದ್ದು, ಯಾವಾಗಲೂ ಇದ್ದದ್ದು, ಅದರಲ್ಲಿ ಹೆಣ್ಣು ಮಗಳು ನಿನ್ನ ತಂಗಿ, ಹಾಗೆಲ್ಲ ಮನೆ ಹೆಣ್ಣುಮಗಳು ಅಂತ ಅಂತಾರಲ್ಲ, ಅವರ ಶಾಪ ಇರಬಾರ್ದು. ಆದ್ದರಿಂದಾಗಿ ಸರ್ವತಾ ಹಾಗೆಲ್ಲ ಮಾಡಲಿಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಆದರೂ ಕೇಳೋದಿಲ್ಲ. ಏವ ಏಷಾ ತವಾನುಜ ಬಾಲ ಕೃಪಣ ಪುತ್ರಿಕೋಪಮ ಹಂತುಂ ನರಹಸಿ ಕಲ್ಯಾಣಿಂ ಇಮಾಂ ತ್ವಂ ದೀನವತ್ಸಲ. ಇವಳು ನಿನ್ನ ತಂಗಿ, ಮಗಳಂತೆ ಇದ್ದವಳು ನಿನಗೆ, ಆದ್ದರಿಂದ ಕೊಲ್ಲಬಾರದು. ಕಲ್ಯಾಣಿ, ಒಳ್ಳೆಯವಳು. ಎಷ್ಟು ಹೇಳಿದ್ರು ಅವನು ಕೇಳ್ತಾ ಇಲ್ಲ. ನೋಡ್ರಿ, ವಸುದೇವನಿಗೆ ದೇವಕಿಯಲ್ಲದೆ ಇನ್ನೂ ಅನೇಕ ಜನ ಹೆಂಡತಿಯರಿದ್ದಾರೆ. ಇವಳು ಹೋದರೆ ಹೋಗಲಿ ಅಂತ ಅನ್ನಲಿಲ್ಲ. ಹೆಂಡತಿಯ ಮೇಲೆ ಎಷ್ಟು ಪ್ರೀತಿ ಅವನಿಗೆ ಬಂತು ನೋಡಿ. ವಿವಾಹವಾಯಿತು, ಸಪ್ತಪದಿಯಾಯಿತು, ಆ ತರಹದ ಪ್ರೀತಿ ಬಂತು. ಶಾಸ್ತ್ರದಲ್ಲಿ, ಧರ್ಮಶಾಸ್ತ್ರದಲ್ಲಿ ಒಂದು ವಿಚಿತ್ರವಾದ ಮಾತನ್ನು ಹೇಳ್ತಾರೆ. ಗೆಳೆತನ ಪರಸ್ಪರ ಬರಬೇಕಾದ್ರೆ 7 ಹೆಜ್ಜೆ ನಡೆದರೆ ಸಾಕಂತೆ. 7 ಹೆಜ್ಜೆ ನಡೆದರೆ ಸಾಕಂತೆ. ಸತಾಂ ಸಪ್ತಪದಿ ಮೈತ್ರಿ ಅಂತ ಹೇಳ್ತಾರೆ. ಸಜ್ಜನರಲ್ಲಿ ಮಾತ್ರ ಭಾವನೆಗಳ ಬದಲಾವಣೆ ಆಗಬೇಕು. ನಡೀತಾ ನಡೀತಾ ಅವರ ಭಾವನೆ ಇವರಿಗೆ, ಇವರ ಭಾವನೆ ಅವರಿಗೆ, ಪರಸ್ಪರ ಒಂದಾಗಿ ಬಿಡ್ತಾರಂತೆ. ಸಜ್ಜನರು 7 ಹೆಜ್ಜೆ ನಡೆದರೆ ಸಾಕಂತೆ. ಹೀಗಾಗಿ ಆ ರಾಮ ಸುಗ್ರೀವನ ಸ್ನೇಹವನ್ನು ಪರಿಗ್ರಹ ಮಾಡಬೇಕಾದರೂ ಕೂಡ ಅಗ್ನಿಸಾಕ್ಷಿಯಾಗಿ 7 ಹೆಜ್ಜೆ ಹಾಕಿ ಪರಿಗ್ರಹ ಮಾಡ್ತಾನೆ. ಗಂಡ ಹೆಂಡತಿ ವಧು ವರ ಆ ಅಗ್ನಿಗೆ ಪ್ರದಕ್ಷಿಣೆ ಹಾಕಿ ಸಪ್ತಪದಿಯನ್ನು ಹಾಕಿ ಏನಾಗ್ತಾರೆ, ಬರೀ ಗಂಡ ಹೆಂಡತಿ ಆಗೋದಲ್ಲ, ಅದು ಸ್ನೇಹಿತರಾಗೋದು. ಆ ಸ್ನೇಹವನ್ನು ಬೆಳೆಸ್ಕೊಳ್ಳೋದು, ಪರಸ್ಪರ ಸ್ನೇಹ ಅವರಲ್ಲಿ ಅದಲು ಬದಲಾಗೋದು, ಭಾವನೆಗಳ ಅದಲು ಬದಲಾಗಬೇಕು ಆ 7 ಹೆಜ್ಜೆಗಳಲ್ಲಿ. ಆ ತರಹದ ಪಾವಿತ್ರ್ಯ ಇದೆ, ಆ ತರಹದ ಶಕ್ತಿ ಇದೆ ನಡೆಯೋದರಿಂದ ಅನ್ನೋದಕ್ಕಾಗೇನೆ ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತ್ರ ಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಪರತ್ರವನಪ್ಪುದೇ ಫಲವಿದು ಬಾಳ್ದುದಕ್ಕೆ ಅಂತ ಅಂತಾರೆ. ಯಾಕೆ ಸಜ್ಜನರ ಜೊತೆಗೆ ಯಾತ್ರೆ ಮಾಡಬೇಕು? ಇದಕ್ಕಾಗೇನೆ. ಅವರ ಕರುಣೆ, ಅವರ ಮೇಲೆ ಭಕ್ತಿ ನಮಗೆ ಬೆಳೀತಿದೆ. ಭಕ್ತಿ ಅಂದರೂ ಸ್ನೇಹವೇ. ಅದು ದೊಡ್ಡವರಲ್ಲಿ ಮಾಡುವ ಸ್ನೇಹಕ್ಕೆ ಭಕ್ತಿ ಅಂತ ಕರೀತಾರೆ. ಸಣ್ಣವರಲ್ಲಿ ಮಾಡುವ ಸ್ನೇಹಕ್ಕೆ ವಾತ್ಸಲ್ಯ ಅಂತ ಕರೀತಾರೆ.
ಸಮಾನರಲ್ಲಿ ಮಾಡುವ ಸ್ನೇಹಕ್ಕೆ ಅದನ್ನು ಸ್ನೇಹ ಅಂತ ಕರೀತಾರೆ, ಪ್ರೀತಿ ಅಂತ ಕರೀತಾರೆ. ಇವೆಲ್ಲ ಒಂದೇ ತರಹದ ಶಬ್ದಗಳು. ಆದರೆ ಭಕ್ತಿ, ಸ್ನೇಹ, ವಾತ್ಸಲ್ಯ ಅದು ದೊಡ್ಡವರ ಮೇಲೆ, ಸಣ್ಣವರ ಮೇಲೆ, ಸಮಾನ ವಯಸ್ಕರ ಮೇಲೆ. ಹಾಗೆ ಆ ರೀತಿಯಾಗಿ ಸ್ನೇಹವನ್ನು ಬೆಳೆಸ್ಕೊಳ್ಬೇಕು. ಹೀಗಾಗಿ ಆ ಸ್ನೇಹ ಬೆಳೆದಿದೆ, ಹೀಗಾಗಿ ಆ ಹೆಂಡತಿಯನ್ನು ಉಳಿಸ್ಕೊಳ್ಳೋದಕ್ಕಾಗಿ ನೋಡ್ತಾನೆ, ಪ್ರಯತ್ನ ಮಾಡ್ತಾನೆ. ನಿನಗೆ ಯಾರಿಂದ ಭಯ? ಮಕ್ಕಳಿಂದ ಅಲ್ಲ, ಮಕ್ಕಳನ್ನೇ ನಿನಗೆ ಒಪ್ಪಿಸಿ ಬಿಡ್ತೇನೆ ಅಂತ ಹೇಳ್ತಾನೆ. ಆ ಮಾತಾಡಿದ ಕೂಡಲೇ ತಯಾರಾದವನು. ಯಾಕೆಂದರೆ ನೋಡಿರಿ, ವಸುದೇವರ ಸತ್ಯನಿಷ್ಠತೆ ಕಂಸನಿಗೂ ವಿಶ್ವಾಸ. ನಾನು ಸುಳ್ಳು ಮಾತಾಡ್ಬೋದು, ವಸುದೇವ ಸುಳ್ಳು ಮಾತಾಡೋದಿಲ್ಲ ಅಂತ ನಂಬಿಕೆ ಅವನಿಗೆ. ಕಂಸನಿಗೂ ನಂಬಿಕೆ ವಸುದೇವನ ಮೇಲೆ ಅಂತಂದರೆ ವಸುದೇವ ಎಂಥವನು ಅಂತ ಅನ್ನೋದು ನಮಗೆ ಅರ್ಥವಾಗ್ತದೆ. ಆಯಿತು ಅಂತಂತಾನೆ, ಮೊದಲನೇ ಮಗ ಹುಟ್ಟುತ್ತಾನೆ. ಅವನಿಗೆ ಕೀರ್ತಿಮಂತ ಅಂತ ಹೆಸರಿಡ್ತಾರೆ. ಹುಟ್ಟಿದ ಕೂಡಲೇ ಹೆಸರಿಟ್ಬಿಟ್ರು. ಸುಮ್ಮನೆ ತನ್ನ ಮನಸ್ಸಿನಲ್ಲಿ ಅಂದ್ಕೊಂಡ್ಬಿಟ್ಟ ಅಷ್ಟೇ, ಕೀರ್ತಿಮಂತ ಅಂತ ಹೆಸರಿಡ್ತಾರೆ. ಕಂಸನ ಹತ್ರ ಕರ್ಕೊಂಡು ಹೋಗ್ತಾರೆ. ಕಂಸ ನೋಡಿದ, ತಿರಸ್ಕಾರ ಮಾಡಿದ. ಇವನಿಂದ ನನಗೇನು ಮರಣ ಅಲ್ಲಲ್ಲ, ಕರ್ಕೊಂಡು ಹೋಗು ಅಂತ ಹೇಳಿಬಿಟ್ಟ. ಕರ್ಕೊಂಡು ಹೋದು ಅಂತ ಹೇಳಾಗ ವಸುದೇವನಿಗೆ ಸಂತೋಷ ಏನು ಅನ್ನಿಸ್ಲಿಲ್ಲ. ಯಾಕೆಂದರೆ ಇವನು ಹೇಳಿ ಕೇಳಿ ದುಷ್ಟ, ಯಾವಾಗ ಏನು ಮಾಡ್ತಾನೆ ಗೊತ್ತಿಲ್ಲ. ಆದರೂ ಕರ್ಕೊಂಡು ಹೋಗು ಅಂತ ಅಂದಿದ್ದಾನಲ್ಲ, ಅಷ್ಟೇ ಹೊತ್ತು ಇರಲಿ ಅಂತ ಕರ್ಕೊಂಡು ಬರ್ತಾನೆ. ಆ ಸಂದರ್ಭದಲ್ಲಿ ನಾರದರು ಕಂಸನ ಹತ್ರ ಬರ್ತಾರೆ. ಯಾಕೆ ಅಂತಂದರೆ ಇದಾಗಬೇಕು, ಇವನನ್ನು ಸಂಹಾರ ಮಾಡಬೇಕು ಆ ಕಂಸ. ಇವರು ಯಾರು? 6 ಜನ ಮೊದಲಿಗೆ ದೇವಕಿಯಲ್ಲಿ ಹುಟ್ಟುತ್ತಾರೆ. ದೇವಕಿಯಲ್ಲಿ ಹುಟ್ಟಿದ 6 ಜನ ಯಾರು ಅಂದರೆ ಷಡ್ಗರ್ಭರು ಅಂತ ಅವರಿಗೆ ಹೆಸರು. 6 ಜನ ಮರೀಚಿಜಾಹ ಷಣ್ಮುನಯ ಬಭೂವುಹು. ಅವರು ಮರೀಚಿ ಋಷಿಗಳ ಮಕ್ಕಳವರು. 6 ಜನ ಮುನಿಗಳು. ಅವರು ದೈತ್ಯರಾಗ್ತಾರೆ, ಕಾಲನೇಮಿಯ ಮಕ್ಕಳಾಗ್ತಾರೆ ಅವರು. ಯಾಕೆ ಅಂತಂದರೆ ದೇವಲರ ಶಾಪದಿಂದ. ಯಾಕೆ ದೇವಲರು ಶಾಪ ಕೊಡ್ತಾರೆ ಅಂತಂದರೆ, ದೇವಲರ ದೇಹ ಬಡಕಲು ದೇಹ, ಅದು ಬಹಳ ತೆಳ್ಳಗೆ. ನಾವು ಅಂತೀವಲ್ಲ, ಉಫ್ ಅಂದರೆ ಹಾರಿ ಹೋಗ್ತಾನೆ ಅಂತ ಅಂತವೆಲ್ಲ, ಅದಕ್ಕಿಂತಲೂ ಬಡಕಲು ಶರೀರ ಅವರದ್ದು, ದೇವಲರದ್ದು. ಆ ಕೃಷ ದೇಹವನ್ನು ನೋಡಿ ಇವರು ಅಪಹಾಸ ಮಾಡಿಬಿಡ್ತಾರೆ. ತೇ ದೇವಲಂ ಪ್ರಾಹಸಂ ಕಾರ್ಷ್ಯ ಹೇತೋ. ಆವಾಗ ಅವರಂತಾರೆ, ನೀ ಅಪಹಾಸ ಮಾಡಿದ್ದಿ ಸಂತೋಷ, ನಾನು ಸಂಧ್ಯಾವಂದನೆ ಮಾಡಿಲ್ಲ ಅಪಹಾಸ ಮಾಡಿದ್ದಿ ಅಂತಾದರೆ ನಾನು ಸಹನೆ ಮಾಡ್ಕೊಳ್ತಿದ್ದೆ. ಪೂಜೆ ಮಾಡಿಲ್ಲ ಅಪಹಾಸ ಮಾಡಿದಿ, ಓಕೆ ಸರಿ. ಧರ್ಮ ಮಾಡಿಲ್ಲ ಅಪಹಾಸ ಮಾಡಿದ್ರಿ, ಸರಿ ಒಪ್ಪಬೇಕು. ಪಾಪ ಮಾಡಿದ್ದೇನೆ, ಅಪಹಾಸ ಮಾಡಿದ್ದೀರಿ, ಒಪ್ಕೊಳ್ತೇನೆ. ನಾನು ತೆಳ್ಳಗೆ ಇರೋದಕ್ಕಾಗಿ ನೀವು ಅಪಹಾಸ ಮಾಡೋದಕ್ಕಾಗಿ ಏನು ಸಂಬಂಧ? ಇದು ಸಂಬಂಧವೇ ಇಲ್ಲ. ದೈತ್ಯರ ವ್ಯಾಪಾರ ಇದು. ಯಾರಿಗೂ ಅಪಹಾಸ ಮಾಡಬಾರ್ದು, ಯಾರನ್ನು ನೋಡಿ ಅಪಹಾಸ ಮಾಡಬಾರ್ದು. ಆದರೆ ನೀನು ಅಪಹಾಸ ಮಾಡಿದ್ದೀರಿ, ರಾಕ್ಷಸರಾಗಿ ಹುಟ್ಟುಬಿಡ್ರಿ ಅಂತ ಶಾಪ ಕೊಟ್ಟರು. ಅವರು ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದರು. ಅದು ಹಿರಣ್ಯಕಶಿಪುವಿನ ಕಾಲ ಅದು. ಆವಾಗ ಹಿರಣ್ಯಕಶಿಪು ಅವಧ್ಯನಾಗಿಬಿಟ್ಟಿದ್ದ. ಅದನ್ನು ನೋಡಿ 6 ಜನ ನಾವು ಅವಧ್ಯರಾಗಬೇಕು ಅಂತ ಆಲೋಚನೆ ಮಾಡಿದರು. ಆದರೆ ಅವರು ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದರು. ಆ ಸುದ್ದಿ ಹಿರಣ್ಯಕಶಿಪುವಿಗೆ ಗೊತ್ತಾಯಿತು. ನಾನಿದ್ದಾಗ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದರೆ ಅವರು ನನ್ನ ಹಾಗಾಗಿಬಿಡ್ತಾರಲ್ಲ, ಅದು ಒಳಗೆ ಸಾವವನಿಗೆ. ಹೀಗಾಗಿ ನೀವೇನೇ ಮಾಡಿದರೂ ನನ್ನ ತಪಸ್ಸು ಮಾಡಬೇಕು, ಬ್ರಹ್ಮದೇವರ ತಪಸ್ಸಲ್ಲ. ಇದು ನೋಡಿ ಹೇಗಿದೆ. ಅವನು ಮಾತ್ರ ತಪಸ್ಸು ಮಾಡಬೇಕಂತೆ ಬ್ರಹ್ಮದೇವರನ್ನು ಕುರಿತು, ಉಳಿದವರು ಯಾರೂ ತಪಸ್ಸು ಮಾಡಬಾರದಂತೆ. ಉಳಿದವರೆಲ್ಲ ಅವನು ತಪಸ್ಸೇ ಮಾಡಬೇಕಂತೆ. ಹೀಗಾಗಿ ಬ್ರಹ್ಮದೇವರನ್ನು ಕುರಿತು ತಪಸ್ಸು ಮಾಡಿದರು. ಬ್ರಹ್ಮದೇವರು ಅವಧ್ಯರಾಗ್ರಿ ಅಂತ ವರ ಕೊಟ್ಟರು. ವರ ಕೊಟ್ಟ ಮೇಲೆ ಹಿರಣ್ಯಕಶಿಪುವಿಗೆ ಗೊತ್ತಾಯಿತು. ಗೊತ್ತಾದ ಕೂಡಲೇ ಹಿರಣ್ಯಕಶಿಪು ಅಂದ, ನಿಮ್ಮಪ್ಪನೇ ಸಂಹಾರ ಮಾಡಲಿ ಅಂತ ಶಾಪ ಕೊಟ್ಬಿಟ್ಟು. ಬ್ರಹ್ಮದೇವರ ವರವೂ ಸತ್ಯವಾಗಬೇಕು, ಹಿರಣ್ಯಕಶಿಪುವಿನ ಶಾಪವೂ ಸತ್ಯವಾಗಬೇಕು. ದೇವರು ಪರಮಾತ್ಮ ಲಕ್ಷ್ಮೀದೇವಿಯ ಕಡೆಗೆ ನೋಡ್ತಾನೆ. ನಿನ್ನ ಹೊರತು ಬೇರೆ ಯಾರಿಗೂ ಮಾಡಲಿಕ್ಕೆ ಆಗೋದಿಲ್ಲ, ಇದನ್ನು ನೀನು ಮಾಡಬೇಕು ಅಂತ. ಅವರು ಅವಧ್ಯರು ಆಗಬೇಕು, ಅವರಪ್ಪ ಅವರನ್ನು ಕೊಲ್ಲಬೇಕು. ಹಾಗೆ ಆಗಲಿ ಅಂತ ಹೇಳಿ ಒಂದು ಗಿರಿಯಲ್ಲಿ ಆ 6 ಜನರನ್ನು ಮಲಗಿಸಿ ಬಿಡ್ತಾಳೆ. ಪ್ರಸ್ವಾಪಯಿತ್ವ ಪ್ರಚಕರ್ಷಕಾಯ. ಒಬ್ಬೊಬ್ಬರನ್ನು ನಾವಿವತ್ತು ಕೋಮ ಅಂತ ಅಂತೀವಲ್ಲ, ಅದು ಪ್ರಸ್ವಾಪ ಸಂಸ್ಕೃತದಲ್ಲಿ ಹೇಳ್ತಾರೆ. ಅದು ಬರೀ ಸುಷುಪ್ತಿ ಇಷ್ಟೇ ಅಲ್ಲ, ಪ್ರಸ್ವಾಪ. ಆ ರೀತಿಯಾದ ಪ್ರಸುಪ್ತಿ ಅವರಿಗೆ ಬರುವಂತೆ ಮಾಡ್ತಾಳೆ. ಒಳಗಿರುವ ಜೀವನನ್ನು ಎಳಿತಾಳೆ. ಲಕ್ಷ್ಮೀದೇವಿ ಎಳಿತಾಳೆ. ಎಳೆದು ದೇವಕಿ ಗರ್ಭದಲ್ಲಿ ತಂದು ಹಾಕ್ತಾಳೆ. ಒಬ್ಬ ಬಂದ ದೇವಕಿಯ ಗರ್ಭದಲ್ಲಿ, ಅವನೇ ಕೀರ್ತಿಮಂತ. ಅವನ ತಂದೆ ಯಾರು? ಕಂಸ. ಅವನೇ ಕಾಲನೇಮಿ ಅಲ್ಲ, ಕಾಲನೇಮಿಯೇ ಕಂಸ. ಹೀಗೆ ಅವನು ಸಂಹಾರ ಮಾಡಲೇಬೇಕು ಇವರನ್ನು. ಹಿರಣ್ಯಕಶಿಪುವಿನ ಶಾಪ ಇದೆ, ಅವಧ್ಯರೂ ಆಗಬೇಕು, ಸಂಹಾರವೂ ಆಗಬೇಕು ಅಪ್ಪನಿಂದ. ಹೀಗಾಗಿ ಕೆಲಸ ಆಗ್ತಾ ಇಲ್ಲ. ಯಾಕೆ? ಅವನು ಕರ್ಕೊಂಡು ಹೋಗಿ ಇವನಿಂದ ನನಗೇನಿಲ್ಲ ಅಂತ ಅಂದ್ಬಿಟ್ನಲ್ಲ, ಸಂಹಾರ ಆಗಬೇಕು ಅಂತ ಅನ್ನೋದಕ್ಕಾಗಿ ನಾರದರು ಕಂಸನ ಹತ್ರ ಹೋಗ್ತಾರೆ. ಏನಪ್ಪ ಏನು ಮಾಡಿದಿ, ಚೆನ್ನಾಗಿದೆಯಾ, ಆರಾಮಿದೆಯಾ? ಏನು ಬಿಡು, ನಿನ್ನ ಮೃತ್ಯು ಎಲ್ಲೋ ಹುಟ್ಟಿದೆ ಅಂತಲ್ಲ ಅಂತಂದರು. ಎಲ್ಲೂ ಇಲ್ಲ, 8ನೇ ಮೃತ್ಯು, ಈಗೇನು ನನಗೇನು ಮೃತ್ಯು ಹುಟ್ಟಿಲ್ಲ ಅಂತ ಅಂದರು. ಎಲ್ಲ ಕರ್ಕೊಂಡು ಬರ್ತಾನೆ ಕಂಸ, ವಸುದೇವ ಕರ್ಕೊಂಡು ಬರ್ತಾನೆ, ಏನು ಚಿಂತೆ ಇಲ್ಲ, ಮರಣದ ಚಿಂತೆ ನನಗೇನಿಲ್ಲ ಅಂತ ಅಂದರು. ಆಯಿತು, ನೀನು ಯಾರಿಗೋ ಕಳಿಸಿದೆಯಲ್ಲ ಮತ್ತೆ ಮಗುವನ್ನು, ಅದು ಒಂದೇ ಮಗು ಅಂತ ಅಂದ.
ಹೌದಾ, ಒಂದೇ ಮಗುವ ವಾದಿರಾಜರು ಒಂದು ಸುಂದರವಾದ ಕಥೆಯನ್ನು ಬರೀತಾರೆ. ಒಂದು ವೃತ್ತಾಕಾರದಲ್ಲಿ 8 ಚಿಹ್ನೆಗಳನ್ನು, 8 ಚುಕ್ಕೆಗಳನ್ನು ಬರೀತಾರಂತೆ. ರಂಗೋಲಿಗೆ ಹಾಕ್ತೀವಲ್ಲ ಹಾಗೆ 8 ಚುಕ್ಕೆಗಳನ್ನು ಬರೀತಾರಂತೆ. ಇಲ್ಲಿ ಯಾವುದು 8ನೇದ್ದು ಹೇಳು ಅಂತ ಅಂತಾರಂತೆ. ಎಣಿಸ್ತಾನೆ, ಇದು 8 ಅಂತಾನೆ. ಅಲ್ಲಿಂದ ಎಣಿಸು ಅಂತಾನೆ, ಇದು 8 ಆಗ್ತದೆ. ಎಣಿಸಿದಾಗ ಎಲ್ಲವೂ 1, ಎಲ್ಲವೂ 2, ಎಲ್ಲವೂ 8 ಆಗ್ತದೆ. ಒಂದನ್ನು ಬಿಟ್ಟು ಒಂದು ಎಣಿಸಿದಾಗ. ಹೌದಲ್ಲ, ಒಂದೇನಾ ಒಂದಾಗೋದು ಇಲ್ಲ. ನಾವು ಬಿಟ್ಟು ಎಣಿಸಿದಾಗ ಎಲ್ಲವೂ 1 ಆಗ್ತದೆ, ಎಲ್ಲವೂ 8 ಆಗ್ತದೆ. 8ನೇ ಗರ್ಭದಿಂದ ಮನನ ಅಂತ ಆಕಾಶವಾಣಿ ಆಯಿತು. ಎಲ್ಲಿಂದ ಅಂತ ನಿನಗೆ ಗೊತ್ತಿದೆಯಾ? ಕೊನೆಯಿಂದ 8ನೇದ್ದ, ನಡುವಿನಿಂದ 8ನೇದ್ದ, ಮೊದಲಿನಿಂದ 8ನೇದ್ದ? ನೀನು ಮೊದಲಿನಿಂದ ಅಂತ ತಿಳಿದಿದ್ದೆ. ಹುಷಾರ್ ಅಂತ ಹೇಳಿಬಿಡ್ತಾನೆ ಕಂಸ. ನಾರದ ಹುಷಾರ್ ಅಂತ ಹೇಳಿಬಿಡ್ತಾರೆ. ಅದು ದೇವತೆಗಳು ಹೇಳಿದ್ದಪ್ಪ. ಅದು ದೇವತೆಗಳು ಅಷ್ಟೆಲ್ಲ ಸ್ಪಷ್ಟವಾಗಿ ಹೇಳೋದಿಲ್ಲ, ಎಲ್ಲರಿಗೂ ಅರ್ಥವಾಗುವಂತೆ ಮಾತಿರೋದಿಲ್ಲ. ಪರೋಕ್ಷ ಪ್ರಿಯ ಇವ ಹಿವಿ ದೇವಾಹ ಪ್ರತ್ಯಕ್ಷ ದ್ವಿಷಃ. ಎಲ್ಲರಿಗೂ ಅರ್ಥವಾಗುವ ಮಾತಾಡೋದಾದರೆ ಅವರ್ಯಾಕೆ ದೇವತೆಗಳಾಗ್ತಾರೆ? ಆಗೋದಿಲ್ಲ. ನೋಡು, ನಿನ್ನಿಷ್ಟ ಅಂತ ಹೇಳಿಬಿಡ್ತಾರೆ. ಏನೋ ಪಾಪ ನಿನ್ನ ಮೇಲೆ ಬಹಳ ಪ್ರೀತಿ ಹೇಳೋದಕ್ಕಾಗಿ ಬಂದಿದ್ದಾನೆ ಅಂತ ಬೇರೆ ಅಂದ್ಬಿಟ್ಟ ನಾರದ. ಶುರುವಾಯಿತು ಭಯ ಅವನಿಗೆ. ಕರೆಸಿದ, ಸಂಹಾರ ಮಾಡಿಬಿಟ್ಟ ಮೊದಲನೇದು. ಹಬ್ಬ ದೇವತಾ ಕಾರ್ಯ ಆಯಿತು ಅಂತ ನಾರದರಂದ್ಬಿಟ್ರು. ಹೀಗೆ ದೇವತಾ ಕಾರ್ಯವನ್ನು ಮಾಡಿದ ಮಹಾನುಭಾವರು ನಾರದರು. ಶ್ರೀಮದಾಚಾರ್ಯ ಹೇಳ್ತಾರೆ, ಇದೆಲ್ಲ ಮಾಡಿದ್ದು ಇವರು ಸಂಹಾರ ಮಾಡಿದ್ದು ಪಾಪ ಬರಬೇಕಲ್ಲ, ನಾರದರಿಗೆ ಬರೋದಿಲ್ಲ. ಯಾಕೆ? ದೇವತಾ ಕಾರ್ಯ ಅಂತ ಮಾಡಿದ್ದು ಪುಣ್ಯ ಅವರಿಗೆ, ನಾರದರಿಗೆ. ಸಂಹಾರ ಮಾಡಿಬಿಟ್ರು. ಮಾಡಿದ ಕೂಡಲೇ ಒಂದು ಕೆಲಸ ಆಯಿತು. ಲಕ್ಷ್ಮೀದೇವಿ ನೋಡಿ ಎಂಥ ಕಾರ್ಯವನ್ನು ಮಾಡ್ತಾಳೆ. ಇದನ್ನು ಓದ್ತಾ ಇರಬೇಕಾದ್ರೆ ಬಹಳ ವರ್ಷಗಳ ಹಿಂದೆ ನಾನು ಯಾವಾಗ ಈ ಕಂಪ್ಯೂಟರನ್ನು ಸ್ವಲ್ಪ ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ, ಅನಿವಾರ್ಯ ಆಯಿತು ನಮಗೆ ಕಲಿಯೋದು. ಹೀಗಾಗಿ ಕಲಿಯೋದು ಪ್ರಾರಂಭ ಮಾಡಿದಾಗ ನನಗೆ ಒಂದೇ ಸಲ ಅನ್ನಿಸ್ತು, ಎಲ್ಲಿಯೋ ಒಂದು ಫೈಲನ್ನು ಕಾಪಿ ಮಾಡಿ ಪೇಸ್ಟ್ ಮಾಡಬೇಕಾಯಿತು. ಪೇಸ್ಟ್ ಮಾಡಬೇಕಾದ್ರೆ ಇದು ನನ್ನ ತಲೆಯಲ್ಲಿ ಬಂತು, ಹರೇ ಲಕ್ಷ್ಮೀದೇವಿ ಆ ಜೀವನಲ್ಲಿರುವ ಆ ಗರ್ಭ ದೇಹದೊಳಗಿರುವ ಜೀವನನ್ನು ಕಾಪಿ ಮಾಡಿ ದೇವಕಿಯಲ್ಲಿ ಪೇಸ್ಟ್ ಮಾಡ್ತಾಳಲ್ಲ. ನಾವು ಎಷ್ಟು ಸುಲಭವಾಗಿ ಅಂದರೆ ಅದರ ಬಗ್ಗೆ ಟೆನ್ಷನ್ ತೆಗೆದುಕೊಳ್ತೀವ ನಾವು. ಅಯ್ಯೋ ಇದು ಸರಿಯಾಗಿ ಬರ್ತದೋ ಇಲ್ಲೋ, ಅಲ್ಲಿ ಸರಿಯಾಗಿ ಪೇಸ್ಟ್ ಆಗ್ತದೋ ಇಲ್ಲೋ, ಏನೇನಿಲ್ಲ, ಸರಳವಾಗಿ ಕಾಪಿ ಮಾಡ್ತೇವೆ, ಪೇಸ್ಟ್ ಮಾಡಿಬಿಡ್ತೇವೆ. ಎಷ್ಟು ಸುಲಭವಾಗಿ ಮಾಡಿಬಿಡ್ತೇವೆ. ಇದು ಲಕ್ಷ್ಮೀ ದೇವಿಗೆ ಕಷ್ಟವಾ? ಮೇಲ್ ನೋಡಲಿಕ್ಕೆ ನಮಗೆ ಕಷ್ಟ ಅಂತ ಅನ್ನಿಸ್ತದೆ. ಇದು ಹೌದು, ಇದು ನಮಗೆ ಕಷ್ಟ. ಆದರೆ ಈ ಫೈಲ್ಗಳನ್ನು ಕಾಪಿ ಪೇಸ್ಟ್ ಮಾಡೋದು ನಮಗೆ ಎಷ್ಟು ಸುಲಭ ಅಲ್ಲ, ಅಷ್ಟು ಸುಲಭ, ಅದಕ್ಕಿಂತಲೂ ಸುಲಭ ಲಕ್ಷ್ಮೀದೇವಿ. ಬೇಕು ಅಂದಾಗ ಕಟ್ ಪೇಸ್ಟು ಮಾಡ್ತಾಳೆ, ಬೇಕು ಅಂದಾಗ ಕಾಪಿ ಪೇಸ್ಟು ಮಾಡ್ತಾಳೆ. ಏನು ಬೇಕಾದ್ದು ಲಕ್ಷ್ಮೀದೇವಿ ಮಾಡಿಬಿಡ್ತಾಳೆ. ಹಾಗೆ ಅಲ್ಲಿ ಇದ್ದಾನೆ ಆ ಜೀವ, ಇರುವಂತೆ ಮಾಡಿ ಇಲ್ಲಿಯೂ ಬರುವಂತೆ ಮಾಡಿ ಅವಧ್ಯರೂ ಆಗಬೇಕು, ಸಂಹಾರವೂ ಆಗಬೇಕಲ್ಲ, ಎರಡೂ ಆಗಬೇಕಲ್ಲ. ಎಂಥ ಘನಕಾರ್ಯವನ್ನು ನಮ್ಮಮ್ಮ ಲಕ್ಷ್ಮೀದೇವಿ ಮಾಡಿದ್ದಾಳೆ ನೋಡಿ. ಅವಳಿಗೆ ಮಾಡಲಿಕ್ಕೆ ಆಗದೇ ಇರೋ ಕೆಲಸ ಯಾವುದಿದೆ? ಯಾವುದೂ ಇಲ್ಲ. ಆ ರೀತಿಯಾಗಿ ಮಾಡಿಬಿಟ್ಟಿದ್ದಾಳೆ. ಹೀಗೆ 6 ಜನರ ವ್ಯವಸ್ಥೆ ಆಗಿ ಹೋಗ್ಬಿಟ್ಟಿದೆ. 7ನೇ ಗರ್ಭ ಬಲರಾಮ ಬರಬೇಕು, ಶೇಷದೇವರು ಬರಬೇಕು. ಶೇಷದೇವರು ಬಂದರು. ಆವಾಗ ಮತ್ತೆ ಲಕ್ಷ್ಮೀದೇವಿಗೆ ಹೇಳಿದ್ದು, ದೇವಕಿಯ ಗರ್ಭದಲ್ಲಿದ್ದ ಆ ಜೀವನನ್ನು ಎಳೆದೊಯ್ದು ರೋಹಿಣಿಯ ಗರ್ಭದಲ್ಲಿ ಹಾಕಬೇಕು ಅಂತ ಹೇಳಿದರು. ಆಯಿತು ಅಂತ ಲಕ್ಷ್ಮೀದೇವಿ ಅದನ್ನು ಮಾಡಿಬಿಟ್ಲು. ಯಾರವನು ಸಾಮಾನ್ಯ ಅಲ್ಲ, ಶೇಷದೇವರು. ಯಾವ ಶೇಷ ಆದರೆ ನನಗೆ ಲಕ್ಷ್ಮೀದೇವಿಗೆ ಎಳೆದು ರೋಹಿಣಿಯ ಗರ್ಭದಲ್ಲಿ ಹಾಕ್ತಾಳೆ. ಗರ್ಭಪಾತವಾಯಿತು ಅಂತ ತಿಳಿದುಬಿಟ್ಟು ಹುಚ್ಚರೆಲ್ಲ. ಅಲ್ಲಿ ಬೆಳೀತಾ ಇದೆ. ಆಮೇಲೆ 8ನೇ ಗರ್ಭ. ಕಂಸನಿಗೆ ಬಹಳ ಭಯವಾಗಿದೆ. ದಿನೇ ದಿನೇ ಭಯ ಪ್ರಾರಂಭವಾಗ್ತಾ ಇದೆ. ಬಹಳ ಎಚ್ಚರಿಕೆ, ಬಹಳ ಕಾವಲುಗಾರರನ್ನು ಇಟ್ಟಿದ್ದಾನೆ. ಆದರೆ ಆ ಸಂದರ್ಭದಲ್ಲಿ ಕೃಷ್ಣ ಪರಮಾತ್ಮನ ಅವತಾರ ಆಗಿದೆ. ಗರ್ಭದಲ್ಲಿದ್ದಾಗ ಬ್ರಹ್ಮದೇವರು ಮತ್ತು ರುದ್ರದೇವರು ಬಂದು ಸ್ತೋತ್ರ ಮಾಡ್ತಾರಂತೆ. ಗರ್ಭಸ್ತುತಿ ಅಂತ ಬಹಳ ಅದ್ಭುತವಾದ ಸ್ತೋತ್ರ. ಆ ಸ್ತೋತ್ರವನ್ನು ನಾನು ವರ್ಣನೆ ಮಾಡಲಿಕ್ಕೆ ಹೋಗೋದಿಲ್ಲ, ಹೇಳಲಿಕ್ಕೆ ಹೋಗೋದಿಲ್ಲ. ಬರೀ ಶ್ಲೋಕವನ್ನು ಮಾತ್ರ ಓದ್ತೇನೆ. 17 ಶ್ಲೋಕಗಳಿವೆ ಬ್ರಹ್ಮ ಮತ್ತು ರುದ್ರದೇವರು ಮಾಡಿದ್ದು. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೆ ಸತ್ಯಸ್ಯ ಸತ್ಯಮುತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ. ಹೀಗೆ 17 ಶ್ಲೋಕಗಳಿಂದ ಸ್ತೋತ್ರ ಮಾಡಿ ಸ್ವಾಮಿ ನಮಗೆ ಅನುಗ್ರಹ ಮಾಡುವಂಥ ಬ್ರಹ್ಮದೇವರು ರುದ್ರದೇವರು ಪ್ರಾರ್ಥನೆ ಮಾಡ್ತಾರೆ. ಇಬ್ಬರು ಹೇಳ್ತಾರೆ, ನೀನು ಹುಟ್ಟಿದ್ದೀ ಅಂತ ಜನ ಅಂದ್ಕೊಳ್ತಾರೆ. ಹಾಗಾದರೆ ಹುಟ್ಟಿಗೆ ಕಾರಣ ಯಾರು? ನನ್ನ ತಲೆ ಮೇಲೆ ಹಾಕಿಬಿಡ್ತಾರೆ, ಬ್ರಹ್ಮದೇವರಂತಾರೆ. ಯಾರೇ ಹುಟ್ಟಿದರೂ ಬ್ರಹ್ಮದೇವರೆಲ್ಲ ಹುಟ್ಟಿಸೋರು ಎಲ್ಲರನ್ನ. ಈಗ ಕೃಷ್ಣ ಹುಟ್ಟಿದ್ದಾನೆ, ಹಾಗಾದರೆ ಹುಟ್ಟಿಸಿದ್ದು ಯಾರಪ್ಪ? ಬ್ರಹ್ಮ ಅಂತ ಜನ ಎಲ್ಲ ನನ್ನ ತಲೆ ಕಟ್ಟಿಬಿಡ್ತಾರೆ. ಸರ್ವಥಾ ನಾನು ನಿನ್ನನ್ನು ಹುಟ್ಟಿಸೋನಲ್ಲ ಅಂತ ಸ್ತೋತ್ರ ಮಾಡ್ತಾರೆ ಬ್ರಹ್ಮದೇವರು. ಕೃಷ್ಣ ಪರಮಾತ್ಮ ದೇಹತ್ಯಾಗ ಮಾಡಿದ, ಕೃಷ್ಣ ಪರಮಾತ್ಮ ಮೃತನಾದ ಅಂತ ಅಜ್ಞಾನಿಗಳು ತಿಳಿತಾರೆ. ಮರಣಕ್ಕೆ ಕಾರಣ ಯಾರು ಅಂದರೆ ರುದ್ರದೇವರು ಅಂತ ಹೇಳಿಬಿಡ್ತಾರೆ.
ನಾನು ನಿನ್ನ ಸಂಹಾರಕ್ಕೆ ಕಾರಣ ಅಲ್ಲ, ನಿನಗೆ ಜನನ ಮರಣಗಳೇ ಇಲ್ಲ ಅಂತ ಬ್ರಹ್ಮರುದ್ರರು ಬಂದು ಸ್ತೋತ್ರ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ದೇವಕಿ ದೇವಿಯಲ್ಲಿ ಪರಮಾತ್ಮ ಸರ್ವಗುಹಾಶ್ರಯ. ಏನು ದೇವಕಿಯ ಗರ್ಭದಲ್ಲಿ ಮಾತ್ರ ದೇವರಿದ್ದಾನ? ಸರ್ವಗುಹಾಶ್ರಯ, ಎಲ್ಲರಲ್ಲೂ ದೇವರಿದ್ದಾನೆ. ಆದರೆ ಅಲ್ಲಿ ಪ್ರಕಟನಾದ ಪರಮಾತ್ಮ. ತಮದ್ಭುತಂ ಬಾಲಕಮಂಬುಜಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಣಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ. ಕೃಷ್ಣ ಹೇಗೆ ಹುಟ್ಟಿದ? ಅದ್ಭುತ ಅಂತ ಅಂದ್ಬಿಟ್ರು. ಮೊದಲಿಗೆ ಏನಂತ ಹೇಳಬೇಕು? ಕೃಷ್ಣ ಹುಟ್ಟಿದ್ದನ್ನು ದೇವಕಿ ನೋಡ್ತಾ ಇದ್ದಾರೆ, ವಸುದೇವ ನೋಡ್ತಾ ಇದ್ದಾಳೆ. ಅದ್ಭುತ ಅಂತ ಅನ್ನಿಸ್ತವರಿಬ್ಬರಿಗೆ. ಬಾಲಕ ರೂಪದಲ್ಲಿದ್ದಾನೆ. ಅಂಬುಜೇಕ್ಷಣಂ, ಕೃಷ್ಣ ಹುಟ್ಟಿದ ಕೂಡಲೇ ಆಗ್ತಾನ ಕಮಲದಂತೆ ಕಣ್ಣುಗಳಿವೆ ಅಂತೆ. ಅದು ಸಂತೋಷಕ್ಕೆ ಚಿಹ್ನೆ. ಅದು ಅಂಬುಜೇಕ್ಷಣ ಅಂತ ಎಲ್ಲಿಯಾದರೂ ಸ್ತೋತ್ರ ಮಾಡಿದರೆ ಕಣ್ಣು ಅರಳಿದವು. ಇಷ್ಟು ಹೇಳಿದ್ರೆ ಸಾಕು. ಭಾಷೆ ಹೇಗೆ, ಸಾಹಿತ್ಯ ಹೇಗಿರ್ತದೆ ಅಂತಂದರೆ, ಅವನಿಗೆ ಸಂತೋಷವಾಯಿತು, ಸಾಮಾನ್ಯವಾದ ಭಾಷೆ. ಅವನ ಕಣ್ಣು ಅರಳಿದವು, ಏನರ್ಥ ಅದಕ್ಕೆ? ಸಂತೋಷವಾಯಿತು ಅಂತೇ ಅರ್ಥ ತಾನೇ. ಆದರೆ ಹೇಳೋ ಪದ್ಧತಿ ಬರೀ ಸಂತೋಷವಾಯಿತು ಅಂತ ಹೇಳಿದ್ರೆ ಅದು ಬಹಳ ಸಂತೋಷವಾಯಿತು ಅಂತ ಗೊತ್ತಾಗೋದಿಲ್ಲ. ಅವನ ಕಣ್ಣುಗಳು ಅರಳಿದವು ಅಂತ ಅಂದಾಗ ಆವಾಗ ಅವನಲ್ಲಿಯ ಸಂತೋಷ ಏನಿದೆ ಅಲ್ಲ ಸರಿಯಾಗಿ ಪ್ರತಿಬಿಂಬಿಸಿದಂತೆ ಆಗ್ತದೆ. ಹೀಗಾಗಿ ಸಾಹಿತ್ಯ ಆ ರೀತಿಯಾಗಿ ಇರ್ತದೆ ಅದು. ಹೀಗಾಗಿ ಭಾಗವತ ಹೇಳ್ತದೆ, ಹೇಗೆ ಹುಟ್ಟಿದ? ಅಂಬುಜೇಕ್ಷಣನಾಗಿ ಪರಮಾತ್ಮ ಹುಟ್ಟಿದನಂತೆ. 4 ಕೈಗಳಿವೆ, ಓಡಿ ಹೋಗಲಿಲ್ಲ. ಇವತ್ತಾರಾದರೂ ಹುಟ್ಟಿದರೆ ಮಗುವನ್ನಲ್ಲೇ ಬಿಸಾಕಿ ಓಡಿ ಹೋಗಿಬಿಡ್ತಾರೆ. 4 ಕೈಗಳಿಂದ ಬಂದರೆ ಶಂಖ ಚಕ್ರ ಗದಾ ಪದ್ಮಗಳನ್ನು ಧಾರಣೆ ಮಾಡಿದ್ದಾನೆ. ಶ್ರೀವತ್ಸ ಲಕ್ಷ್ಮ ಯಾರದು? ಸ್ವಯಂ ಲಕ್ಷ್ಮೀದೇವಿ. ಲಕ್ಷ್ಮೀದೇವಿಯನ್ನು ಬಿಟ್ಟು ಬರಲಿಲ್ಲ. ಭಾಗವತ ಹೇಳ್ತದೆ ಶ್ರೀವತ್ಸ ಲಕ್ಷ್ಮ, ಲಕ್ಷ್ಮೀದೇವಿ ಜೊತೆಗೆ ಬಂದಿದ್ದಾನೆ. ಕುತ್ತಿಗೆಯಲ್ಲಿ ಕೌಸ್ತುಭ, ಯಾರು? ಬ್ರಹ್ಮದೇವರವರು. ಬ್ರಹ್ಮದೇವರನ್ನು ಬಿಟ್ಟು ಬರೋದಿಲ್ಲ. ಪರಮಾತ್ಮ ಬರಬೇಕಾದ್ರೆ ಲಕ್ಷ್ಮೀ ಬ್ರಹ್ಮ ಬರ್ತಾರೆ. ಹೀಗಾಗಿ ಹಾಗೆ ಸಮೇತನಾಗಿ ಪರಮಾತ್ಮ ಹುಟ್ಟಿದ್ದಾನೆ. ವಸುದೇವ ಸ್ತೋತ್ರ ಮಾಡ್ತಾನೆ. ಬಹಳ ಅದ್ಭುತವಾದ ಸ್ತೋತ್ರ ಇದೆ. ಪ್ರಕೃತೇ ಪರಹ ಅಂತ ಅಂದ್ಬಿಟ್ಟ. ನೀನು ಪ್ರಕೃತಿಯನ್ನು ಮೀರಿ ನಿಂತವನು, ಹೀಗಾಗಿ ನಿನಗೆ ಜಡವಾದ ದೇಹ ಇಲ್ಲ. ಪ್ರಕೃತೇ ಪರಹ ಅಂದ್ರೇನು? ಪ್ರಕೃತಿಯನ್ನು ಮೀರಿದವನು, ಅರ್ಥಾತ್ ಜಡವಾದ ದೇಹ ಇಲ್ಲದೇ ಇದ್ದವನು. ಸತ್ವರಜಸ್ತಮೋ ಗುಣಗಳ ಸಂಬಂಧ ಇಲ್ಲದೇ ಇದ್ದವನು. ಅದರ ಸಂಬಂಧ ಇದ್ದವರಿಗೆ ದೇಹ, ಅದರ ಸಂಬಂಧ ಇಲ್ಲದೇ ಇದ್ದವರಿಗೆ ದೇಹ ಇಲ್ಲ. ಆದ್ದರಿಂದ ನಿನಗೆ ಜಡವಾದ ದೇಹ ಅಲ್ಲ, ನಿನಗೆ ನಾನು ತಂದೆ ಅಲ್ಲ ಅಂತ ಬರೆದು ಕೊಟ್ಟು ಬಿಟ್ರು, ಸಹಿ ಮಾಡಿ ವಸುದೇವ. ದೇವಕಿ ಸ್ತೋತ್ರ ಮಾಡ್ತಾರೆ. ಪರಮಾದ್ಭುತವಾದ ಸ್ತೋತ್ರ ಇದೆ. ಅದರಲ್ಲಿ ಪಂಚಾಂಗ ಶ್ರವಣ ಮಾಡುವಾಗ ಒಂದು ಶ್ಲೋಕ, ಪಂಚಾಂಗದಲ್ಲಿ ಮೇಲೆಗಡೆಗೆ ಒಂದು ಶ್ಲೋಕವನ್ನು ನಾವು ನೋಡ್ತೇವೆ. ಅದು ದೇವಕಿ ಮಾಡಿದ ಸ್ತೋತ್ರದಲ್ಲಿ ಬಂದ ಶ್ಲೋಕ. ಅದು ಯೋಯಂ ಕಾಲಸ್ತಸ್ಯತೆ ವ್ಯಕ್ತಬಂಧೋ ಚೇಷ್ಟಾಮಾಹುಶ್ಚೇಷ್ಟತೆ ಏನ ವಿಶ್ವಂ ನಿಮೇಷಾದಿರ್ವತ್ಸರಾಂತೋ ಮಹೀಯಾನ್ ತಂ ತ್ವೇಷಾನಂ ಕ್ಷೇಮಧಾಮ ಪ್ರಪದ್ಯೆ. ದೇವರಿಗೆ ಒಂದು ಹೆಸರೇ ಇಟ್ಟುಬಿಟ್ಲಲ್ಲಿ. ದೇವಕಿ ಹುಟ್ಟಿದ ಕೂಡಲೇ 4 ಬಾಹುಗಳನ್ನು ನೋಡಿದ ಕೃಷ್ಣನಿಗೆ ಹೆಸರಿಟ್ಟುಬಿಟ್ಲು. ಏನು? ಕ್ಷೇಮಧಾಮ ಅಂತ ಹೆಸರಿಟ್ಟುಬಿಟ್ಟು. ಕ್ಷೇಮ, ಆ ಕ್ಷೇಮಕ್ಕೆ ಧಾಮ, ಆಶ್ರಯ ನೀನು ಅಂತ ಹೇಳಿ ಆ ಪರಮಾತ್ಮನಿಗೆ ಸ್ತೋತ್ರವನ್ನು ಮಾಡ್ತಾಳೆ. ಆದರೆ ಮತ್ತೆ ಮುಂದಿನ ಕ್ಷಣದಲ್ಲಿಯೇ ಭಯ ಶುರುವಾಯಿತು. ಕಂಸ ನಿನ್ನನ್ನೇನು ಮಾಡ್ತಾನೋ ಏನೋ. ಸರ್ವೋತ್ತಮ ಚತುರ್ಭುಜ ಸ್ವಾಮಿ, ಜನದ ಮರಣಗಳಿಲ್ಲ ಅಂತ ಕೊಂಡಾಡಿದ್ದಾರೆ. ಆದರೂ ಕಂಸ ನಿನ್ನನ್ನೆಲ್ಲಿ ಸಂಹಾರ ಮಾಡ್ತಾರೋ ಏನೋ ಸ್ವಾಮಿ, ಈ ರೂಪವನ್ನು ಬಿಟ್ಬಿಡು, ಮತ್ತೆ ಮೊದಲಿನಂತೆ ನೀನು ರೂಪವನ್ನು ಧಾರಣೆ ಮಾಡು ಅಂತಂದಾಗ ಮತ್ತೆ ಬಾಲಕ ರೂಪವನ್ನು ಧಾರಣೆ ಮಾಡಿದ್ದಾನೆ. ಕೃಷ್ಣ ಮೊದಲಿಗೆ ಆಜ್ಞೆ ಮಾಡಿದ ವಸುದೇವನಿಗೆ, ನನ್ನನ್ನು ಕರ್ಕೊಂಡು ಹೋಗಬೇಕು ಗೋಕುಲದಲ್ಲಿ, ಯಶೋದೆಯ ಜೊತೆಗೆ ನನ್ನನ್ನು ಮಲಗಿಸ್ಬೇಕು, ಅಲ್ಲಿ ಹುಟ್ಟಿದ ಮಗುವನ್ನು ತರಬೇಕು ಅಂತ. ಆಯಿತು ಅಂತ ಅಂದ ವಸುದೇವ. ಏನಾಯಿತು ಅವನ ತಲೆ? ಪಕ್ಕದಲ್ಲಿ ನಮ್ಮಂಥವ್ರು ಯಾರಾದರೂ ಇದ್ದರೆ ಹೇಳಬೇಕು, ಏನು ತಲೆ? ಕೈಯಿಗೆ ಬೇಡಿಗಳಿವೆ, ಕಾಲಿಗೆ ಬೇಡಿಗಳಿವೆ, ದೊಡ್ಡ ಬಾಗಿಲು ಹಾಕಿದ್ದಾರೆ, ಕೀಲಿ ಹಾಕಿದ್ದಾರೆ, ಹೊರಗೆ ಅಷ್ಟೆಲ್ಲ ಜನ ಇದ್ದಾರೆ ಕಾಯೋದಕ್ಕಾಗಿ, ರಾಕ್ಷಸರು. ಇಷ್ಟೆಲ್ಲ ಸಂದರ್ಭದಲ್ಲಿ ನೀನು ಹೊರಗೆ ಕೈ ಎತ್ಕೊಳ್ತಿ ಹೇಗೆ? ಕೃಷ್ಣನನ್ನು ಹೊರಗೆ ಹೋಗೋದಲ್ಲ. ಆದರೆ ವಸುದೇವನ ಉದ್ದೇಶ ಏನು ಗೊತ್ತಾ? ದೇವರು ಹೇಳಿದ್ದಾನೆ, ನನ್ನ ಕಡೆಯಿಂದ ಆಗ್ತದೆ. ನನ್ನ ಕಡೆಯಿಂದ ಆಗದೇ ಇದ್ದದನ್ನು ದೇವರು ಹೇಳೋದಿಲ್ಲ. ದೇವರು ಹೇಳಿದ್ದಾನೆ ಅಂತ ನನ್ನ ಕಡೆಯಿಂದ ಮಾಡಿಸ್ತಾನೆ. ಮಾಡಿಸೋವ ಅವನೇ. ನಾಹಂಕರ್ತ ಹರಿಕರ್ತ. ಇದು ಪೂಜಾ, ದೇವರ ಪೂಜೆ ನಾನು ಮಾಡೋದು. ಆ ಭಾವನೆ ಮನಸ್ಸಿನಲ್ಲಿ ಬಂತು. ನಾವೇ ದೇವರು ಯಾಕೆ ಸಂಧ್ಯಾ ವಂದನೆ ಹೇಳಿದ್ದಾರೋ ಏನೋ, ನಮಗೆ ಮಾಡಲಿಕ್ಕಾಗೋದಿಲ್ಲ, ಬಿಡಲಿಕ್ಕಾಗೋದಿಲ್ಲ, ಸುಮ್ಮನೆ ಇವೆಲ್ಲ ಅಂತ ನಾವು ಅಂದ್ಕೊಡ್ತೇವೆ. ಆದರೆ ದೇವರು ನಮಗಾಗಿ ಹೇಳಿದ್ದಾನೆ ಅಂತ ಮೇಲೆ ಮಾಡಲಿಕ್ಕಾಗೇ ಆಗ್ತದೆ. ಕಷ್ಟ ಇರಬಹುದು, ನಮ್ಮಿಂದ ಸುಲಭವಾಗಿ ದೇವರು ಮಾಡಿಸ್ತಾನೆ. ಆ ಭಾವನೆ ಬಂದ ಕೂಡಲೇ ಬೇಡಿ ಕಳಿಸಿದವು, ಕಾಲುಗಳ ಬೇಡಿ ಕಳಿಸಿಬಿದ್ದವು. ದೇವರ ಕರುಣೆಯನ್ನು ಸ್ಮರಣೆ ಮಾಡಿಕೊಂಡ, ಅಹೋ ನಾನೇನು ಮಾಡ್ತೇನೆ, ಮೊದಲಿಗೆ ಹೀಗಾಗಿದ್ರೆ ತಪ್ಪಿಸ್ಕೊಂಡು ಹೋಗ್ಬೋದಾಗಿತ್ತಲ್ಲ ನಾನು ದೇವಕಿ. ಆದರೆ ಆಯಿತಾ? ಮೊದಲಿಗೆ ಆಯಿತಾ? ಇದು ಆಗಲಿಲ್ಲ. ಕೃಷ್ಣ ಕೈಯಲ್ಲಿ ಬಂದಾಗ ಆ ಕೃಷ್ಣಾನುಗ್ರಹ ಇದು. ಬೇಡಿ ಕಳಿಸಿದವು. ಮುಂದೆ ನಡೆದ, ಬಾಗಿಲು ತೆಕ್ಕೊಂಡ್ಬಿಡ್ತಾರೆ. ಅದರ ಮುಂದೆ ಹೋದ, ಎಲ್ಲರೂ ಸ್ವಾಪ, ನಿದ್ರೆ, ಭಾರೀ ನಿದ್ರೆ.
ದಾಟ್ತಾ ದಾಟ್ತಾ ಹೊರಗೆ ಹೋಗ್ತಾನೆ. ಮಳೆಗಾಲ, ತುಂತುರು ಹನಿ. ಶೇಷದೇವರು ಬಂದು ಮೇಲೆ ನಿಂತರಂತೆ. ಆ ಮಳೆ ಹನಿ ದೇವರ ಮೇಲೆ ಬೀಳಬಾರದು ಅನ್ನೋದಕ್ಕಾಗಿ. ತಿರುಮಲೆಯಲ್ಲಿ ನಾವು ನೋಡ್ತೀವಲ್ಲ, ಯಾವಾಗಲೂ ಛತ್ರ ಹಿಡ್ಕೊಂಡಿರ್ತಾರೆ. ಯಾಕೆಂದರೆ ಮಳೆ ಹನಿ ಆ ಪ್ರತಿಮೆಗಳ ಮೇಲೆ ಬೀಳಬಾರದು ಅಂತ. ಮಳೆ ಬಂದ ಕೂಡಲೇ ಅದನ್ನು ತಂದು ದೇವರ ಮೇಲೆ ಇಟ್ಟುಬಿಡ್ತಾರೆ. ಯಾವಾಗಲೂ ಸಿದ್ಧವಾಗಿ ಎಂಥ ಅದ್ಭುತವಾದ ಸೇವೆ ಮಾಡ್ತಾರಲ್ಲ. ಸೇವೆ ಸ್ವೀಕಾರ ಮಾಡ್ತಾನೆ ಪರಮಾತ್ಮ. ಶೇಷದೇವರು ಬಂದು ನಿಂತರಂತೆ, ಮಳೆ ಹನಿ ದೇವರಿಗೆ ತಗಲಬಾರದು ಅಂತ. ವಾದಿರಾಜರು ತುಂಬ ಸುಂದರವಾಗಿ ಉತ್ಪ್ರೇಕ್ಷೆ ಮಾಡ್ತಾರೆ. ನಾನು ಅಣ್ಣನಾಗಿ ಹುಟ್ಟುತ್ತೇನೆ, ಅಣ್ಣನಾಗಿ ಹುಟ್ಟು ತಪ್ಪು ಮಾಡ್ತೇನೆ. ಅಣ್ಣನಾಗಿ ಹುಟ್ಟೋದೇ ತಪ್ಪು, ದೇವರಿಗೆ ಅಣ್ಣ ಯಾರಿದ್ದಾರೆ? ಹೀಗಾಗಿ ದೇವರಿಗೆ ಅಣ್ಣನಾಗಿ ಹುಟ್ಟೋದೇ ಒಂದು ತಪ್ಪು, ಪಾಪ. ಆ ಪಾಪ ನಾನು ಪರಿಹಾರ ಮಾಡಿಕೊಳ್ಳಬೇಕು, ಈಗಲೇ ಸೇವೆ ಮಾಡಿಬಿಡೋಣ ಅಂತ ಶೇಷದೇವರು ಆ ಸೇವೆಯನ್ನು ಮಾಡೋದಕ್ಕಾಗಿ, ಕೃಷ್ಣನಿಗೆ ಸೇವೆ ಮಾಡೋದಕ್ಕಾಗಿ ಬರ್ತಾರಂತೆ. ಯಮುನಾ ನದಿಯ ಮುಂದೆ ನಿಂತಿದ್ದಾರೆ. ಭೋರ್ಗರಿತ ನದಿ, ಅದೇನು ನೋಡ್ಲಿಕ್ಕಾಗೋದಿಲ್ಲ, ಏನೋ ದಾಟೋದು ಹೇಗೆ ಸರ್ವಥಾ ಸಾಧ್ಯವಿಲ್ಲ. ಆದರೂ ಹೆಜ್ಜೆ ಇಟ್ಟ, ನದಿಯಲ್ಲಿ ಕಾಲಿಟ್ಟ, ಇಟ್ಟು ಕೂಡಲೇ ಎರಡು ದಾರಿ ಬಿಟ್ಟು. ರಘುವರ್ಯ ತೀರ್ಥರಿಗೆ ಹೇಗೆ ಆಯಿತು ಅಂತ ಅನ್ನೋದನ್ನು ನಾವು ಕೇಳ್ತೇವೆ. ಮಹಾಪ್ರವಾಹಿನಿ ಭೀಮ ಯಸ್ಯ ಮಾರ್ಗಮದಾನ್ಮುದ ರಘುವರ್ಯೋ ಮುದಂ ದದ್ಯಾತ್ ಕಾಮಿತಾರ್ಥ ಪ್ರದಾಯಕ. ಶ್ರೀಮಠದ ಸಂಸ್ಥಾನ ಆ ಪೆಟ್ಟಿಗೆಯನ್ನು ಕಳ್ಳತನ ಮಾಡೋದಕ್ಕಾಗಿ ಕಳ್ಳರು ಬರ್ತಾರಂತೆ. 28 ಪ್ರತಿಮೆಗಳು, ಶ್ರೀಮದಾಚಾರ್ಯರು ಪೂಜೆ ಮಾಡಿದ ಪ್ರತಿಮೆಗಳು ಆ ಸಂಸ್ಥಾನಗಳನ್ನು ಕಳ್ಳತನ ಮಾಡೋದಕ್ಕಾಗಿ ಬರ್ತಾರೆ ಮಣ್ಣೂರಿನಲ್ಲಿದ್ದಾಗ. ಆ ಸಂದರ್ಭದಲ್ಲಿ ಗೊತ್ತಾಗ್ತದೆ, ದೇವರನ್ನು ಸಂರಕ್ಷಣೆ ಮಾಡಿಕೊಳ್ಳಬೇಕು, ಸಂಸ್ಥಾನವನ್ನು ಸಂರಕ್ಷಣೆ ಮಾಡಿಕೊಳ್ಳಬೇಕು ಅಂತ ಹೇಳಿ ಪೆಟ್ಟಿಗೆಯನ್ನು ತೆಗೆದುಕೊಂಡು ರಘುವರ್ಯ ತೀರ್ಥರು ಹೊರಡ್ತಾರೆ. ಭೀಮಾ ನದಿ ಭಾರೀ ಪ್ರವಾಹ. ಆ ಪ್ರವಾಹದಲ್ಲಿ ಕಾಲಿಟ್ಟು ಕೂಡಲೇ ಅದರ ಮೇಲೆ ನಡೀತಾ ಹೋಗ್ತಾ ಇದ್ದಾರೆ, ಸುಲಭವಾಗಿ ನಡೀತಾ ಹೋಗ್ತಾ ಇದ್ದಾರೆ. ಹಿಂದೆ ಬಂತು ಸೈನ್ಯ. ನಡೀತಾ ಹೋಗೋರನ್ನು ನೋಡಿದರು, ಅವ್ರು ನಡೀತಾರೆ ಅಂದಮೇಲೆ ನಾವು ನಡಿಬೋದು ಅಂತ ಅಂದ್ಕೊಂಡ್ರು. ಅವರು ಹುಚ್ಚರು ಕಾಲಿಟ್ಟು ಬಿಟ್ಟರು, ಕೊಚ್ಚಿಕೊಂಡು ಹೋಗ್ಬಿಡ್ತಾರೆ ಅವರನ್ನು. ಆ ನದಿ ಸುಖವಾಗಿ ದಾಟಿದರು ಅಂತ ಹೇಳ್ತಾರೆ. ಯಸ್ಯ ಮಾರ್ಗಮದಾನ್ಮುದ, ಬಹಳ ಸಂತೋಷದಿಂದ ಆ ಭೀಮಾ ನದಿ ದಾರಿಯನ್ನು ಕೊಟ್ಟಂತೆ. ರಾಮಚಂದ್ರ ದೇವರು ಕೈಯಲ್ಲಿದ್ದಾರೆ, ಕೃಷ್ಣ ಕೈಯಲ್ಲಿದ್ದಾನೆ. ಇಲ್ಲಿ ವಸುದೇವನಿಗೆ ದಾರಿ ಮಾಡಿಕೊಟ್ಟು ಹೋದರು. ಗೋಕುಲದಲ್ಲಿ ಹೋದಾಗ ಅಲ್ಲೂ ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ದಾರೆ, ಗಾಢ ನಿದ್ರೆ. ಯಾವ ಮಗು ಹುಟ್ಟಿದೆ ಅಂತಲೂ ಎಚ್ಚರಿಕೆ ಇಲ್ಲ. ಗಂಡು ಮಗುವೋ ಹೆಣ್ಣು ಮಗುವೋ ತಾಯಿಗೂ ಗೊತ್ತಿಲ್ಲ, ಯಶೋದಿಗೂ ಗೊತ್ತಿಲ್ಲ, ನಂದನಿಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಕೃಷ್ಣನನ್ನು ಮಲಗಿಸಿದ. ಅಲ್ಲಿ ಹುಟ್ಟಿದ ದುರ್ಗಾದೇವಿಯನ್ನು, ಲಕ್ಷ್ಮೀದೇವಿಯನ್ನು ಕರ್ಕೊಂಡು ಬಂದ. ದುರ್ಗಾದೇವಿ ಅಂದರೆ ಏನು? ಬಂಧನೆ ಮಾಡುವವಳು, ಬಂಧಕ ಶಕ್ತಿ ದುರ್ಗಾ. ಹೀಗಾಗಿ ಅವನು ಬರ್ತಾ 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 ಎಲ್ಲ ಬಂಧನಗಳು ಮತ್ತೆ ಹಾಗಾಗಿ ಹೋಗ್ಬಿಟ್ಟಿವೆ. ಮಗು ಹತ್ತು ಕೂಡಲೇ ಎಚ್ಚರಿಕೆ ಆಯ್ತು ಎಲ್ಲರಿಗೆ. ಮಗು ಹುಟ್ಟಿದೆ, 8ನೇ ಮಗು ಅಂತ ಓಡೋಡ್ತಾ ಬಂದ ಕಂಸ. ಹಿಡಿದ ಆ ಮಗುವನ್ನು ಸಂಹಾರ ಮಾಡಬೇಕು ಅಂತ. ದೇವಕಿ ಅಂತಾಳೆ, ಅಣ್ಣ ಗಂಡು ಕೂಸಲ್ಲಪ್ಪ, ಅದು ಹೆಣ್ಣು ಕೂಸು, ಕೊಲ್ಬೇಡಪ್ಪ ಅಂತ ದೇವಕಿ ಹೇಳಿದ್ಲು. ಕೇಳಲಿಲ್ಲ. ಕಾಲುಗಳನ್ನು ಹಿಡಿದು ಅಪ್ಪಳಿಸಬೇಕು ಅಂತ ಹೊರಟಾಗ ಎಲ್ಲಿ ಸಿಗ್ತಾಳೆ? ಲಕ್ಷ್ಮೀದೇವಿ ಸಿಗ್ತಾಳೆ? ಯಾರಿಗಾದರೂ ಸಿಗೋದಿಲ್ಲ. ಮೇಲೆ ಹಾರಿಬಿಟ್ರು. 8 ಭುಜಗಳಿಂದ, ಲಕ್ಷ್ಮೀದೇವಿಯ ಸ್ತೋತ್ರ ಇದು, ದುರ್ಗಾದೇವಿಯ ಸ್ತೋತ್ರ. 8 ಭುಜಗಳಿಂದ ಅಕರಾಳ ವಿಕರಾಳ ರೂಪವನ್ನು ತೋರಿಸಿದ್ದು. ಮತ್ತಿಷ್ಟು ಭಯಪಡಿಸಿದ್ಲು. ಮೃತ್ಯು ನಾನಲ್ಲ, ಬೆಳೀತಾ ಇದೆ ಮತ್ತೊಂದು ಕಡೆಗೆ ನಿನ್ನ ಮೃತ್ಯು ಅಂತ ಹೇಳಿದ್ದು. ಎಲ್ಲ ಸೇವಕರನ್ನು ಕರೆದ, ಹುಟ್ಟಿದ ಕೂಸುಗಳನ್ನೆಲ್ಲ ಸಂಹಾರ ಮಾಡಿಬಿಡಿ ಅಂತ ಹೇಳಿದ. ಬಹಳ ವಿಚಿತ್ರವಾಗಿ ಹೇಳ್ತಾನೆ, ಹುಟ್ಟಿದ ಕೂಸುಗಳನ್ನೆಲ್ಲ ಸಂಹಾರ ಮಾಡಿಬಿಡಿ ಅಂತಂದ. ಪೂತನ ಬಂದು ಸಂಹಾರ ಮಾಡೋದಕ್ಕಾಗಿ ಕೃಷ್ಣನಿಗೆ ಹಾಲು ಕುಡಿಸಿ, ಆ ವಿಷ ಬೆರೆದ ಆ ಹಾಲು ಕುಡಿಸಿ ಸಂಹಾರ ಮಾಡಬೇಕು ಅಂತ ಬರ್ತಾಳೆ. ಆದರೆ ಪರಮಾತ್ಮನೇ ಅವಳನ್ನು ಸಂಹಾರ ಮಾಡಿಬಿಟ್ಟ. ಶ್ರೀಮದಾಚಾರ್ಯ ಹೇಳ್ತಾಳೆ, ತಾಟಕ ಅವಳು, ಆದರೆ ಒಳಗೆ ಊರ್ವಶಿ ಇದ್ದಾಳೆ. ಒಳಗೆ ಊರ್ವಶಿ ಇದ್ದಾಳೆ, ತಾಟಕ ಊರ್ವಶಿ. ದೇವರು ನೋಡಿ, ಒಳಗೆ 2 ಜೀವರಿದ್ದಾರೆ ಒಂದೇ ದೇಹದೊಳಗೆ. ಒಬ್ಬರಿಗೆ ತಮಸ್ಸಾಗಬೇಕು, ಇನ್ನೊಬ್ಬರಿಗೆ ಸದ್ಗತಿಯಾಗಬೇಕು. ದೇವರು ಹೇಗೆ ಅವರಿಬ್ಬರನ್ನು ಬಿಡಿಸಿದ ನೋಡಿ. ಒಂದೇ ದೇಹದೊಳಗೆ ಇರೋ ಇಬ್ಬರು ಯಾರು ಅವನಿಗೆ ಗೊತ್ತಾಯಿತು, ದೇವರಿಗೆ ಗೊತ್ತಾಯಿತು. ಆ ತಾಟಕಿಗೆ ತಮಸ್ಸಾಗುವಂತೆ, ಪೂತನಿಗೆ ಸ್ವರ್ಗವಾಗುವಂತೆ ಮಾಡಿದರು. ಜನ ಎಲ್ಲ ನೋಡ್ತಾರೆ, ಆ ದೇಹದ ಮೇಲೆ ಕೃಷ್ಣ ಇದ್ದಾನೆ. ಹತ್ತಿರ ಹೋಗ್ಲಿಕ್ಕೆ ಅಂಜಿದ್ರು ಎಲ್ಲರೂ. ದೊಡ್ಡ ದೊಡ್ಡ ಪರ್ವತ ಹಾಕಿದ್ರೆ ಅವನ ಮೇಲೆ, ದೊಡ್ಡ ದೊಡ್ಡ ಕಲ್ಲುಗಳೆಸಿದ್ರು ಪೂತನೆಯ ಮೇಲೆ. ಅಲಗಾಡಲಿಲ್ಲ, ಸತ್ತಿದೆ ಅಂತ ಗೊತ್ತಾಯಿತು. ಆಮೇಲೆ ಹತ್ತಿರ ಹೋದರು, ಮೊದಲಿಗೆ ಕೃಷ್ಣನನ್ನು ತೆಗೆದುಕೊಂಡು. ಆಮೇಲೆ ಆ ದೇಹವನ್ನು ಛೇದನೆ ಮಾಡಿದರು. ದಹನ ಮಾಡಲಿಕ್ಕಾಗಲಿಲ್ಲ. ಬೇರೆ 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 ಆ ಅವಯವಗಳನ್ನು ಛೇದನೆ ಮಾಡಿ ಅದನ್ನು ದಹನ ಮಾಡ್ತಾರೆ. ದಹನ ಮಾಡುವಾಗ ಭಾರೀ ಸೌಗಂಧ್ಯ ಬಂತಂತೆ. ಯಾಕೆ? ಒಳಗಡೆಗೆ ಊರ್ವಶಿ ಇದ್ದಾಳಲ್ಲ, ಭಾರೀ ಸೌಗಂಧ್ಯ ಬಂತಂತೆ. ಈ ರೀತಿಯಾಗಿ ಏತತ್ ಪೂತನ ಮೋಕ್ಷವನ್ನು ಯಾರು ಶ್ರವಣ ಮಾಡ್ತಾರೆ ಅವರಿಗೆ ಅತ್ಯದ್ಭುತವಾಗಿರತಕ್ಕಂತಹ ಸಿದ್ಧಿ ಆಗ್ತದೆ ಅಂತನ್ನೋದನ್ನು ತಿಳಿಸ್ತಾರೆ. ಆ ಸಂದರ್ಭದಲ್ಲಿಯೇ ನಂದ ಟ್ಯಾಕ್ಸ್ ಕೊಡೋದಕ್ಕಾಗಿ ಹೋಗಿದ್ದ ಕಂಸನಿಗೆ. ಅವನು ಮಹಾರಾಜ, ಇವನು ಸಾಮಂತ. ಇವನು 1 ವರ್ಷದ ಟ್ಯಾಕ್ಸ್ ಕಟ್ಟಬೇಕು ರಾಜನಿಗೆ. ಹೋಗಿದ್ದ. ನಂದ ಬಂದದ್ದು ವಸುದೇವನಿಗೆ ಗೊತ್ತಾಯಿತು. ಅಪ್ಪ ಬೇಗ ಹೋಗೋ,
ಮಕ್ಕಳಲ್ಲಿದ್ದಾರೆ ಸಣ್ಣ ಸಣ್ಣ ಮಕ್ಕಳು, ಅಪಶಕುನ ಎದುರಾಗ್ತಾ ಇವೆ, ಶಕುನಗಳು ಸರಿಯಾಗಿಲ್ಲ ಅಂತಂದಾಗ ಆಯಿತು ಅಂತ ಹೋಗಿ ನೋಡ್ತಾನೆ, ಈ ತರಹ ಹೋಗ್ಬಿಟ್ಟಿದೆ, ಏನು ಮಾಡಬೇಕು? ಅವಾಗ ಬಹಳ ಸುಂದರವಾಗಿ ಹೇಳ್ತಾರೆ, ಆ ಗೋಮಯದಿಂದ 12 ನಾಮಗಳನ್ನು ಕೃಷ್ಣನಿಗೆ ಹಾಕ್ತಾರಂತೆ. ರಕ್ಷಾಂ ಚಕ್ರುಹು ಗೋಷಕೃತ ದ್ವಾದಶಾಂಗೇಶು ನಾಮಭಿ. 12 ಅಂಗಗಳಲ್ಲಿ ನಾವು ಗೋಪಿಚಂದನ ಹಚ್ಚಿಕೊಂಡಂತೆ 12 ಊರ್ಧ್ವಪುಂಡ್ರಗಳನ್ನು ಕೃಷ್ಣನಿಗೆ ಹಚ್ಚಿದ್ರಂತೆ. ಅದು ರಕ್ಷೆ. ಅದು ನಾವು ಗೋಪಾಲಕರಲ್ವ, ಗೋವಿನ ಮೇಲೆ ಎಂಥ ವಿಶ್ವಾಸ ನೋಡಿ. ಏನಾದರೂ ಆಕಳು, ಏನೇ ರೋಗ ಬಂದರೂ ಆಕಳು, ಭಯ ಬಂದರೂ ಆಕಳು, ಈ ರೀತಿಯಾಗಿ ಆಕಳನ್ನು ನಂಬಿದ ಮಹಾನುಭಾವರು ಆ ಗೋಪಾಲಕರು. ಆಯಿತು ಅಂತ ರಕ್ಷೆಯಾಯಿತು. ಶಕಟಾಸುರ ಬರ್ತಾನೆ, ಸಂಹಾರ ಮಾಡಿಬಿಡ್ತಾನೆ. ದೈತ್ಯರೆಲ್ಲ ಬರ್ತಾ ಇದ್ದಾರೆ, ಬಂದವರೆಲ್ಲರನ್ನ ಕೃಷ್ಣ ಪರಮಾತ್ಮ ಸಂಹಾರ ಮಾಡ್ತಾ ಇದ್ದಾನೆ. ಹೊರಗಡೆಗೆ ಹೋಗುವಂತೆ ಭಗವಂತನೇ ಕಾಲು ಬಂದಂತೆ ತೋರಿಸ್ತಾನೆ, ನಡೀತಾ ಹೋಗ್ತಾ ಇದ್ದಾನೆ. ಎಲ್ಲರ ಮನೆಯಲ್ಲಿ ಬೆಣ್ಣೆಯನ್ನು ಕದಿಯುವ ಕೆಲಸವನ್ನು ಮಾಡ್ತಾ ಇದ್ದಾನೆ. ಬಹಳ ಅದ್ಭುತವಾದ ಲೀಲೆಗಳಿವೆ ಭಗವಂತ ಆ ಬೆಣ್ಣೆ ಕದಿಯುವ ಲೀಲೆಗಳು. ಒಂದು ಮನೆಗೆ ಹೋಗ್ತಾನಂತೆ ಕೃಷ್ಣ ಪರಮಾತ್ಮ. ಮೊದಲಿಗೆ ಅದರ ತತ್ವವನ್ನು ಶ್ರೀಮದಾಚಾರ್ಯ ತಿಳಿಸ್ತಾರೆ. ಯಾಕೆ ಪರಮಾತ್ಮ ಬೆಣ್ಣೆ ಕದ್ದ ರಹಸ್ಯವನ್ನು, ಪ್ರಮೇಯವನ್ನು ಶ್ರೀಮದಾಚಾರ್ಯರು ಬಹಳ ಅದ್ಭುತವಾಗಿ ತಿಳಿಸ್ತಾರೆ. ಯಾರ ಮನೆಗೆ ಹೋಗಿ ಕೃಷ್ಣ ಪರಮಾತ್ಮ ಬೆಣ್ಣೆಯನ್ನು ಕದಿತಾನೆ, ಅವರು ಭಾರೀ ಭಕ್ತಿಯಿಂದ ಸಂತೋಷದಿಂದ ಇದು ನಿನಗೆ ಅರ್ಪಿತ ಅಂತ ಹೇಳ್ತಾರಲ್ಲ, ಅವರಿಗೆ ಪುಣ್ಯವನ್ನು ಕೊಡ್ತಾನೆ ಪರಮಾತ್ಮ. ಇನ್ನು ಕೆಲವರ ಮನೆಗೆ ಹೋದಾಗ ಸಿಟ್ಟಿಗೆ ಬರ್ತಾ ಇದ್ರು ಕೃಷ್ಣನ ಮೇಲೆ, ಅವರ ಪುಣ್ಯ ಹೆಚ್ಚಾಗಿತ್ತಂತೆ. ಹೀಗಾಗಿ ಪುಣ್ಯ ಹೆಚ್ಚಾದಾಗ ಅದು ಕಡಿಮೆ ಮಾಡಬೇಕಲ್ಲ, ದೇವರನ್ನು ಬೈದಾಗ ಮತ್ತೆ ಪುಣ್ಯ ಕಡಿಮೆ ಆಗ್ತದೆ. ಅಕ್ರಧ್ಯತಾಂ ಕೇಶವೋನುಗ್ರಹಾಯ. ಅಕ್ರಧ್ಯತಾಂ, ಸಿಟ್ಟು ಬರದೇ ಇದ್ದವರ ಮೇಲೆ ಅನುಗ್ರಹ ಮಾಡೋದಕ್ಕಾಗಿ ದೇವರು ಹೇಳ್ತಾ ಇದ್ದಂತೆ. ಸಕ್ರಧ್ಯತಾಂ ನವನೀತಾದಿ ಮುಷ್ಣನ್. ಯಾರು ಸಿಟ್ಟಿಗೆ ಬರ್ತಾರೆ ಅವರ ಪುಣ್ಯವನ್ನು ನಾಶ ಮಾಡೋದಕ್ಕಾಗಿ, ಅಂತೂ ಇಂತೂ ಪುಣ್ಯ ಅಭಿವೃದ್ಧಿ, ಪುಣ್ಯ ಹ್ರಾಸ ಮಾಡೋದಕ್ಕಾಗಿ ಭಗವಂತ ಅವರೆಲ್ಲರ ಮನೆಯಲ್ಲಿ ಬೆಣ್ಣೆಯನ್ನು ಕದಿತಾ ಇದ್ದಾನೆ ಅಂತ ಅನ್ನೋದನ್ನು ತಿಳಿಸ್ತಾರೆ. ಕೃಷ್ಣ ಪರಮಾತ್ಮ ಹಾಗೇನೆ ಒಂದು ಮನೆಗೆ ಹೋಗಿದ್ದಾನೆ. ಮನೆಗೆ ಹೋಗಿ ಬೆಣ್ಣೆಯನ್ನು ಕದಿಯೋದಕ್ಕಾಗಿ ಕೈ ಹಾಕಿದ್ದಂತೆ ಒಳಗಡೆಗೆ ಕೈ ಹಾಕಿದ, ಗಡಿಗೆಯಲ್ಲಿ ಕೈ ಹಾಕಿದ ಕೂಡಲೇ ಗೋಪಿಕೆ ಬಂದು ಕೈ ಹಿಡಿದ್ಲು. ಕಸ್ತ್ವಂ ಅಂತ ಕೇಳಿದ್ಲಂತೆ. ಆಹಾ, ಯಾರು ನೀನು ಅಂತ. ಕೃಷ್ಣಮವೇ ಹಿಮಾಂ, ನಾನು ಕೃಷ್ಣ ಅಂತ ಅಂದ. ಅಂದ್ಕೂಡ್ಲಿ ಗೋಪಿಕೆ ಅನ್ಲಂತೆ, ಅಪ್ಪ ನೀನು ಕೃಷ್ಣ ಅಂತ ಜಗತ್ತಿಗೆ ಗೊತ್ತು, ನಿನ್ನ ಹೆಸರೇನೋ ಕೇಳಿಲ್ಲ, ಇಲ್ಲಿ ಬರ್ಲಿಕ್ಕೆ ನೀನು ಯಾರು ಅಂತ. ನೋಡ್ರಿ, ಕಸ್ತಂ ಯಾರು ನೀನು, ಅದಕ್ಕೆ ಎಷ್ಟು ಅರ್ಥ ಇದೆ ನೋಡಿ. ಯಾರು ನೀನು, ಇಲ್ಲಿ ಬರ್ಲಿಕ್ಕೆ ಯಾರು ಅಂತ ಅರ್ಥ. ಅದಕ್ಕೆ ನಿನ್ನ ಹೆಸರು ಎಲ್ಲರಿಗೂ ಗೊತ್ತಿದೆ, ನಿನ್ನೇನು ಹೆಸರೇನು ಹೇಳಬೇಕಾಗಿದೆ. ಸುತ್ತಮುತ್ತ ನೋಡಿದ್ನಂತೆ ಭಗವಂತ. ಅಯ್ಯೋ ನನ್ನ ಮನೆ ಅಲ್ವಾ ಇದು, ನನ್ನ ಮನೆ ಅಂತ ಬಂದೆ ಅಂತ ಅಂದ್ಬಿಟ್ಟಂತೆ. ಮಂದಿರ ಶಂಕಯ, ನನ್ನ ಮನೆ ಅಂತ ಅಂದ್ಕೊಂಡು ಬಂದೆ ಅಂತ ಅಂದಂತೆ. ಅವಳಿಗೆ ಸ್ವಲ್ಪ ಸಂತೋಷವಾಯಿತು. ಯಾಕೆಂದರೆ ಅವಳು ಮನೆ ಗುಡಿಸಲು. ಕೃಷ್ಣ ನನ್ನ ಮನೆ ತನ್ನ ಮನೆ ಅಂತ ತಿಳಿದ ಅಂತಂದರೆ ನನ್ನ ಮನೆ ಅರಮನೆ ಆಗಿದೆ ಅಂತ ಅವಳಿಗೆ ಭ್ರಮೆ. ಅಷ್ಟೇ ಸಂತೋಷ ಆಯಿತು ಅವಳಿಗೆ. ನಿಮ್ಮ ಮನೆ ಅರಮನೆ ಹಾಗೆ ಇದೆ ಅಂತ ಹೇಳಿದರೆ ಸಂತೋಷವಾಯಿತು. ಸರಿ, ನಿನ್ನ ಮನೆ ಇದ್ದಾಗೇನೆ ನಾನು ಇಟ್ಕೊಂಡಿದ್ದೇನೆ, ಏನು ತೊಂದರೆ ಇಲ್ಲ. ನಿನ್ನ ಮನೆ ಆದರೆ ಏನು, ಬಂದು ಕೈಕಾಲು ತೊಳ್ಕೊಳ್ಳೋದೆ ಹೀಗೆ ಒಳಗೆ ಬಂದು ಗಡಿ ಒಳಗೆ ಕೈ ಹಾಕ್ತಾರೇನು ಯಾರಾದರೂ ಅಂತ ಕೇಳ್ತಾಳೆ. ಹಸ್ತಂ ಕಿಮರ್ಥಂ ನವನೀತ ಪುಟೇನ್ಯಸ್ತಂ ತದೀಯಂ ಕರಹ, ಯಾಕೆ ಕೈ ಒಳಗೆ ಹಾಕಿದೆ ಗಡಿಗೆಯೊಳಗೆ ಅಂತಂದಂತೆ. ಅಂದ್ಕೂಡಲೇ ಕೃಷ್ಣ ಪರಮಾತ್ಮ ಕಣ್ಣು ಮುಚ್ಚಿ ಬ್ರಹ್ಮ ಬಾರೋ ಇರುವೆಯಾಗಿ ಅಂತಂದಂತೆ. ಬ್ರಹ್ಮದೇವರು ಕೆಂಪು ಇರುವೆಯಾಗಿ ಬಂದುಬಿಟ್ಟ ಅಲ್ಲಿ ಗಡಿಗೆಯೊಳಗೆ ತೆಗೆದು ತೋರಿಸಿದ್ದಂತೆ. ನೋಡು, ಇರುವೆ ಇದೆ, ಕರ್ತುಂ ತತ್ರ ಪಿಪೀಲಿ ಕಾಪನಯನ, ಗಡಿಗೆಯಲ್ಲಿ ಇರುವೆ ಇದೆ, ಅದನ್ನು ತೆಗೆಯೋದಕ್ಕಾಗಿ ಕೈ ಹಾಕಿದ್ದೇನೆ ಅಂತ ಕೃಷ್ಣ ಹೇಳಿದ್ದಂತೆ. ಒಂದು ಇರುವೆ ಹತ್ತಿದರೆ ಬಿಡೋದಿಲ್ಲ, ಒಂದು ಬರೋದಿಲ್ಲ ಇರುವೆ. ಒಬ್ಬರು ಬರೋದು ಅಂದರೆ ಮನುಷ್ಯ ಅಷ್ಟೇ. ಬೇಕಾದರೆ ಹೆಂಡತಿಯನ್ನು ಬಿಟ್ಟು ಹೋಗ್ತೇವೆ, ಗಂಡನನ್ನು ಬಿಟ್ಟು ಹೋಗ್ತೇವೆ, ಒಬ್ಬರು ಬರ್ತೇವೆ. ಆದರೆ ಇರುವೆ ಕಾಗೆ ಬಂದರೆ ಒಂದೊಂದು ಬರೋದೇ ಇಲ್ಲ. ಏನು ವಿಚಿತ್ರ ಅಲ್ಲ. ಒಂದು ಸಕ್ಕರೆ ಬಿದ್ದಿದ್ರೆ ಸಾಕು, ಗುಂಪು ಇರುವೆಗಳು ಬರ್ತದೆ. ಏನು ಐಕಮತ್ಯ ಪ್ರಾಣಿಗಳಲ್ಲಿ, ಏನು ದೇವರು ಆ ಸ್ನೇಹವನ್ನು ಇಟ್ಟಿದ್ದಾನೆ ಗೊತ್ತಿಲ್ಲ. ಬಾ ಅಂತ ಕರ್ಕೊಂಡು ಹೋಗ್ತವೆ ಅವು ಇರುವೆಗಳು, ಬಂದುಬಿಡ್ತವೆ, ಸುತ್ತಮುತ್ತ ಬಿಡ್ತವೆ. ಇಲ್ಲಿ ಹಾಗೆ ಕೃಷ್ಣ ತೋರಿಸಿದ. ನೋಡು, ಇರುವೆ ಇತ್ತು, ಅದನ್ನು ತೆಗೆಯೋದಕ್ಕಾಗಿ. ಅಲ್ಲ, ಅವನು ಹೇಗೆ ನೋಡಿದ ಅಂತ ಅನ್ನೋದು ಇಲ್ಲವೇ ಇಲ್ಲ ಅವಳಿಗೆ. ನಿನಗೆ ಹೇಗೆ ಕಾಣಿಸ್ತೋ ಅದನ್ನು ಕೇಳಬೇಕಾಗಿತ್ತು, ಅದನ್ನು ಕೇಳಲೇ ಇಲ್ಲ. ಭಾಳ ಒಳ್ಳೆಯದಾಯ್ತಪ್ಪ, ಬರ್ತಾ ನನ್ನ ಮಕ್ಕಳನ್ನ ಯಾಕೆ ಎಬ್ಸಿದೆ ಹೇಳು ಅಂತ ಅಂದ. ಅವಳಂದು ಸುಮ್ಮನೆ ಬಂದಿದ್ದಿಲ್ಲ ಅವನು, ಬೆಳಗ್ಗೆ ಬಂದಿದ್ದ. ಅವ್ನು 4ಕ್ಕೆ ಬಂದಿದ್ನೋ 5ಕ್ಕೆ ಬಂದಿದ್ನೋ ಗೊತ್ತಿಲ್ಲ. ಬಂದು ಮಕ್ಕಳನ್ನ ಯಾಕೆ ಎಬ್ಸಿದೆಪ್ಪ, ಹೇಳೋದ್ರಾಗಿ ಮನೆ ಕೆಲಸ ಎಲ್ಲ ಮಾಡ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಮಕ್ಕಳೆಲ್ಲ ಅಳ್ತಾ ಕೂತಿದ್ದಾವೆ, ಈಗ ಯಾಕೆ ಎಬ್ಸಿದೆ ಅಂತ ಅಂದ್ರೆ, ನಿನ್ನ ಮಕ್ಕಳು ಅಳಬೂರ್ಕರು ಅಂತ ನನಗೇನು ಗೊತ್ತು ಅಂತ ಅಂದ ಕೃಷ್ಣ. ನಮ್ಮ ಮನೆಯಲ್ಲಿ ಕರು ಕಳೆದು ಹೋಗ್ಬಿಟ್ಟಿದೆ ನಿನ್ನೆ. ಆ ಕರು ನಿಮ್ಮ ಮಕ್ಕಳೇನಾದರೂ ನೋಡಿದ್ದಾರೋ ಏನೋ ಕೇಳೋಣ ಅಂತ ಎಬ್ಸಿದ್ರೆ ಅಳ್ತಾ ಕೂತಿದ್ದಾರೆ. ನಾನೇನು ಮಾಡಲಿ, ಅಳಬೂರ್ಕ್ ಮಕ್ಕಳನ್ನು ಹಡೆದಿದ್ದೆ ನೀನು ಅಂತ ಹೇಳಿ ಕೃಷ್ಣ ಓಡಿ ಹೋದಂತೆ.
ಆಮೇಲೆ ಬಹಳ ದಿವಸ ಆದಮೇಲೆ ಅವಳು ನೆನೆಸ್ಕೊಳ್ತಾಳೆ ಕೃಷ್ಣನಲ್ಲಿ ಇಲ್ಲೇನು ಪ್ರತಿನಿತ್ಯ ನೆನೆಸ್ಕೊಳ್ತಾ ಇದ್ಲಂತೆ. ಕೃಷ್ಣ ಬಂದ, ನಾನು ಹೀಗೆ ಮಾತಾಡಿದೆ, ಕೃಷ್ಣ ಎಂಥ ಮಾತುಗಳನ್ನು. ಕೃಷ್ಣ ಸಿಗಿಬೀಳೋದಿಲ್ಲ, ಯಾರ ಬಾಯಿಗೂ ಕೃಷ್ಣ ಸಿಗಿಬೀಳಿಲ್ಲ. ಕೊನೆಗೆ ಅಷ್ಟು ಮನೆಗಳಿದ್ವಲ್ಲ, ಎಲ್ಲರಿಗೆ ಸರಿಯಾದ ಉತ್ತರವನ್ನು ಕೃಷ್ಣ ಕೊಡ್ತಾ ಇದ್ದಂತೆ. ಒಬ್ಬಳು ಕಾಯ್ತಾ ಇದ್ದಾಳೆ, ಭಕ್ತ, ಕೃಷ್ಣ ಭಕ್ತೆ ಒಬ್ಬಳು ಗೋಪಿಕೆ. ಕೃಷ್ಣ ನನ್ನ ಮನೆಗೆ ಬರ್ತಾನೆ ಅವಳ ಮನೆಗೆ ಹೋಗ್ತಾನೇ ಇಲ್ಲ ಕೃಷ್ಣ. ಹೇಗೆ ಪರೀಕ್ಷೆ ಮಾಡ್ತಾ ನೋಡಿ ಕೃಷ್ಣ. ಬೈಯೋರ ಮನೆಗೆ ಹೋಗ್ತಾ ಇದ್ದಾನೆ, ಅವಳಿಗೆ ಒಳಗೆ ದುಃಖ. ಅಲ್ಲ, ಯಾಕೆ ಅವ್ರ ಮನೆಗೆ ಹೋಗಬೇಕು, ಬೈತಾರಲ್ಲ ಅವರೆಲ್ಲ, ನನ್ನ ಮನೆಗೆ ಬರಬಾರ್ದ, ನಾನೆಷ್ಟು ಭಕ್ತಳಿದ್ದೇನೆ, ಕೃಷ್ಣನ ಭಕ್ತಳು, ಬರಬೇಕು ಅಂತ ಕರೀತಾ ಇದ್ದೇನೆ ಕೃಷ್ಣ, ನನ್ನ ಮನೆಗೆ ಮಾತ್ರ ಕೃಷ್ಣ ಬರೋದಿಲ್ಲ ಅಂತ ಹೇಳಿ ಅವಳಿಗೆ ಒಳಗೆ ಇರಲಿ, ಆದರೂ ಕೃಷ್ಣ ಬರೋ ತನಕ ನಾನು ಬಿಡೋದಿಲ್ಲ ಅಂತ ಅವಳು ಪ್ರತಿನಿತ್ಯ ತಾನು ಅಲಂಕಾರ ಮಾಡಿಕೊಂಡು ಕೃಷ್ಣ ಬರ್ತಾನೆ ಅಂತ ಕಾಯ್ತಾ ಕೊಡೋ, ಬೆಣ್ಣೆಯನ್ನಿಟ್ಟು ಕಾಯ್ತಾ ಕೊಡಬೇಕಂತೆ. ಕೊನೆ ತನಕ ಬರಲಿಲ್ಲ. ಆದರೂ ಅವಳ ಎದುರು ನೋಡ್ತಾ ಇದ್ದಾಳೆ. ಅವಳಿಗೆ ಬಹಳ ಬೇಸರ ಮಾಡಲಿಲ್ಲ. ಕೃಷ್ಣ ಪರಮಾತ್ಮ ಒಂದು ದಿವಸ ಅವಳ ಮನೆಗೆ ಬಂದ. ಅವಳ ಮನೆಗೆ ಬಂದಾಗ ಅವಳು ಸ್ತಂಭದ ಹಿಂದೆ ಅಡ್ಕೊಂಡು ನಿಂತು. ನನ್ನನ್ನು ನೋಡಿದರೆ ಓಡಿ ಹೋದರೆ ಹೇಗೆ, ಗಡಿಗೆಯಲ್ಲಿ ಕೈ ಹಾಕಬೇಕು, ಅದನ್ನು ಹೇಗೆ ಹತ್ತಾನೆ ಅದನ್ನು ನೋಡಬೇಕು, ಅಷ್ಟು ಎತ್ತರ ಇದೆಯಲ್ಲ, ಹೇಗೆ ಹತ್ತಾನೆ ನೋಡಬೇಕು, ಬೆಣ್ಣೆ ತೊಗೊಂಡೋದು ನೋಡಬೇಕು, ತಿನ್ನೋದು ನೋಡಬೇಕು, ಕೊಡೋದು ನೋಡಬೇಕು. ಕೋತಿಗಳಿಗೆ ಕೊಡ್ತಿದ್ದಂತೆ ತಿನ್ನಲಿಕ್ಕೆ, ಅದೆಲ್ಲ ನೋಡಬೇಕು ನಾನು. ಅದೆಲ್ಲ ಕೃಷ್ಣನ ಲೀಲೆ ಸಾಕ್ಷಾತ್ತಾಗಿ ಪ್ರತ್ಯಕ್ಷವಾಗಿ ನಾನು ನನ್ನ ಮನೆಯಲ್ಲಿ ನೋಡಬೇಕು ಅಂತ. ಅದೆಲ್ಲ ನಮ್ಮ ಮನೆಯಲ್ಲಿ ದೇವರ ಪೂಜೆ ನೋಡಬೇಕು, ಸ್ವಾಮಿಗಳು ಮಾಡಿದ್ದು ಅಂತ ಇರ್ತದಲ್ಲ, ನೋಡ್ತೇವೆ, ಮಠದಲ್ಲಿ ನೋಡ್ತೇವೆ, ಬೇಕಾದಷ್ಟು ಕಡೆ ನನ್ನ ಮನೆಯಲ್ಲಿ ಆಗೋದು ನೋಡಬೇಕು ಅಂತ. ಹಾಗೆ ನನ್ನ ಮನೆಯಲ್ಲಿ ಕೃಷ್ಣನ ಲೀಲೆ ನೋಡಬೇಕು ಅಂತ ಅವಳು ಕಾಯ್ತಾ ಕೂತಿದ್ದಾಳೆ. ಆದರೆ ಬಹಳ ಹೊತ್ತು ನಿಂತಿದ್ದು, ಹೀಗಾಗಿ ಸುಧಾರಿಸ್ಕೊಳ್ಳಿಕ್ಕೆ ಆಗಲಿಲ್ಲ. ಸ್ವಲ್ಪ ಕೈ ಅಲ್ಲಾಡಿಸ್ಲಿದ್ದು ಬಳೆ ಸಪ್ಪಳ ಆಯಿತು. ಬಳೆ ಸಪ್ಪಳ ಆದ ಕೂಡಲೇ ಯಾರೋ ಇದ್ದಾರೆ ಇಲ್ಲಿ ಅಂತ ಕೃಷ್ಣ ಓಡಿ ಹೋದ. ಕತ್ತಲು ಕೋಣೆಯಲ್ಲಿ ಅಡ್ಕೊಳ್ಬೇಕು ಅಂತ ಓಡಿ ಹೋದ. ಅವಾಗೆಲ್ಲ ಕತ್ತಲೆ ಕೋಣೆಗಳು ಇರ್ತಾ ಇದ್ವಲ್ಲ, ಧಾನ್ಯಗಳು ಹಾಕೋದಕ್ಕಾಗಿ ಎಲ್ಲ ಕತ್ತಲೆ ಕೋಣೆಗಳೇ ಎಲ್ಲ. ಹೀಗಾಗಿ ಕತ್ತಲೆ ಕೋಣೆಯಲ್ಲಿ ಅಡ್ಕೊಳ್ಳಿಕ್ಕೆ ಹೋದ ಕೂಡಲೇ ಆ ಕೋಣೆ ಬೆಳಕಾಗಿಬಿಡ್ತಂತೆ. ಇವಳು ನೋಡ್ತಾ ಇದ್ದಾಳೆ ಸ್ತಂಭದ ಹಿಂದೆ ನಿಂತು. ಅಯ್ಯೋ, ಇದೇನು ಬೆಳಕಾಯ್ತಲ್ಲ ಅದು. ಅವನಿಗೆ ಗಾಬರಿ ತೋರಿಸಿದ್ದಂತೆ ಕೃಷ್ಣ. ಅಯ್ಯೋ ಭಯ ಅಂತ ಹೇಳಿ ಇನ್ನೊಂದು ಕೋಣೆಗೆ ಹೋದಂತೆ, ಕತ್ತಲು ಕೋಣೆಗೆ. ಅಲ್ಲೂ ಬೆಳಕಾಗ್ತಾ ಇದೆ. ಆ ಮನೆಯಲ್ಲಿದ್ದ ಎಲ್ಲ ಕತ್ತಲು ಕೋಣೆಗೆ ತಿರುಗಾಡ್ತಾನೆ, ಹೋದಲ್ಲೆಲ್ಲ ಬೆಳಕಾಗ್ತಾ ಇದೆ. ಅವಳನ್ನು ನೋಡಿದ್ಲಂತೆ. ನೋಡಿ ಕೃಷ್ಣನಿಗೆ ಪ್ರಾರ್ಥನೆ ಮಾಡಿದ್ಲಂತೆ. ಕೃಷ್ಣನ ಕೈ ಹಿಡಿದ್ಲಂತೆ ಬಂದು. ಇನ್ನು ಕೃಷ್ಣನನ್ನು ಬಿಡೋದು ಬೇಡ ಅಂತ ಹೇಳಿ ಹೋಗಿ ಕೃಷ್ಣನ ಕೈ ಹಿಡಿದು, ಕ್ಷೀರಸಾರಮಪಹೃತ್ಯ ಶಂಕಯ ಸ್ವೀಕೃತಂ ಯದಿ ಪಲಾಯನಂ ತ್ವಯ. ಅಪ್ಪ, ಆ ಬೆಣ್ಣೆ ಕದ್ದಿಯಲ್ಲ ನನ್ನ ಮನೆಯಲ್ಲಿ, ನನ್ನ ಭಯ ಅಲ್ಲ ನಿನಗೆ, ನನ್ನ ಭಯದಿಂದ ಓಡಿ ಹೋಗ್ತಾ ಇದೆಯಲ್ಲ ಕತ್ತಲ ಕೋಣೆಯಲ್ಲಿ ಅಡ್ಕೊಳ್ಬೇಕು ಅಂತ. ಅಲ್ಲೆಲ್ಲ ಬೇಡವೋ, ಬಹಳ ಕತ್ತಲಿಲ್ಲ, ಇನ್ನೊಂದು ಕತ್ತಲ ಕೋಣೆ ಇದೆ. ಯಾವುದು ಗೊತ್ತಾ? ನನ್ನ ಮನಸ್ಸು. ಮಾನಸೇ ಮಮ ಘನ ಅಂಧ ತಾಮಸೆ. ಎಷ್ಟು ನಿಬಿಡವಾದ ಕತ್ತಲು ಅಂದರೆ ಅಲ್ಲಿ ಅನುಭವಿಸ್ತಾ ಇದ್ದೇನೆ ನಾನು ಅಲ್ಲಿಯ ಕತ್ತಲನ್ನು, ಅಜ್ಞಾನವನ್ನು. ಒಂದು ಸಲ ಅಲ್ಲಿ ಅಡ್ಕೊಂಡ್ಬಿಡು ನೀನು ಸಾಕು ಅಂತ ಕೃಷ್ಣ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾಳಂತೆ. ಅಲ್ಲಿ ಬಂದರೆ ಇನ್ನು ಅಲ್ಲಿಯೂ ಬೆಳಕಾಗ್ತದೆ ಅಂತ ಅವಳಿಗೆ. ಹೀಗಾಗಿ ನನ್ನ ಮನಸ್ಸಿಗೆ ಬಾರೋ ಕೃಷ್ಣ ಅಂತ ಸ್ತೋತ್ರ ಮಾಡ್ತಾಳಂತೆ. ಮತ್ತೊಂದು ಮನೆಗೆ ಹೋದ ಕೃಷ್ಣ. ಅವಳು ಸ್ವಲ್ಪ ಸಿಟ್ಟಿನಾಕೆ. ಅವಳು ಪ್ರತಿಜ್ಞೆ ಮಾಡಿದ್ಲು, ನನ್ನ ಮನೆಗೆ ಬರಲಿ ಕೃಷ್ಣ, ನೋಡ್ತೇನೆ, ನಿಮಗೆಲ್ಲ ಆಗೋದಿಲ್ಲ, ನಿಮಗೆಲ್ಲ ಕೃಷ್ಣ ನನ್ನ ಮನೆಗೆ ಬರಲಿ, ಹೇಗೆ ಕಟ್ಟಿ ಹಾಕ್ತೇನೆ ತೋರಿಸ್ತೇನೆ ಅಂತ ಅವಳು ಕಾಯ್ತಾ ಕೂತಿದ್ಲು. ಕೃಷ್ಣ ಹೌದಾ ಪ್ರತಿಜ್ಞೆ ಮಾಡಿದ್ದಾಳೆ, ಆಯಿತು ಹೋಗೋಣ ಅಂತ ಹೇಳಿ ಅವಳ ಮನೆಗೆ ಕೃಷ್ಣ ಹೋದ. ಕೃಷ್ಣ ಹೋದ ಕೂಡಲೇ ಅವಳು ಏನು ಮಾಡಿದ್ಲು, ಕಾಯ್ತಾ ಕೂತಿದ್ಲು ಅವಳು. ಕೃಷ್ಣ ಹೋದ ಕೂಡಲೇ ಬರ್ತಾಳೆ ಹೊರಗೆ, ಬಾಗಿಲು ಹಾಕ್ತಾಳೆ, ಕೀಲಿ ಹಾಕಿಬಿಡ್ತಾಳೆ ಬಾಗಿಲಿಗೆ. ಕೀಲಿ ಹಾಕಿ ಎಲ್ಲರನ್ನು ಕರೀತಾರೆ, ಗೋಪಿಕೆಯರನ್ನು ಕರೀತಾರೆ, ಬರ್ರಿ ನಾನು ಹೇಳಿದ್ನಲ್ಲ ನನ್ನ ಮನೆಗೆ ಬರಲಿ, ತೋರಿಸ್ತೇನೆ, ಕೃಷ್ಣನನ್ನು ಹಿಡಿತೇನೆ ಅಂತ. ನಾನು ಕಟ್ಟಿ ಹಾಕಿದ್ದೇನೆ ನೋಡಿರಿ, ಕೃಷ್ಣನನ್ನು ಕೂಡಿ ಹಾಕಿದ್ದೇನೆ ನಾನು ನನ್ನ ಮನೆಯಲ್ಲಿ. ಯಶೋದೆಗೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ ಅಲ್ಲ, ಈಗ ಹೋಗೋಣ, ಈಗ ಕರ್ಕೊಂಬರೋಣ ಯಶೋದೆಯನ್ನು ಅಂತ ಹೇಳಿ ಅಂತಾಳೆ. ಕೆಲವರಿಗೆ ಸಂತೋಷವಾಯಿತು, ಕೆಲವರಿಗೆ ಅಯ್ಯೋ ಕೃಷ್ಣ ಸಿಕ್ಬಿಟ್ಟಂದ, ಇನ್ಮೇಲೆ ಯಶೋದೆ ಬರ್ತಾಳೆ, ಕೃಷ್ಣನನ್ನು ಹೊಡಿತಾಳೆ, ಕೃಷ್ಣ ಅಳುತ್ತಾನೆ, ನಮಗೆ ನೋಡ್ಲಿಕ್ಕೆ ಆಗೋದಿಲ್ಲ, ನಾವು ಇನ್ನೊಬ್ಬರ ಮನೆಗೆ ಹೋದಾಗ ಮಾಡ್ತೀವಲ್ಲ, ಹೊಡಿಬೇಡ, ಯಾಕೆ ಹೊಡಿತೇವೆ, ನಮ್ಮ ಮನೆಯಲ್ಲಿ ಮಾತ್ರ ಹೊಡಿತೇವೆ ಮಕ್ಕಳನ್ನು, ಅಲ್ಲಿ ಇನ್ನೊಬ್ಬರು ಅಳುತ್ತಾ ಇದ್ದರೆ ಮಾತ್ರ ನಮಗೆ ಸಹನೆ ಆಗೋದಿಲ್ಲ. ಅದೇನೋ ವಿಚಿತ್ರ. ಇರಲಿ, ಹಾಗೆ ಕೃಷ್ಣನಿಗೆ ಹೊಡೆದರೆ ಯಶೋದೆ ಅವನು ಅಳುತ್ತಾನೆ, ಅವನು ಅಳು ನೋಡ್ಲಿಕ್ಕೆ ಆಗೋದಿಲ್ಲ ನಮಗೆ, ಏನು ಮಾಡೋಣ ದೇವರೇ ನೀನೇ ಕಾಪಾಡಪ್ಪ, ಕೈ ಮುಗಿತಾ ಇದ್ದಾರಂತೆ ಕೆಲವರು. ಕೃಷ್ಣನಿಗೇನು ಆಗಬಾರದು, ಹೇಗಾದರೂ ತಪ್ಪಿಸ್ಕೊಳ್ಬೇಕು ಕೃಷ್ಣ, ನೀನೇನ ಏನಾದರೂ ಮಾಡು ಅಂತ ಕೃಷ್ಣನಿಗೆ ಕೈ ಮುಗಿತಾ, ದೇವರಿಗೆ ಕೈ ಮುಗಿತಾ ಕೊನೆಗೆ ಹೋದರು ಯಶೋದೆಯ ಮನೆಗೆ. ಅಮ್ಮ ಯಶೋದ ಬಾ ಹೊರಗೆ ಸ್ವಲ್ಪ ಅಂತ ಕರೆದ್ರು. ಯಶೋದೆ ಹೊರಗೆ ಬಂದು, ಏನು ಮತ್ತು ಕೃಷ್ಣನ ಮೇಲೆ ದೂರ ಹೇಳೋದಕ್ಕಾಗಿ ಬಂದಿದ್ದೀರಾ ನೀವು ಅಂತ ಯಶೋದೆ ಕೇಳಿದ್ದು. ದೂರೇನು ಹೇಳೋದು, ಬಾ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಬಾಯಲ್ಲಿ ಅನ್ನಬೇಕು. ಅಷ್ಟರಲ್ಲಿ ಕೃಷ್ಣ ಹಿಂದಿಂದ ಬಂದ, ಯಶೋದೆ ಹೆಗಲ ಮೇಲೆ ಬಿದ್ದುಬಿಟ್ಟ. ನೋಡಿದ್ರೆಲ್ಲರೂ ಬಹಳ ಆಶ್ಚರ್ಯವಾಯಿತು. ಇದೇನದು, ಮನೆಯಲ್ಲಿ ಕೂಡಿ ಹಾಕಿ ಬಂದಿದ್ದೇನೆ, ಇವ್ರ ಮನೆಗೆ ಯಾವಾಗ ಬಂದ ಕೃಷ್ಣ? ಹೇಳಿ ಅದು ಕೋತಿ ಗಣ ಕಪಿ ಸೈನ್ಯ
ಯಾರು ಹೋಗಿದ್ದಾರೋ ಯಾರು ಬಗಲ್ ತೆಗೆದಿದ್ದಾರೋ ಗೊತ್ತಿಲ್ಲ, ಕೃಷ್ಣ ನಮಗಿಂತಲೂ ಮುಂಚೆ ಓಡಿ ಬಂದಿದ್ದಾನೆ ಅಂತ ಅಂದರು. ಯಾರು ದೇವರಿಗೆ ಪ್ರಾರ್ಥನೆ ಮಾಡಿದ್ರಲ್ಲ, ಅಪ್ಪ ನಮ್ಮ ಪ್ರಾರ್ಥನೆ ಕೇಳಿರಿ, ಸಂತೋಷವಾಯಿತು, ಕೃಷ್ಣನಿಗೆ ಅಳೋ ಪ್ರಸಂಗ ಬರಲಿಲ್ಲ ಅಂತ ಅವ್ರು ಅಂದ್ಕೊಂಡ್ರು. ಆಯಿತು ಅಂತ ಎಲ್ಲರೂ ತಮ್ಮ ತಮ್ಮ ಮನೆಗೆ ಹೋದರು. ಮನೆಗೆ ಹೋದ್ಮೇಲೆ ಇವಳು ತನ್ನ ಮನೆಗೆ ಬರ್ತಾಳೆ, ಬಾಗಿಲು ಕೀಲಿ ತೆಗಿತಾಳೆ, ಒಳಗೆ ಹೋಗ್ತಾಳೆ, ಅಲ್ಲೇ ಕೃಷ್ಣ ಇದ್ದಾನೆ. ಅಲ್ಲಿ ಯಾವ ನಗು, ಇಲ್ಲೂ ಅದೇ ನಗು. ಆಶ್ಚರ್ಯ ಅನ್ನಿಸ್ತು, ಇಂಥ ಕೃಷ್ಣನನ್ನು ಕೂಡಿ ಹಾಕಬೇಕು ಅಂತ ನೋಡಿದ್ನ, ಎಂಥ ತಪ್ಪು ಮಾಡಿದ್ನಲ್ಲ. ನಮಸ್ಕಾರ ಮಾಡಿ ಕೃಷ್ಣನಿಗೆ ಕ್ಷಮಾಯಾಚನೆ ಮಾಡ್ತಾಳೆ. ಬಹಳ ಕಥೆಗಳಿವೆ. ಕೃಷ್ಣ ಪರಮಾತ್ಮ ಕಾಡಿಗಿಚ್ಚನ್ನು ನುಂಗಿದ್ದಂತೆ. ಕಾಡಿಗಿಚ್ಚು ಬಂತು, ಕಾಡಿಗೆ ಹೋಗಿದ್ದಾರೆ. ಭಾರೀ ದಾವಾನಲ, ಗೋಪಾಲಕರಿಗೆ ಭಾರಿ ಭಯವಾಯಿತು. ಕೃಷ್ಣ ಹೇಳಿದ, ಎಲ್ಲರೂ ಕಣ್ಣು ಮುಚ್ಚಿಬಿಡಿ ಅಂತ ಹೇಳಿದ. ಕೃಷ್ಣ ಹೇಳಿದ್ದು ಕೇಳ್ತಾ ಇದ್ರು, ಕಣ್ಣು ಮುಚ್ಚಿದ್ರು. ಕುಡಿದು ಬಿಟ್ಟನಂತೆ ಕೃಷ್ಣ ಪರಮಾತ್ಮ. ನೀರನ್ನು ಕುಡಿದ ಹಾಗೆ ಅದನ್ನು ಕುಡಿದು ಬಿಟ್ಟ. ವಾದರಾಜರು ಹೇಳ್ತಾರೆ ರುಕ್ಮಿಣೀಶ ವಿಜಯದಲ್ಲಿ, ಸ್ತುವಂತು ಸರ್ವೇ ವನವನ್ನಿಪಾನ ಮಹಾನುಭಾವಂ ನವಯಂ ಮುರಾರೇಹೆ. ಕೃಷ್ಣ ಕಾಡಿಗಿಚ್ಚು ಕುಡ್ದ ಅಂತ ನೀವು ಬೇಕಾದಷ್ಟು ಸ್ತೋತ್ರ ಮಾಡಿರಿ, ನಾನು ಮಾತ್ರ ಸ್ತೋತ್ರ ಮಾಡೋದಿಲ್ಲ ಅಂತ ವಾದರಾಜರಂತಾರೆ. ನಾನು ಯಾಕೆ ಸ್ತೋತ್ರ ಮಾಡಬೇಕು ಅಂತಾರೆ ವಾದರಾಜರು. ಯಾಕೆ ಅಂತಂದರೆ ಸ್ತೋತ್ರ ಮಾಡೋಷ್ಟು ಘನಕಾರ್ಯ ಏನಲ್ಲ ಅದು ಅಂತ ಅಂದರು. ಯಾಕೆ ಅಂತಂದರೆ ಒಂದು ಮಾತು, ಅಗ್ನಿ ಎಲ್ಲಿಂದ ಹುಟ್ಟಿದೆ? ದೇವರ ಮುಖದಿಂದ ಹುಟ್ಟಿದೆ. ಎಲ್ಲಿ ಹೋಗಿದೆ? ಮುಖದಲ್ಲಿ ಹೋಗಿದೆ. ತವ್ರ ಮನೆಗೆ ಹೋದರೆ ಯಾರಾದರೂ ಸ್ತೋತ್ರ ಮಾಡ್ತಾರೇನೋ? ಇಲ್ಲ. ಹೀಗಾಗಿ ಸ್ವಜನ್ಮಭೂಮಿಂ ಶಿಖಿನಿ ಪ್ರವಿಷ್ಟೆ ಕೈಶಿತುಸ್ತೇನ ಕೃತೋನುಭಾವ. ತನ್ನ ಮನೆಗೆ ತಾನು ಹೋಗಿದೆ, ಅದರಲ್ಲಿ ದೇವರ ಸಾಮರ್ಥ್ಯ ಏನಿದೆ ಅಂತ ವಾದಿರಾಜರು ಹೇಳ್ತಾರೆ. ಹೀಗಾಗಿ ಅತಿಲೀಲೆ ಇವೆಲ್ಲ ಭಗವಂತನಿಗೆ ಅಂತ ವಾದಿರಾಜರು ಬಹಳ ಅದ್ಭುತವಾಗಿ ಕೊಂಡಾಡ್ತಾರೆ. ಗೋಕುಲದಿಂದ ವೃಂದಾವನಕ್ಕೆ ಹೋಗ್ತಾರೆ. ಇಂಥ ಅದ್ಭುತ ಭಗವಂತನ ಲೀಲೆಗಳು. ವೃಂದಾವನಕ್ಕೆ ಹೋಗ್ತಾರೆ. ಕೊನೆಗೆ ಆ ಗೋಪಾಲಕರೆಲ್ಲ ಒಂದು ಸಲ ಕಾಡಿನಲ್ಲಿದ್ದಾಗ ಬಹಳ ಹಸಿವೆ ಆಗ್ತಾ ಇದೆ ಅಂತ ಹೇಳಿದರು. ಹಸಿವೆ ಆಗ್ತಾ ಇದೆಯಾ? ಸರಿ, ಹಾಗಾದರೆ ಬಹಳ ಕಥೆಗಳನ್ನು ಬಿಡ್ತಾ ಇದ್ದೇನೆ, ನಿಮಗೆಲ್ಲ ಗೊತ್ತು ಎಷ್ಟೆಷ್ಟು ಕಥೆಗಳಿವೆ ಅಂತ. ಕೃಷ್ಣ ಪರಮಾತ್ಮ ಹಸಿವಾಗಿದೆ ಬಹಳ ಅಂತ ಹೇಳಿದ್ರು. ಆಯಿತು, ಸ್ವಲ್ಪ ದೂರ ಹೋದರೆ ಅಲ್ಲೊಂದು ಯಜ್ಞ ನಡೀತಾ ಇದೆ, ಅಲ್ಲಿ ನೀವು ಯಜ್ಞಕ್ಕೆ ಹೋಗ್ರಿ. ಯಜ್ಞಕ್ಕೆ ಹೋದಾಗ ಅಲ್ಲಿ ಅವರು ನಿಮಗೆ ಕೃಷ್ಣ ಬಂದಿದ್ದಾನೆ ಅಂತ ಹೇಳಿ ಬೇಕಾದಷ್ಟು ಆಹಾರವನ್ನು ಕೊಡ್ತಾರೆ. ಹೋದಾಗ ಬೈದು ಕಳಿಸಿದರು. ಅವರು ಬಂದು ಏನೋ ಖಾಲಿ ಕೈಲೇ ಬಂದಿದ್ದೀರಲ್ಲ, ಇಲ್ಲ ನಿನ್ನ ಹೆಸರು ಹೇಳಿದ್ರೆ ಕೊಡ್ತಾರೆ ಅಂತ ಅಂದು ಬೈಗುಳಗಳನ್ನು ಕೊಟ್ಟರು, ಆಹಾರ ಕೊಡಲಿಲ್ಲ ಅಂತ ಅವರೆಲ್ಲ ಬಂದು ಹೇಳಿದರು. ಯಾರ ಹತ್ರ ಹೋಗಿದ್ದೀರಿ ನೀವು ಅಂತ. ಹೋದಾಗ ಯಜ್ಞ ಮಾಡ್ತಿದ್ರಲ್ಲ ಅವ್ರ ಹತ್ರ ಹೋಗಿದೆ. ಹಾಂ ಅಲ್ಲಿಗೆ ಹೋಗಬಾರ್ದು, ಅಡಿಗೆ ಮನೆಗೆ ಹೋಗ್ಬೇಕು, ಬೇಕು ಅಂತಂದರೆ ದೇವ್ರ ಮನೆಗೆ ಹೋಗಬಾರ್ದು ಅಂತ ಹೇಳಿದರು. ಮಕ್ಕಳು ಹಾಗೆ ಮಾಡ್ತಾರೆ, ಅಪ್ಪನ ಹತ್ರ ಹೋಗೋದಿಲ್ಲ, ಬೇಕು ಅಂತ ಅಂದರೆ ತಿನ್ನಲಿಕ್ಕೆ ಅಮ್ಮನ ಹತ್ರ ಹೋಗ್ತಾರೆ. ಸ್ತ್ರೀಯರು, ಆ ಸ್ತ್ರೀಯರಿಗೆ ಭಾರೀ ತ್ಯಾಗ ಬುದ್ಧಿ, ದೇವರಲ್ಲಿ ವಿಶಿಷ್ಟವಾದ ಭಕ್ತಿ ಇರ್ತದೆ, ಅಲ್ಲಿ ಹೋಗಿ ನೋಡಿ ಅಂತ ಹೇಳ್ತಾರೆ. ಆಯಿತು ಅಂತ ಮತ್ತೆ ಅಡಿಗೆ ಮನೆಗೆ ಹೋಗ್ತಾರೆ. ಕೃಷ್ಣ ಬಂದಿದ್ದಾನೆ, ಬಹಳ ಹಸಿವಾಗಿದೆ, ಅನ್ನ ಬೇಕು ಅಂತ ಕೃಷ್ಣ ಬಂದಿದ್ದಾನ. ಅವರೆಲ್ಲ ಮಾಡಿದ ಅಡಿಗೆಯನ್ನೆಲ್ಲ ತೆಗೆದುಕೊಂಡು ಕೃಷ್ಣನ ಹತ್ರ ಹೋಗ್ತಾರೆ. ಓಡ್ತಾ ಇರಬೇಕಾದ್ರೆ ಒಬ್ಬ ಗಂಡ ಬರ್ತಾನೆ, ಒಬ್ಬ ಹೆಂಡತಿಯನ್ನು ಹಿಡಿತಾನೆ. ಎಲ್ಲಿಗೆ ಹೋಗ್ತಾ ಇದ್ದಿ? ಕೃಷ್ಣನ ಹತ್ರ. ಬಿಡೋದಿಲ್ಲ ನಿನ್ನನ್ನು ಅಂತ ಹೇಳ್ತಾನೆ. ಹೇಗೆ ಹೋಗ್ತೀನಿ ನೋಡ್ತಾನೆ, ಬಿಡೋದಿಲ್ಲ, ಕೈ ಹಿಡಿತಾನೆ. ನೀವು ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿಯೇ ಯೋಗದಿಂದ ಆ ದೇಹವನ್ನು ಪರಿತ್ಯಾಗ ಮಾಡಿಬಿಡ್ತಾಳೆ ಮಹಾನುಭಾವ. ಕೃಷ್ಣನಿಗೆ ಅನ್ನ ಕೊಡಲಿಕ್ಕಾಗಲಿಲ್ಲ ಅಂತಂದರೆ ಜನ್ಮ ಯಾಕೆ ಇದು ಅಂತ. ಅಂಥ ಕೃಷ್ಣನ ಮೇಲಿನ ಭಕ್ತಿಯವಳಿಗೆ ಭಾಗವತ ವರ್ಣನೆ ಮಾಡ್ತಾರೆ. ಕೃಷ್ಣನಿಗಾಗಿ ಪ್ರಾಣ ಕೊಟ್ಟವರಿದ್ದಾರೆ. ಅವಳ ಪ್ರಾರಬ್ಧವೂ ಅಷ್ಟೇ ಇತ್ತು. ಎಂಥ ಪುಣ್ಯಮರಣ ನೋಡಿ. ಅದೆಲ್ಲ ಕೃಷ್ಣನಿಗೆ ಒಯ್ಲಿಕ್ಕಾಗಲಿಲ್ಲ, ಪ್ರಾಣವೇ ಪರಿತ್ಯಾಗ ಮಾಡಿಬಿಟ್ಲು. ಇವರೆಲ್ಲ ಹೋಗ್ತಾರೆ, ಸ್ತ್ರೀಯರು ಹೋಗಿ ಕೃಷ್ಣನಿಗೆ ಅನ್ನವನ್ನು ಕೊಡ್ತಾರೆ. ಬಹಳ ಸಂತೋಷದಿಂದ ಕೃಷ್ಣ ಸ್ವೀಕಾರ ಮಾಡ್ತಾನೆ. ಆಯಿತು, ನೀವಿನ್ನು ಹೊರಡಿ ಅಂತ ಅಂತಾರೆ. ಹೊರಡ್ಲಿಕ್ಕೆ ತಯಾರಿಲ್ಲ ಅವರೆಲ್ಲ. ಯಾಕೆ? ಹೊರಟ್ರೆ ನಮ್ಮ ಗಂಡಂದರು ನಮ್ಮನ್ನು ಬೈತಾರೆ, ನಮ್ಮನ್ನು ಒಳಗೆ ಸೇರಿಸ್ಕೊಳ್ಳೋದಿಲ್ಲ, ಅಲ್ಲಿಗಿಂತಲೂ ಇಲ್ಲೇ ನಿಮ್ಮ ಸನ್ನಿಧಾನದಲ್ಲೇನೇ ಇರ್ತೇವೆ ಅಂತ ಅವರನ್ನು ಬಿಟ್ಟು, ಇಲ್ಲ ನೀವು ಹೋಗಿ, ಎಲ್ಲ ವ್ಯವಸ್ಥೆ ಆಗ್ತದೆ ಅಂತ ಹೇಳಿದರು. ಆಯಿತು ಅಂತ ಹೇಳಿ ಅವರೆಲ್ಲ ಕೃಷ್ಣನ ಮಾತಿನಿಂದ ಬರ್ತಾರೆ. ಕೃಷ್ಣನ ಮಾತಿನಿಂದ ಬಂದಾಗ ಪ್ರಾಣ ಬುದ್ಧಿ ಮನಸ್ವಾತ್ಮ ಧಾರಾಪತ್ಯ ಧನಾಧಯ ಯತ್ ಸಂಪರ್ಕಾತ್ ಪ್ರಿಯ ಆಸಂತತ ಕೋನ್ವ ಪರಪ್ರಿಯ ತದ್ಯಾತ ಸಾಧ್ವ್ಯೋ ಯಜನಂ ಪಥಯೋವೋ ದ್ವಿಜಾತಯ ಸ್ವಸತ್ರಂ ಪಾಲಯಿಷ್ಯಂತಿ ಯುಷ್ಮಾಭಿರ್ಗ್ರಹ ಮೇದಿನ. ನೀವು ನನಗೆ ಏನೇನು ಕೊಟ್ಟಿದ್ದೀರಿ ಗೊತ್ತಾ? ಬರೀ ಅನ್ನ ಹುಳಿ ಚಟ್ನಿ ಪಲ್ಯ ಕೊಟ್ಟಿಲ್ಲ ನೀವು ನನಗೆ. ನಿಮ್ಮ ಪ್ರಾಣ, ನಿಮ್ಮ ಬುದ್ಧಿ, ನಿಮ್ಮ ಮನಸ್ಸು, ನಿಮ್ಮನ್ನು ನೀವೇ ಒಪ್ಪಿಸಿದ್ದೀರಿ ನನಗೆ. ನಿಮ್ಮ ಗಂಡನನ್ನು ನನಗೆ ಒಪ್ಪಿಸಿದ್ದೀರಿ. ಒಪ್ಪಿಸಬೇಕಾದ್ರೆ, ದೇವರಿಗೆ ಸಮರ್ಪಣೆ ಮಾಡಬೇಕಾದ್ರೆ ಏನೆಲ್ಲ ಇದೆ, ನಮ್ಮ ಮಕ್ಕಳನ್ನು ನೈವೇದ್ಯ ಮಾಡಬೇಕಂತೆ ದೇವರಿಗೆ. ನಿನ್ನವರು ನನ್ನ ಮಕ್ಕಳು, ನನ್ನ ಗಂಡ, ನಾನು, ಎಲ್ಲರೂ ನಿನ್ನವರು. ಹೀಗೆ ನೀವು ನನಗೆ ಸಮರ್ಪಣೆ ಮಾಡಿದ್ದೀರಿ, ನಿಮಗೇನೂ ಆಗೋದಿಲ್ಲ, ಹೋಗ್ರಿ ಅಂತ ಹೇಳ್ತಾರೆ. ಅಲ್ಲಿಗೆ ಬಂದ ಮೇಲೆ ಕಾಯ್ತಾ ಕೂತಿದ್ರವರು. ನಮಸ್ಕಾರ ಮಾಡೋದೊಂದೇ ಉಳಿತವರಿಗೆ, ಬ್ರಾಹ್ಮಣರಿಗೆ, ಗಂಡಂದರಿಗೆ ನಮಸ್ಕಾರ ಮಾಡಲಿಲ್ಲ. ಸಣ್ಣವರು, ಆಯುಷ್ಯ ಕಡಿಮೆ ಆಗ್ತದೆ ಅಂತ ನಮಸ್ಕಾರ ಮಾಡಲಿಲ್ಲ. ಅಳ್ಳಿಗೆ ಶುರು ಮಾಡಿಬಿಟ್ರಂತೆ. ಬಂದ ಕೂಡಲೇ ತಮ್ಮನ್ನು ತಾವು ಬೈದುಕೊಳ್ತಾ ಇದ್ದಾರಂತೆ. ಜನ್ಮ ಬೇಕಾ ಇಂಥ ಜನ್ಮ ನಮ್ಮದು?
ಕೃಷ್ಣ ಅನ್ನ ಕೇಳಿದಾಗ ನಾವು ಕೊಡಲಿಲ್ಲ. ಇಂಥ ಜನ್ಮ ಬೇಕಾ ನಮಗೆ? ನಾವು 12 ವರ್ಷ ಗುರುಕುಲವಾಸ ಮಾಡಿದ್ದೇವೆ, ವೇದಾಧ್ಯಯನ ಮಾಡಿದ್ದೇವೆ, ತಪಸ್ಸು ಮಾಡಿದ್ದೇವೆ, ಸಂಧ್ಯಾವಂದನೆ ಮಾಡ್ತೇವೆ, ದೇವರ ಪೂಜೆ ಮಾಡಿದ್ದೇವೆ. ಅಲ್ಲಿ ಹೇಳ್ತಾರೆ, ಸುಮ್ಮನೆ ನಾನು ಎಣಿಸ್ತಾ ಇಲ್ಲ, ನಾಸಾಂ ದ್ವಿಜಾತಿ ಸಂಸ್ಕಾರ. ಉಪನಯನ ಆಗಿದೆಯಾ ಇವರಿಗೆ, ನಮ್ಮ ಹೆಂಡಂದರಿಗೆ? ನಾಸಾಂ ದ್ವಿಜಾತಿ ಸಂಸ್ಕಾರ ನನಿವಾಸೋ ಗುರಾವಪಿ, ಗುರುಕುಲವಾಸ ಮಾಡಿಲ್ಲ, ತಪಸ್ಸಿಲ್ಲ, ಬ್ರಹ್ಮಮೀಮಾಂಸಾ ಇಲ್ಲ, ನ ತಪಃ ನಾತ್ಮಮೀಮಾಂಸಾ ನ ಶೌಚಂ, ನಮ್ಮ ಹಾಗೆ ಶುದ್ಧಿ ಮಾಡ್ಕೊಳ್ತಾರ? ಇಲ್ಲ. ನ ಕ್ರಿಯಾಶುಭಾ, ಯಜ್ಞಯಾಗಾದಿ ಕರ್ಮಗಳಲ್ಲಿದೆಯಾ? ಇಲ್ಲ. ಅಥಾಪಿ ಹ್ಯುತ್ತಮ ಶ್ಲೋಕೆ ಕೃಷ್ಣೇ ಯೋಗೇಶ್ವರೇಶ್ವರೇ ಭಕ್ತಿರ್ ದೃಢ ನಚಾಸ್ಮಾಕಂ ಸಂಸ್ಕಾರಾದಿ ಮತಾಮಪಿ. ಉಪನಯನ ಸಂಸ್ಕಾರ ಆದರೂ, ಗುರುಕುಲದಲ್ಲಿದ್ದರು, ವೇದಾದಿಗಳನ್ನು ಓದಿದ್ರು, ನಮಗೆ ಎಷ್ಟು ಭಕ್ತಿ ಕೃಷ್ಣನಲ್ಲಿ ಬರಲಿಲ್ಲಲ್ಲ, ಧಿಕ್ಕಾರ ನಮ್ಮ ಜನ್ಮಕ್ಕೆ ಅಂತ ಅಂದು ಕೊನೆಗೆ ಅಂತಾರೆ, ಪುರಂದರದಾಸರು ಹೇಳ್ತಾರಲ್ಲ, ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಳಯ್ಯ, ಆದದ್ದೆಲ್ಲ ಒಳತೆ ಆಯಿತು ಅಂತ ಇವರಂತಾರೆ. ಮೊದಲಿಗೆ ಈ ಮಾತನ್ನು ಪುರಂದರದಾಸರು ಅನುವಾದ ಮಾಡಿದ್ದಲ್ಲಿ, ಬೇಕು ನಿಮ್ಮಂಥ ಹೆಂಡಂದಿರಬೇಕು, ಅಂಥ ಮಕ್ಕಳಿರಬೇಕು ಅಂತ ಅವರು ಹೇಳ್ತಾರೆ. ಬಹಳ ಸಂತೋಷವಾಗ್ತದೆ, ಆಶ್ಚರ್ಯವಾಗಿ ಹೋಗ್ಬಿಟ್ಟು ಹೆಂಡತಿಯರಿಗೆ. ಒಬ್ಬ ಹೆಣ್ಮಕ್ಕಳು ಸತ್ತು ಹೋದ್ದು, ಮತ್ತು ನಮ್ಮ ಪರಿಸ್ಥಿತಿ ಏನಾಗ್ತದೋ ಅಂತ ಬಂದಿದ್ವಿ. ಕೃಷ್ಣ ಎಂಥ ಅನುಗ್ರಹವನ್ನು ಮಾಡಿದ, ಆ ಪತಿಯ ಪ್ರೀತಿ ನಮ್ಮಲ್ಲಿ ಆಗುವಂತೆ ಮಾಡಿದ್ನಲ್ಲ ಅಂತ ಹೇಳಿ ಬಹಳ ಸಂತೋಷ ಅವರಿಗೆ ಆಗಿಬಿಡ್ತದೆ. ಕಾಳಿಯ ಮಥನವನ್ನು ಭಗವಂತ ಮಾಡಿದ. ಮಥನ ಮಾಡಿದ ಮೇಲೆ ನಾಗಪತ್ನಿಯರು ಬರ್ತಾರೆ. ನಾಗಪತ್ನಿಯರು ಬಂದು ಸ್ತೋತ್ರ ಮಾಡ್ತಾರೆ, ಅಪ್ಪ ನಮ್ಮ ಯಜಮಾನರನ್ನು ಬಿಟ್ಬಿಡು, ಅವರೇ ನಮಗೆ, ಬೇರೆ ಇಲ್ಲ. ನ್ಯಾಯೋ ಹಿ ದಂಡ ಕೃತಗಿಲ್ಬಿಷೇಸ್ಮಿನ್ ತವ ಅವತಾರ ಖಲ ನಿಗ್ರಹ ರಿಪೋಸ್ತುತ ನಾಮಪಿ ತುಲ್ಯ ದೃಷ್ಟೇ ಧತ್ಸಯದಮಂ ಫಲಮೇವಾನುಶಂಸನ್. ನಾವು ತಪ್ಪು ಮಾಡಿದ್ದೇವೆ, ನೀನು ಶಿಕ್ಷೆ ಕೊಟ್ಟಿದ್ದಿ. ದೊಡ್ಡವರು ನೀನು ಶಿಕ್ಷೆ ಕೊಟ್ಟಾಗ, ದೇವರು ಶಿಕ್ಷೆ ಕೊಟ್ಟಾಗ ಆ ಶಿಕ್ಷೆಯನ್ನು ಭಗವಂತ ಅನುಗ್ರಹ ಮಾಡಿದ್ದಾನೆ ಅಂತ ಸ್ವೀಕಾರ ಮಾಡಬೇಕಂತ. ದೇವರು ನೀಡಿದ ಶಿಕ್ಷೆಯನ್ನು ಅನುಗ್ರಹ ಅಂತ ಸ್ವೀಕಾರ ಮಾಡಬೇಕಂತೆ. ನಾಗಪತ್ನಿಯರು ಈ ಮಾತನ್ನು ಹೇಳ್ತಾರೆ, ನೀನು ನಮ್ಮ ಪತಿಗೆ ಶಿಕ್ಷೆ ಕೊಟ್ಟಿದ್ದೀಯಲ್ಲ, ಅದು ಶಿಕ್ಷೆ ಅಲ್ಲ, ನೀನು ಮಾಡಿದ ಅನುಗ್ರಹ. ದಂಡೋಪಿ ಭಗವಚ್ಚಿರಣ ಮಮೈಷೋನುಗ್ರಹ ಕೃತಃ ಇತಿ ಚಿಂತರತಾಂ ನಿತ್ಯಂ ಶುಭಕಾರಿ ಭವತ್ಯಲಂ ತತ್ರಾಪಿ ಕುರುವತಾಂ ದೇಶಂ ತಮಃ ಪ್ರಾಪ್ತೈ ತಥಾ ತದಾ ಭವೇತ್. ಶ್ರೀಮದಾಚಾರ್ಯ ಹೇಳ್ತಾರೆ ಭಾಗವತ ತಾತ್ಪರ್ಯದಲ್ಲಿ, ಮಹಾಕುರ್ಮದ ವಚನವನ್ನು ಕೊಟ್ಟು ಹೇಳ್ತಾರೆ, ಭಗವಂತ ನಮಗೆ ಶಿಕ್ಷೆ ಕೊಟ್ಟಾಗ, ಭಗವಂತ ನಮ್ಮ ಪ್ರಾರಬ್ಧಕ್ಕೆ ಅನುಗುಣವಾಗಿ ದುಃಖ ಕೊಟ್ಟಾಗ, ರೋಗಗಳನ್ನು ಕೊಟ್ಟಾಗ ಭಗವಂತ ಅನುಗ್ರಹ ಮಾಡಿದ್ದಾನೆ ಅಂತ ಚಿಂತನೆ ಮಾಡಬೇಕಂತೆ. ನಾವು ಎಲ್ಲಿ ಆಗ್ತದೆ ಹೇಳಿ? ಹಿರಿಯ ಸ್ವಾಮಿಗಳಿಗೆ ಕೊನೆಯ ಸಂದರ್ಭದಲ್ಲಿ ಆ ಕೈಯಲ್ಲಿ ಬಹಳ ನೋವು ಕಾಣಿಸ್ಕೊಳ್ತಾ ಇತ್ತಂತೆ. ಕೈಯಲ್ಲಿ ಬಹಳ ನೋವು ಕಾಣಿಸ್ಕೊಳ್ತಾ, ಆದರೂ ವಿಚಿತ್ರ, ಕೊನೆ ದಿನದವರೆಗೆ ಪೂಜೆ ಬಿಡಲಿಲ್ಲ. ಕೊನೆ ದಿವಸನೂ ಪೂಜೆ ಬಿಡಲಿಲ್ಲ. ಅಷ್ಟು ಕೈ ನೋವು ಆಗ್ತಾ ಇದ್ದರೂ ಕೂಡ ಶಿಷ್ಯರು ಇದ್ದರು, ಸತ್ಯಾತ್ಮ ತೀರ್ಥರು ಅಲ್ಲೇ ಪಕ್ಕದಲ್ಲಿದ್ದರು, ಪೂಜೆ ಮಾಡಲಿಕ್ಕೆ ಬಿಡಲಿಲ್ಲ ಅವರು. ಆ ಲೋಭ, ಆ ದೇವರನ್ನು ಮುಟ್ಟೋ ಸೌಭಾಗ್ಯವನ್ನು ದೇವರು ಕೊಟ್ಟಿದೆ, ಯಾಕೆ ಬಿಡ್ಬೇಕು? ನಾನು ಒಂದು ದಿವಸ ಬಿಡಲಿಲ್ಲ ದೇವರ ಪೂಜೆ ಮಾಡೋ. ಕೊನೆ ದಿವಸವೂ ಸಹ ದೇವರ ಪೂಜೆಯನ್ನು ಅವರು ಮಾಡಿದರು. ಆಮೇಲೆ ಭುಜಂಗಿಸೋದಕ್ಕಾಗಿ ಸ್ವಾಮಿಗಳಿಗೆ ಕೊಟ್ಟರು, ಅವರು ಪೂಜೆ ಬಿಡಲಿಲ್ಲ. ಕೈಗೆ ಭಾರಿ ನೋವಾಗಬೇಕಂತೆ. ಕೆಲವರು ಗೃಹಸ್ಥರು ಬಂದು ಕೇಳಿದ್ರಂತೆ, ಸ್ವಾಮಿ ಬಹಳ ನೋವಾಗ್ತಾ ಇದೆಯಲ್ಲ. ಅದಕ್ಕೆ ಅವರು ಹೇಳ್ತಾ ಇದ್ದಾರಂತೆ, ರೋಗಾದಿಗಳೆಲ್ಲ ಉಗ್ರ ತಪವು ಅಂತ ಹೇಳ್ತಾ ಇದ್ದಾರಂತೆ. ಅವ್ರ ಬಾಯಿಂದ ಬರ್ತಿತ್ತಂತೆ. ತಪಸ್ಸು ಅಂತ ಅದನ್ನು ಭಾವಿಸಿದರೆ ಹೊರತು, ದೇವರ ಅನುಗ್ರಹ ಅಂತ ಅವರು ಭಾವಿಸಿದರೆ ಹೊರತು, ಅದು ದುಃಖ, ರೋಗ, ಶೋಕ ಅಂತ ಭಾವಿಸ್ತೇ ಇಲ್ಲ ಅಂತ ನಾವು ಕೇಳ್ತೇವೆ. ಹಾಗೆ ಆ ನಾಗಪತ್ನಿಯರು ಹೇಳ್ತಾರೆ, ಪರಮಾತ್ಮ ನೀನು ಮಾಡಿದ ದಂಡ, ನೀನು ಕೊಟ್ಟ ಶಿಕ್ಷೆ, ಇದು ಅನುಗ್ರಹ ಅಂತ ಚಿಂತನೆ ಮಾಡಿದರೆ ಮೋಕ್ಷ ಆಗ್ತದಂತೆ. ಅಲ್ಲಿಯೂ ದೇವರ ದ್ವೇಷ ಮಾಡಿಬಿಟ್ರೆ, ನೋಡ್ರಿ ನನ್ನಷ್ಟಕ್ಕೆ ನಾನು ಸುಖವಾಗಿದ್ದೆ, ರೋಗ ಹಾಕಿಬಿಟ್ಟ ದೇವರು ಅಂತ ಅಂದ್ಕೊಂಡ್ಬಿಟ್ರೆ ತಮಸ್ಸಾಗ್ತದೆ ಅಂತ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಯಜಮಾನ ತಪ್ಪು ಮಾಡಿದ್ದಾರೆ, ಶಿಕ್ಷೆ ಕೊಟ್ಟಿದ್ದೆ. ಕೃಷ್ಣ ಹೇಳ್ತಾನೆ, ಇಲ್ಲಿರಬಾರದು ನೀನು. ಯದ್ಯಪಿ ಗರುಡನ ಭಯ ಇದ್ದದ್ದಕ್ಕಾಗಿ ನೀನು ಇಲ್ಲಿದ್ದಿ, ಆದರೆ ನೀನು ಇಲ್ಲಿದ್ದರಿಂದ ಅನೇಕರಿಗೆ ತೊಂದರೆ ಆಗ್ತಾ ಇದೆ, ಇಲ್ಲಿರಬಾರ್ದು. ಸಮುದ್ರಕ್ಕೆ ಹೋಗು, ಗರುಡನ ಭಯ ನಿನಗೆ ಇರೋದಿಲ್ಲ ಇನ್ಮೇಲೆ. ಯಾಕೆ? ನನ್ನ ಪಾದ ಚಿಹ್ನೆಗಳು ನಿನ್ನ ಹೆಡೆಯ ಮೇಲಿವೆ, ಗರುಡ ಬರೋದಿಲ್ಲ, ಭಯವಿಲ್ಲದೆ ನೀನು ಅಲ್ಲಿಗೆ ಹೋಗು ಅಂತ ಹೇಳ್ತಾನೆ. ಕಂಸ ವಿಚಾರ ಮಾಡಿದ, ಏನು ಮಾಡಿದ್ರು ಕೃಷ್ಣನನ್ನು ಸಂಹಾರ ಮಾಡಲಿಕ್ಕೆ ಆಗ್ತಾ ಇಲ್ಲ, ಏನು ಮಾಡೋಣ? ಸಭೆ ಸೇರಿಸಿದ. ಸಭೆಯಲ್ಲಿ ಒಬ್ಬ ಎದ್ದು ನಿಂತು ಹೇಳಿದ, ಸ್ವಾಮಿ ನೀವು ತಪ್ಪು ಮಾಡ್ತಾ ಇದ್ದೀರಿ ಅಂದ. ಏನು ಅಂತ ಅಂದ. ನೀವು ಕೃಷ್ಣನನ್ನು ಸಾಯಿಸೋದಕ್ಕಾಗಿ ನಮ್ಮನ್ನು ಅಲ್ಲಿಗೆ ಕಳಿಸ್ತಾ ಇದ್ದೀರಿ, ಈಗ ಅವನನ್ನೇ ಇಲ್ಲಿ ಕರೆಸಬೇಕು ಅಂತ ಹೇಳಿದ. ಅವನ ಪಿಚ್ಚಿಗೆ ಕಳಿಸ್ತಾ ಇದ್ದೀರಿ, ನಮ್ಮ ಪಿಚ್ಚಿಗೆ ಬರಬೇಕು, ಅವನು ನಮ್ಮ ಸ್ಥಾನಕ್ಕೆ ಬರಬೇಕು. ಅವನು ಇಲ್ಲಿನ ಅವನನ್ನು ಸುಲಭವಾಗಿ ನಾವು ಸೋಲಿಸ್ಬೋದು, ಸಂಹಾರ ಮಾಡ್ಬೋದು. ಅಲ್ಲಿ ತನಕ ಈ ಆಲೋಚನೆ ಬಂದಿರಲಿಲ್ಲ ಕಂಸನಿಗೆ. ಭೇಷ್ ಅಂತ ಅಂದ. ಆಯಿತು, ಕರ್ಕೊಂಬರೋರು ಯಾರು ಅಂತ ಅಂದ. ಎದ್ದು ನಿಂತರು, ಅಕ್ರೂರೇ ಇದ್ದಾನಲ್ಲ ಅಂತ ಅಂದರು. ಆ ಸಭೆಯಲ್ಲಿ ಅಕ್ರೂರನಿಗೆ ಸ್ವಲ್ಪ ಭಯವಾಯಿತು, ಸಂತೋಷವಾಯಿತು. ಈ ನಿಮಿತ್ತದಿಂದ ಕೃಷ್ಣನ ದರ್ಶನವಾಗ್ತದೆ ಅಂತ ಸಂತೋಷ.
ಕೃಷ್ಣನನ್ನು ಸಾಯಿಸೋದಕ್ಕಾಗಿ ನಾನು ಕರ್ಕೊಂಬರ್ಬೇಕಲ್ಲ ಅಂತ ದುಃಖ. ಆದರೆ ಕೃಷ್ಣನಿಗೆ ಸಾವಿಲ್ಲ ಅಂತ ಅನ್ನೋ ಭಾವನೆ ಯಾವಾಗ ಬರಲಿಲ್ಲ. ವೃಂದಾವನಕ್ಕೆ ಬರ್ತಾನೆ. ದೂರದಲ್ಲಿಯೇ ಗೋಧೂಳಿ ಸಮಯ, ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ ವೃಂದಾವನವನ್ನು. ಗೋಧೂಳಿ ಸಮಯ, ಆ ಕೃಷ್ಣ ಅಕ್ರೂರ ಪ್ರವೇಶ ಮಾಡುವಾಗ ಆ ತುಪ್ಪ ಕಾಯಿಸುವ ಘಮಘಮ ವಾಸನೆ, ಆ ಮಾಧುರ್ಯ, ಆ ಸೌಗಂಧ್ಯ ಅವನಿಗೆ ಬರ್ತಾ ಊರೆಲ್ಲ ಹರಡಿತ್ತಂತೆ. ಗೋಧೂಳಿ ಸಮಯ, ಆಕಳುಗಳು ಮನೆಗೆ ಹೋಗಬೇಕು. ಮನೆಗೆ ಹೋಗುವಾಗ ಆ ಆಕಳಿನ ಪಾದ ಭೂಮಿಗೆ ತಾಕೋದರಿಂದ ಧೂಳಿ ಮೇಲೆ ಏಳಬೇಕಲ್ಲ, ಆ ಧೂಳಿಯಲ್ಲಿ ಸ್ನಾನ ಮಾಡಿದರೆ ಗಂಗಾದಿ ಸಕಲ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಆ ಧೂಳಿ ಮೈಮೇಲೆ ಹಾಕ್ಕೊಳ್ಬೇಕು ಅನ್ನೋದಕ್ಕಾಗಿಯೇ ಬ್ರಾಹ್ಮಣರ ಧೂಳಿಯನ್ನು ಮೈಮೇಲೆ ಧಾರಣೆ ಮಾಡ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳೋದು. ಬ್ರಾಹ್ಮಣ ಧೂಳಿ. ಅಂಥ ಕಾಲದಲ್ಲಿ ಪ್ರವೇಶ ಮಾಡ್ತಾ ಇದ್ದಾನೆ. ಕೃಷ್ಣನ ಪಾದಚಿಹ್ನೆಗಳನ್ನು ನೋಡಿದ, ಕೆಳಗಿಳಿದ ರಥದಿಂದ ಹೊರಳಾಡ್ತಾನೆ ಆ ಪಾದಚಿಹ್ನೆಗಳಲ್ಲಿ. ಆ ಧೂಳೆಲ್ಲ ನಮಗೆ ಬಡ್ಕೊಳ್ಬೇಕು ಅಂತ. ಕೊನೆಗೆ ಮನೆಗೆ ಹೋಗ್ತಾನೆ. ಮನೆಗೆ ಹೋದ ಕೃಷ್ಣ ಬಂದ, ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿ ಆಸನವನ್ನು ಕೊಡ್ತಾನೆ, ಎಲ್ಲ ಆತಿಥ್ಯವನ್ನು ಮಾಡ್ತಾನೆ. ಎಲ್ಲ ಗೋಪಾಲಕರು ಗೋಪಿಕೆ ಸ್ತ್ರೀಯರು ಅಂದ್ಕೊಂಡ್ರು ಏನೋ ರಥ ಬಂದಿದೆ, ಯಾರು ಬಂದಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ. ಇಲ್ಲ, ಅಕ್ರೂರ ಬಂದಿದ್ದಾನೆ ಮಥುರಾ ನಗರದಿಂದ. ಯಾಕಂತೆ? ನಾಳೆಗೆ ಕೃಷ್ಣನನ್ನು ಕರ್ಕೊಂಡು ಹೋಗ್ತಾನಂತೆ. ಅವನ ಅಕ್ರೂರನ, ಅವನು ಕ್ರೂರ ಅಂತ ಅಂದ್ಬಿಟ್ರಂತೆ ಎಲ್ಲರೂ. ಆದರೆ ಕೃಷ್ಣ ಇರೋ ತನಕ ಕೃಷ್ಣ ಅಂದರೆ ಏನು ಗೊತ್ತಿಲ್ಲ ಕೆಲವರಿಗೆ. ಆದರೆ ನಾಳೆ ಕೃಷ್ಣ ಹೋಗ್ತಾನೆ ಅಂತಂದರೆ ರಾತ್ರಿ ನಿದ್ರೆ ಬರಲಿಲ್ಲ ಯಾರಿಗೂ. ಅಯ್ಯೋ, ಇಂಥ ಕೃಷ್ಣ ಹೋಗ್ತಾ ಇದ್ದಾನೆ, ಕರ್ಕೊಂಡು ಹೋಗ್ತಾ ಇದ್ದಾನಲ್ಲ, ಆಯಿತು ಹೋಗಲೇಬೇಕು. ಮಧುರೆಗೆ ಹೊರಟು ಬಿಟ್ಟ ಕೃಷ್ಣ, ಬಲರಾಮ ಮತ್ತು ಅಕ್ರೂರ. ಸಾಯಂಕಾಲ ಆಗಿದೆ, ಸಂಧ್ಯಾವಂದನ ಮಾಡಬೇಕು, ಯಮುನಾ ನದಿಗೆ ಹೋಗಿ ಬರ್ತೇನೆ, ನೀವು ಹುಡುಗರು ಇನ್ನೂ ಉಪನಯನ ಆಗಿಲ್ಲ, ಇಲ್ಲೇ ಕೂಡ್ರಿ ಅಂತ ಹೇಳಿದ. ಸಂಧ್ಯಾವಂದನೆಲ್ಲ ಏನಿಲ್ಲ, ಇಲ್ಲೇ ಕೂಡ್ರಿ, ಅಲ್ಲಿ ಬರಬೇಡ್ರಿ ಅಂತ ಹೇಳಿದ. ಆಯಿತು ಅಂತ ಅವನು ಹೋಗ್ತಾನೆ, ಸ್ನಾನ ಮಾಡ್ತಾನೆ. ಸ್ನಾನ ಮಾಡಲಿಕ್ಕೆ ಒಳಗೆ ಮುಳುಗಿದಾಗ ಕೃಷ್ಣ ಬಲರಾಮ ಕಾಣಿಸ್ಬಿಟ್ರು ಒಳಗಡೆಗೆ ನೀರಿನಲ್ಲಿ. ಗಾಬರಿ ಆಯಿತು ಒಂದೇ ಸಲ. ಬೆಳಗ್ಗೆ ಮೇಲೆ ಎದ್ದು ನೋಡ್ತಾನೆ, ಅಲ್ಲೇ ರಥದಲ್ಲಿ ಇದ್ದಾರೆ. ಆವಾಗ ಅವನು ಅಂದ್ಕೊಂಡ, ನಾನು ಪ್ರತಿನಿತ್ಯ ಶೇಷಶಾಹಿ ಪರಮಾತ್ಮನ ಧ್ಯಾನವನ್ನು ಮಾಡ್ತಾ ಇದ್ದೆ, ಬಲರಾಮ ಶೇಷ, ಕೃಷ್ಣನೇ ಆ ಪರಮಾತ್ಮ, ಆ ದರ್ಶನವನ್ನು ನನಗೆ ಅಲ್ಲಿ ನೀರಿನಲ್ಲಿ ಕೊಟ್ಟಿದ್ದಾನೆ, ಸಾಕ್ಷಾತ್ ಪರಮಾತ್ಮ ಅಂದ. ಮಧುರಾ ನಗರಕ್ಕೆ ಹೋದ. ನಮ್ಮನೆಗೆ ಬರಬೇಕು ಅಂತ ಅಂದ ಮೊದಲಿಗೆ ಅಕ್ರೂರ. ಈಗ ಬರೋದಿಲ್ಲ, ಊರೆಲ್ಲ ನೋಡ್ಕೊಂಡು ಬರ್ತೇನೆ ಅಂತ ಅಂದ ಕೃಷ್ಣ. ನೋಡೋದಕ್ಕಾಗಿ ಹೊರಟ. ಆನೆಯ ಮೇಲೆ ಒಬ್ಬ ವಸ್ತ್ರಗಳನ್ನು ಒಯ್ತಾ ಇದ್ದ. ಆ ವಸ್ತ್ರ ಬಟ್ಟೆ ನನಗೆ ಕೊಡ್ತೀಯಾ ಅಂತ ಕೇಳಿದ. ಯಾವ ಕಾಡಿಂದ ಬಂದಿದ್ದೀರಿ ಅಂತ ಅವನು. ಹೀಗೆ ಇದೆ ಮಾತುಗಳು. ಯಾವ ಕಾಡಿಂದ ಬಂದಿದ್ದೀರಿ, ನಿಮಗೇನು ಬಟ್ಟೆ ನಿಮಗೆ ಅಂತ ಹೇಳಿದ. ಕೃಷ್ಣ ಪರಮಾತ್ಮ ತನ್ನ ಕೈಯಿಂದ ಅವನ ರುಂಡವನ್ನು ಕತ್ತರಿಸಿಬಿಟ್ನಂತೆ. ಖಡ್ಗ ಇಲ್ಲ, ಚಕ್ರ ಇಲ್ಲ, ಏನೂ ಇಲ್ಲ, ಕೈಯಿಂದ ಕತ್ತರಿಸಿ ಬಿಡ್ತಾನಂತೆ. ಶಿರಃ ಕಾಯಾದಪಾಹರತ, ಕೈಯಿಂದ. ಆಮೇಲೆ ಮುಂದೆ ಹೋಗ್ತಾನೆ. ಒಂದು ಸಣ್ಣ ಹೂವಿನ ಅಂಗಡಿ ಇದೆ. ಹೂ ಮಾರೋದು ಇದು ಇವತ್ತು ಕಲಿಯುಗದಲ್ಲಿ ಬಂದದ್ದಲ್ಲ, ಹಿಂದಿನ ಯುಗಗಳಲ್ಲಿಯೂ ಇದೆ. ನ್ಯಾಯದಿಂದ ಹಣವನ್ನು ಗಳಿಸಿ ಆ ಹಣದಿಂದ ಹೂಗಳನ್ನು ಕೊಂಡ್ರೆ ಅಂಥ ಹೂಗಳನ್ನು ದೇವರಿಗೆ ಏರಿಸಬಹುದು ಅಂತ ಶಾಸ್ತ್ರ ಇದೆ. ಸಾಮಾನ್ಯವಾಗಿ ನಾವು ಒಂದೇ ಮಾತು ಕೇಳಿದ್ದೇವೆ, ಕೊಂಡು ಹೂ ಏರಿಸಬಾರ್ದು, ಕೊಂಡು ಹೂ ಏರಿಸಬಾರ್ದು. ಅಲ್ಲ, ನ್ಯಾಯದಿಂದ ಗಳಿಸಿದ ಧನ ಏನಿದೆಯಲ್ಲ ಆ ಧನದಿಂದ ಕೊಂಡ್ಕೊಳ್ಬೇಕು ಅಂತ ಹೇಳ್ತಾರೆ. ಆ ಧನದಿಂದ ಕೊಂಡ್ಕೊಂಡು ಅವಶ್ಯವಾಗಿ ದೇವರಿಗೆ ಏರಿಸ್ಬೋದು ಅಂತ. ಹೀಗಾಗಿ ಅಂಗಡಿಗಳು ಆವಾಗಲೂ ಇದ್ದವು. ಅಂಗಡಿ ಹೊರಗೆ ನಿಂತಾನೆ. ನಮಗೆ ಹೂ ಕೊಡ್ತೀಯೇನಪ್ಪ, ಸ್ವಲ್ಪ ಮಾಲೆ. ನೋಡ್ತಾನೆ ಕೃಷ್ಣ, ಸ್ವಾಮಿ, ನನ್ನ ಸ್ವಾಮಿ ಅಂತ ಗೊತ್ತಾಯಿತು. ಹೊರಗೆ ಬಂದುಬಿಟ್ಟ. ಸ್ವಾಮಿ, ಇದೆಲ್ಲ ಅಂಗಡಿ ನಿನ್ನದು, ಕೃಷ್ಣಾರ್ಪಣ ವಸ್ತು ಅಂತ ಅಂದ್ಬಿಟ್ಟ. ಒಳ್ಳೆ ಆಸನ ಹಾಕಿದೆ, ಇದ್ದದ್ದರಲ್ಲಿ ಹೊಸ ಆಸನವನ್ನು ಹಾಕಿದ, ಅಲ್ಲಿ ಕೂಡಿಸಿದ. ತನಗೆ ಬೇಕಾದಷ್ಟು ಮಾಲೆಗಳನ್ನು ಹಾಕ್ಕೊಂಡು ಬಲರಾಮನಿಗೆ ಕೊಟ್ಟ, ತನ್ನ ಜೊತೆಗೆ ಇದ್ದ ಗೋಪಾಲಕರಿಗೆ ಕೊಟ್ಟ. ಅವರ ಅನುಗ್ರಹ ಮಾಡಿದ. ಮುಂದೆ ಹೋಗ್ತಾ ಇದ್ದಾನೆ. ಕುಬ್ಜೆ ಒಬ್ಬಕ್ಕೆ, ತ್ರಿವಕ್ರ, 3 ಕಡೆಗೆ ವಕ್ರ ದೇಹದಲ್ಲಿ. ಅವಳು ಗಂಧವನ್ನು ಒಯ್ತಾ ಇದ್ದಾಳೆ ಕಂಸನಿಗೆ. ಯಾರ್ಯಾರಿಗೆ ಎಂತೆಂಥ ಪರಿಸ್ಥಿತಿ ನೋಡಿ. ಕೃಷ್ಣ ಪರಮಾತ್ಮ ಅಂದ, ಅಮ್ಮ ಗಂಧನನ್ನು ಕೊಡ್ತೀಯಾ ಅಂತ ಅಂದ. ಧ್ವನಿ ಕೇಳಿದ ಕೂಡಲೇ ಇವನು ನನ್ನವನು ಅಂತ ಅಂದ್ಕೊಂಡ್ಲವಳು. ನನ್ನವನು, ನನ್ನ ಸ್ವಾಮಿ ಇವಳು. ಧ್ವನಿ ಗೊತ್ತಾಯಿತು, ಧ್ವನಿಯಿಂದ ಗೊತ್ತಾಯಿತು ನನ್ನ ಸ್ವಾಮಿ ಅಂತ. ಎಲ್ಲ ಅವರ ಕೈಯಲ್ಲಿ ಇಟ್ಟುಬಿಟ್ಲು. ಇಟ್ಟು ಕೂಡಲೇ ಕೃಷ್ಣ ಪರಮಾತ್ಮ ಸ್ವೀಕಾರ ಮಾಡಿದ. ಆ ಕುಬ್ಜೆಯ ತ್ರಿವಕ್ರೆಯ ಕಾಲಿನ ಮೇಲೆ ತನ್ನ ಕಾಲಿಡ್ತಾನೆ. ಹೀಗೆ ಗದ್ದಕ್ಕೆ ಕೈ ಹಿಡ್ತಾನೆ, ಹೀಗೆ ಮೇಲೆ ಎಬ್ಬಿಸ್ತಾನೆ. ಸ್ಫುರದ್ರೂಪಿಯಾಗಿ ತಯಾರಾದವು. ನಮ್ಮನೆಗೆ ಬರಬೇಕು ಅಂತ ಕೇಳಿಕೊಂಡು, ಬರ್ತೇನೆ ಕಾಲ ಕೂಡಿ ಬಂದಾಗ ಅಂತ ಹೇಳಿ ಕೃಷ್ಣ ಪರಮಾತ್ಮ ಕೊನೆಗೆ ಅವಳ ಮನೆಗೆ ಹೋಗಿ ಅವಳನ್ನು ವಿವಾಹ ಮಾಡಿಕೊಳ್ತಾನೆ ಕೃಷ್ಣ ಪರಮಾತ್ಮ. ಆ ತ್ರಿವಕ್ರೆಯಲ್ಲಿ ಹುಟ್ಟಿದವನೇ ವಿಶೋಕ ಅಂತ. ಆ ವಿಶೋಕ ಭೀಮಸೇನ ದೇವರ ಸಾರಥಿ. ನಾನು ಅರ್ಜುನನಿಗೆ ಸಾರಥಿಯಾಗಬೇಕು, ನನ್ನ ಮಗ ಭೀಮನಿಗೆ ಸಾರಥಿಯಾಗಬೇಕು ಅಂತ. ಆದರೆ ನನ್ನ ಮಗ ಬದುಕ್ತಾನೆ ಭೀಮನಿಗೆ ಸಾರಥಿ ಆದರೆ. ಹೀಗಾಗಿ ವಿಶೋಕ ಏನು ಮಾಡಿದ, ಡ್ರೈವರ್ ಮಾಡಿದ ಭೀಮಸೇನ ದೇವರಿಗೆ. ಎಂಥ ಪದವಿ ನೋಡಿ ಅದು ವಿಶೋಕನದ್ದು. ಯಾರವಳು 11ನೇ ಸ್ಕಂಧದಲ್ಲಿ ಇವಳು ಬರ್ತಾಳೆ. ಇವಳ ಕಥೆ ಬರ್ತದೆ. ವೇಶ್ಯಾಸ್ತ್ರೀ ಇವಳು ಹಿಂದಿನ ಜನ್ಮದಲ್ಲಿ.
ಯಾರೋ ಪರಪುರುಷರು ಬರ್ತಾರೆ, ಅವರ ಜೊತೆಗಿದ್ದರೆ ನನಗೆ ಹಣ ಕೊಡ್ತಾರೆ, ಬದುಕಬಹುದು ಅಂತ ಕಾಯ್ತಾ ಕೂತಿರ್ತಾಳೆ. ಎಷ್ಟೋ ಹೊತ್ತು ಕಾಯ್ತಾಳೆ, ಬರೋದಿಲ್ಲ, ದೇವರು ಬಿಡೋದಿಲ್ಲ. ತಪ್ಪು ಕೆಲಸ ಮಾಡಬೇಕು ಅಂತ ಭಕ್ತರು ಅಪೇಕ್ಷೆ ಪಟ್ಟರು, ಸಂಕಲ್ಪ ಮಾಡಿಕೊಂಡ್ರು, ಅವರಿಂದ ತಪ್ಪು ಕೆಲಸ ಆಗದೇ ಇದ್ದಂತೆ ದೇವರು ನೋಡಿಕೊಳ್ತಾನೆ. ಏನು ದೇವರ ಕಾರುಣ್ಯ ಅಲ್ಲ! ಎಂಥ ಕಥೆಗಳು ಬರ್ತದೆ ಭಾಗವತಗಳಲ್ಲಿ. ಮಾಡಲಿಲ್ಲ, ಕೊನೆಗೆ ಅಂತಾಳೆ, ಅಲ್ಲೇ ಬರ್ತದೆ, ಅಯ್ಯೋ ನಾನು ಯಾರ್ಯಾರಿಗೋ ಕಾಯ್ದೆ, ಪರಪುರುಷನಾಗಿ ಅವನಿಗಾಗಿ ಕಾಯ್ದಿದ್ರೆ ಮೋಕ್ಷನೇ ಸಿಕ್ಬಿಡ್ತಾ ಇತ್ತು ಅಂತ ಹೇಳಿ ವಿರಕ್ತಳಾಗಿ ಅವಳ ದಾಹವನ್ನು ಬಿಟ್ಟುಬಿಡ್ತಾಳೆ. ಪರಪುರುಷರಿಗಾಗಿ ಕಾಯ್ದದ್ದಕ್ಕಾಗಿ ತ್ರಿವಕ್ರೆಯಾಗ್ತಾಳೆ. ಆ ದುಷ್ಟನಿಗೆ ಗಂಧವಯ್ಯುವ ಆ ವ್ಯಾಪಾರ ಅವಳದ್ದು. ಆದರೆ ಕೃಷ್ಣ ಬಂದ ಅವಳ ವಿವಾಹವನ್ನು ಮಾಡಿಕೊಳ್ತಾನೆ, ಅನುಗ್ರಹವನ್ನು ಮಾಡಿದ. ಧನುರ್ಯಾಗ ನಡೀತಾ ಇದೆ. ಆ ಸ್ಥಳಕ್ಕೆ ಹೋಗಿದ್ದಾರೆ. ಎಲ್ಲಿದೆ ಧನುಸ್ಸ? ಹುಡುಗರಿದ್ದೀರಿ, ಒಳಗೆ ಹೋಗಬೇಡ್ರಿ ಎಂದ. ಕೃಷ್ಣ ಒಳಗೆ ಹೋದ, ಧನುಸ್ಸು ಎತ್ತಿದ, ಮುರಿದು ಬಿಟ್ಟ. ಭಾರೀ ಧ್ವನಿಯಾಯಿತು. ಕಂಸನಿಗೆ ಮತ್ತೆ ಭಯವಾಯಿತು. ಆನೆ ಕುವಲಯಾಪೀಡ, ದೊಡ್ಡ ಆನೆ. ಆನೆಗೂ ಮತ್ತು ಕೃಷ್ಣನಿಗೂ ಮಧ್ಯೆ ಯುದ್ಧ ಬರ್ತದೆ. ಭಾಗವತದಲ್ಲಿ ಇದೆ. ಬಹಳ ಅದ್ಭುತವಾದ ವರ್ಣನೆ ಇದೆ, ಬಹಳ ಚೆನ್ನಾಗಿ ವರ್ಣನೆ ಇದೆ. ಆ ಯುದ್ಧ ನಿಜವಾಗಿ ಹೇಳಬೇಕು, ಸರಿಯಾಗಿ ತೆಗೆಯುವರು ಯಾರಿದ್ದಾರೆ ಅವರಿಗೆ ಹೇಳಿದರೆ ಅಷ್ಟು ಚೆನ್ನಾಗಿ ತೆಗಿಲಿಕ್ಕೂ ಇವತ್ತು ಚೆನ್ನಾಗಿ ಅವಕಾಶಗಳಿವೆ, ಅಷ್ಟು ಚೆನ್ನಾಗಿ ಯುದ್ಧವಾಗ್ತದೆ. ಆ ಆನೆಯ ದಂತವನ್ನು ಕಿತ್ತಿ ಆ ದಂತದಿಂದಲೇ ಕೊಲ್ತಾನೆ. ಮಾವುತನನ್ನು ಸಂಹಾರ ಮಾಡಿಬಿಡ್ತಾನೆ. ಒಳಗಡೆಗೆ ಚಾಣೂರ ಮುಷ್ಟಿಗ ಕಾಯ್ದಿದ್ದಾರೆ. ಬಲರಾಮ ಕೃಷ್ಣ ಪರಮಾತ್ಮ ಇಬ್ಬರನ್ನು ಸಂಹಾರ ಮಾಡಿದರು. ಮಂಚದ ಮೇಲೆ ಕೃಷ್ಣ ಕುಳಿತಿದ್ದಾನೆ. ಎಳೆದ ಕೆಳಗಡೆಗೆ ನೆಲದ ಮೇಲೆ ಎಳೆದು ತಲೆ ಮೇಲೆ ಕಾಲಿಟ್ಟು ಕಂಸನನ್ನು ಸಂಹಾರ ಮಾಡಿಬಿಡ್ತಾನೆ. ಸಂಹಾರ ಮಾಡಿ ವಸುದೇವ ದೇವಕಿಯರು ಬಂಧನದಲ್ಲಿದ್ದಾರೆ, ಸೆರೆ ಬಿಡಿಸಿಬಿಡ್ತಾನೆ. ಆವಾಗ ವಸುದೇವ 10,000 ಗೋದಾನವನ್ನು ಉಪನಯನ ಕಾಲದಲ್ಲಿ ಮಾಡ್ತಾರಂತೆ. ಕೃಷ್ಣನ ಉಪನಯನದ ಕಾಲದಲ್ಲಿ ಮಾಡಿದೆ. ಯಾಕೆ? ಹುಟ್ಟಿದಾಗ ಸಂಕಲ್ಪ ಮಾಡಿಕೊಳ್ತಾನೆ. ಕೃಷ್ಣ ಹುಟ್ಟಿದಾಗ 10,000 ಗೋದಾನ ಮಾಡ್ತೇನೆ. ಹೇಗೆ ದಾನ ಮಾಡುವ ಪ್ರಸಂಗದಲ್ಲಿ ಅವನಿರಲಿಲ್ಲ. ವಸುದೇವ ಕಾರಾಗಾರದಲ್ಲಿದ್ದಾನೆ, ಜೈಲಲ್ಲಿದ್ದಾನೆ. ಹುಟ್ಟಿದಾಗ ಜನನ ಕಾಲ ದಾನ ಮಾಡೋದಕ್ಕಾಗಿ ಅತೀ ಪ್ರಶಸ್ತ ಕಾಲ ಅಂತ ಹೇಳಿದ್ದಾರೆ. ಅದರಲ್ಲೂ ನಾಭಿಚ್ಛೇದ ಆಗಿರಬಾರ್ದು. ನಾಲಚ್ಛೇದ ಏನಿದೆಯಲ್ಲ, ಆ ನಾಲಚ್ಛೇದ ಆಗಿರಬಾರ್ದು. ನಾಲ ಇರ್ತದಲ್ಲ ತಾಯಿಗೆ, ಆ ಕರಳು ಇರ್ತದಲ್ಲ, ಕರಳು ಬೆಳ್ಳಿ ಅದು ಛೇದನ ಮಾಡಿರಬಾರ್ದು. ಅದು ಛೇದನ ಆಯಿತು ಅಂದರೆ ಅವರಿಗೆ ಪುರುಡುಷರು ವೃದ್ಧಿಷರು ಅಲ್ಲಿಯ ತನಕ ಮೈಲಿಗೆ ಇರೋದಿಲ್ಲ. ಆ ಕಟ್ ಮಾಡೋ ತನಕ, ಛೇದನ ಮಾಡೋ ತನಕ. ಅದಕ್ಕಿಂತಲೂ ಯೋಗ್ಯವಾದ ಕಾಲ ದಾನಕ್ಕೆ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಅಂಥ ಪ್ರಶಸ್ತವಾದ ಕಾಲ. ಆದರೆ ವಿಶೇಷ ಅಂತಂದರೆ ಈಗಲೂ ಸಹ ಕೆಲವರು ವೈದ್ಯರನ್ನು ಒಲಿಸಿಕೊಂಡು ವೈದ್ಯರಿಗೆ ಹೇಳಿ ನಾಲಚ್ಛೇದ ಮಾಡೋದಕ್ಕಿಂತಲೂ ಪೂರ್ವದಲ್ಲಿ ನನಗೆ ತಿಳಿಸಿ, ನಾನು ದಾನ ಮಾಡ್ತೇನೆ ಅಂತ ಹೇಳಿ ಅವರು ವೈದ್ಯರು ಫೋನ್ ಮಾಡಿದ ಮೇಲೆ, ದಾನ ಮಾಡಿದ ಮೇಲೆ ಛೇದ ಮಾಡಿಸ್ಕೊಂಡವರು ಇದ್ದಾರೆ. ಈಗಲೂ ದಾನ ಮಾಡ್ತಾರೆ. ಈಗೂ ಆ ನಿಯಮವನ್ನು ಪಾಲನೆ ಮಾಡ್ತಾರೆ ಕೆಲವರು. ಅವ್ರು ಮಾಡಬೇಕು, ಅದೇ ಗೊತ್ತಿದ್ದವರು ಮಾಡ್ತಾರೆ. ಆದರೆ ವಿಚಿತ್ರ ನೋಡ್ರಿ, ಅವ್ರು ಹೇಳಿದರೆ ವೈದ್ಯರು ಕೇಳ್ತಾರಲ್ಲ ಆ ಸಂದರ್ಭದಲ್ಲಿ. ಆದರೆ ಅವರಿಗೆ ಸಂಕಲ್ಪ ಮಾಡಿಕೊಂಡ್ರೆ ದೇವರೆಲ್ಲ ನಡೆಸ್ತಾನೆ ಅಂತ ಅನ್ಲಿಕ್ಕೆ ಇದೊಂದು ದೃಷ್ಟಾಂತಗಳು. ಇಂಥ ಅನೇಕ ಜನರನ್ನು ನಾನು ನೋಡಿದ್ದೇನೆ, ನನ್ನ ಮುಂದೆ ಹೇಳಿದ್ದಾರೆ. ಹೀಗೆ ಬಹಳ ವಿಚಿತ್ರ ಅಂತ ಅನ್ನಿಸ್ತದೆ. ಆಗ ದಾನ ಮಾಡಬೇಕು. ಆದರೆ ದಾನ ಮಾಡಲಿಕ್ಕೆ ಆಕಳಿಲ್ಲ, ದಾನ ಮಾಡಲಿಕ್ಕೆ ತಾನು ಹೊರಗೂ ಇಲ್ಲ. ಆ ಸಂದರ್ಭದಲ್ಲಿ ಏನು ಮಾಡಿದ? ಸಂಕಲ್ಪ ಮಾಡಿದ್ದಂತೆ ವಸುದೇವ. ದಾನ ಮಾಡಲಿಕ್ಕೆ ಆಗೋದಿಲ್ಲ, ಸಂಕಲ್ಪ ಮಾಡಲಿಕ್ಕೆ ಏನಿದೆ? ಸಂಕಲ್ಪ ಮಾಡಿಬಿಟ್ಟು 10,000 ಗೋದಾನವನ್ನು ಮಾಡ್ತೇನೆ ಅಂತ. ಆ ಗೋದಾನವನ್ನು ಉಪನಯನದ ಕಾಲದಲ್ಲಿ ಮಾಡಿದ್ದಂತೆ ವಸುದೇವ. ಉಪನಯನವೂ ಒಂದು ಜನ್ಮನೇ ಅಲ್ಲ, ಹೀಗಾಗಿ ಸರಿಯಾಗಿ ಆ ಸಮಯದಲ್ಲಿ ಮಾಡಿಬಿಟ್ಟಿದ್ದಾನೆ. ಕಾಶಿಗೆ ಹೋದ ಕೃಷ್ಣ ಪರಮಾತ್ಮ ಮತ್ತು ಬಲರಾಮ ಸಾಂದೀಪಿನಿ ಋಷಿಗಳ ಹತ್ರ 64 ದಿವಸಗಳಲ್ಲಿ 64 ವಿದ್ಯೆಗಳನ್ನು ಕಲಿತುಬಿಟ್ಟ. ಏನು ಗುರುದಕ್ಷಿಣೆ ಬೇಕು ಅಂತ 65ನೇ ದಿವಸ ಕೇಳಿದ. ಇವನು ಮಹಾನುಭಾವ, ಮಹಾಸಮರ್ಥ, ಅದು ಇದು ಕೇಳಿದ್ರೆ ಅಲ್ಲ, ನನ್ನ ಮಕ್ಕಳಿಲ್ಲ, ಮಗ ಸತ್ತೋಗ್ಬಿಟ್ಟಿದ್ದಾನೆ, ಅದೇ ಮಗ ಬೇಕು, ಸತ್ತೋದ ಮಗನೇ ಬೇಕು ಅಂತ ಕೇಳಿದ ಅವನು ಗುರುನು. ಆಯಿತು ಅಂತ ಸಮುದ್ರದಲ್ಲಿ ಹೋಗ್ತಾರೆ. ಪಂಚಜನ ಅಂತ ದೈತ್ಯ ಮತ್ಸ್ಯರೂಪದಲ್ಲಿರ್ತಾನೆ, ಸಂಹಾರ ಮಾಡಿದ. ಅದೇ ಶಂಖವನ್ನು ಧಾರಣೆ ಮಾಡಿದೆ, ಅದೇ ಪಾಂಚಜನ್ಯವಾಯಿತು. ಯಮಲೋಕಕ್ಕೆ ಹೋಗ್ತಾನೆ. ಮಕ್ಕಳ ಬೇಕು, ಯುದ್ಧಕ್ಕೆ ಸಿದ್ಧನಾದ ಯಮನನ್ನು ಸೋಲಿಸಿ ಮಕ್ಕಳನ್ನು ಕರೆತಂದು ಆ ಗುರುಗಳಿಗೆ ಒಪ್ಪಿಸ್ತಾರೆ. ಬಹಳ ಸಂತೋಷವಾಗ್ತದೆ. ಕ್ರಮವಾಗಿ ಭಗವಂತ ವಿವಾಹ ಮಾಡಿಕೊಳ್ಳುತ್ತಾ ಇದ್ದಾನೆ. ಬಲರಾಮನ ವಿವಾಹ ರೇವತಿಯ ಜೊತೆಗೆ ಆಯಿತು. ಕೃಷ್ಣ ಪರಮಾತ್ಮ ರುಕ್ಮಿಣಿಯ ವಿವಾಹವನ್ನು ಮಾಡಿಕೊಂಡ. ಬಹಳ ಅದ್ಭುತವಾದ ಕಥೆ ಇದೆ, ಆದರೆ ಹೇಳಲಿಕ್ಕಾಗೋದಿಲ್ಲ. ನಿಜವಾಗಿ ಆ ರುಕ್ಮಿಣೀ ದೇವಿ ಕೃಷ್ಣನಿಗೆ ಬರೆದ ಪತ್ರ ಇದೆ. ಎಂಥ ಅದ್ಭುತವಾದ ಪತ್ರ ಅಂತಂದರೆ, ಪ್ರೇಮ ಪತ್ರ ಅಂತ ಇವತ್ತು ಬಂದಿದೆಯಲ್ಲ, ಇದಲ್ಲ. ಕೃಷ್ಣ ರುಕ್ಮಿಣೀ ದೇವಿ ಮೊಟ್ಟ ಮೊದಲಿಗೆ ಹಾದಿ ಹಾಕಿಕೊಟ್ಟವಳು ಪ್ರೇಮ ಪತ್ರ ಹೇಗೆ ಬರಿಬೇಕು ಅಂತ. ಯಾರನ್ನು ವಿವಾಹವಾಗಬೇಕು ಅಂತ ಹೇಳಿದ ಆಕೆ ವೈಷ್ಣವರನ್ನು ವಿವಾಹವಾಗಬೇಕು ಅಂತ ಹೇಳಿಕೊಟ್ಟವಳು. ಹೀಗಾಗಿ ಪತ್ರ ಬರೆದು ಕಳಿಸ್ತಾಳೆ. ನಾನು ಗೌರಿ ಪೂಜೆಯನ್ನು ಮಾಡಲಿಕ್ಕೆ ಹೋಗಿರ್ತೇನೆ, ಆ ಸಮಯದಲ್ಲಿ ಬಂದು ನೀನು ಅಪಹಾರ ಮಾಡ್ಕೊಂಡು ಹೋಗಬೇಕು ಅಂತ
ಎಲ್ಲ ಬರೆದು ಕಳಿಸಿದ್ದಾರೆ. ಕೃಷ್ಣ ಬಂದ, ಅಪಹಾರ ಮಾಡಿಕೊಂಡ ಹೋದ, ಯುದ್ಧವಾಗಿದೆ, ಯುದ್ಧದಲ್ಲಿ ಎಲ್ಲರನ್ನು ಸೋಲಿಸಿದ, ರುಕ್ಮಿಯನ್ನು ಸಂಹಾರ ಮಾಡಲಿಕ್ಕೆ ಹೋಗ್ತಾನೆ, ಕೈ ಹಿಡಿತಾಳೆ ರುಕ್ಮಿಣಿ. ಅಪ್ಪ ಬೇಡ, ಈ ಜನ್ಮದಲ್ಲಿ ನನ್ನ ಅಣ್ಣ ಆಯಿತು ಅಂತ ಬಿಟ್ಟು ದ್ವಾರಕೆಗೆ ಬರ್ತಾರೆ. ದ್ವಾರಕಾಯಾಮ್ ಅಭೂದ್ರಾಜನ್ ಮಹಾನ್ ಮೋದ ಪುರೋಕಸ. ಕೃಷ್ಣ ರುಕ್ಮಿಣಿಯರ ವಿವಾಹ ಅಂತ ಅಂದರೆ ಎಂಥ ಅದ್ಭುತ, ಎಂಥ ಆಶ್ಚರ್ಯ, ಎಂಥ ಸಂತೋಷ ಎಲ್ರಿಗೂ ಕೂಡ. ಆದರೆ ವಿಚಿತ್ರ ನೋಡಿ, ಕೃಷ್ಣ ಪರಮಾತ್ಮ 16,108 ಜನರನ್ನು ಮದುವೆ ಮಾಡಿಕೊಂಡಿದ್ದಾನೆ. ಒಂದೂ ಮದುವೆಯನ್ನು ತಾಯಿಗೆ ನೋಡಲಿಕ್ಕಾಗಲಿಲ್ಲ. ಯಶೋದೆಗೆ 16,108 ವಿವಾಹವನ್ನು ಮಾಡಿಕೊಂಡ್ರೆ ಒಂದು ವಿವಾಹದಲ್ಲಿ ಭಾಗಿಯಾಗಲಿಕ್ಕಾಗಲಿಲ್ಲ. ಏನು ಪ್ರಾರಬ್ಧ ಇರ್ತದಲ್ಲ ಅನ್ನೋದಕ್ಕಾಗಿ, ವಿವಾಹ ನೋಡೋದಕ್ಕಾಗಿ ಮತ್ತೆ ಬಕುಲ ಮಾಲಿಕೆಯಾಗಿ ಅವಳು ಹುಟ್ಟಿ ಬಂದು ಶ್ರೀನಿವಾಸ ಪದ್ಮಾವತಿಯರ ವಿವಾಹವನ್ನು ಮಾಡಿ ಕೇಳ್ತಾಳೆ, ನಿನ್ನ ವಿವಾಹ ನೋಡಬೇಕು ಅಂತ. ಈಗೆಲ್ಲ ಕೋಟ ಫುಲ್ಲಾಗಿ ಹೋಗ್ಬಿಟ್ಟಿದೆ, ಈಗೆಲ್ಲ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಮುಂದೆ ಅದನ್ನು ಮಾಡ್ತೇನೆ ಅಂತ ವ್ಯವಸ್ಥೆ ಮಾಡಿ ಭಗವಂತ ನೋಡ್ತಾನೆ. ಅವರೆಲ್ಲರ ಜೊತೆಗೆ ದ್ರೌಪದಿ ದೇವಿ ಬಹಳ ಸುಂದರವಾದ ಇಂಟರ್ವ್ಯೂ ಮಾಡ್ತಾಳೆ. ಕೃಷ್ಣ ಪರಮಾತ್ಮನ ಷಣ್ಮಹಿಷಿಯರೇನಿದ್ದಾರಲ್ಲ, ಆ ಷಣ್ಮಹಿಷಿಯರ ಜೊತೆಗೆ ಬಹಳ ಅದ್ಭುತವಾದ ಸಂವಾದ ಇದೆ. ಸಂವಾದದಲ್ಲಿ ಬಹಳ ಸುಂದರವಾಗಿ ಅವರೆಲ್ಲರೂ ಹೇಳ್ತಾರೆ. ಅದರಲ್ಲಿ ಒಬ್ಬಳು ಹೇಳ್ತಾಳೆ, ಅಹಂ ತದ್ಗ್ರಹಮಾರ್ಜನಿ ಅಂತ ಹೇಳ್ತಾಳೆ. ಬಹುಶಃ ಕಾಲಿಂದಿ ದೇವಿ ಇರಬೇಕು. ಅವಳ ಜೊತೆಗೆ ನೀನೇನು, ನಿನಗೆ ಕೃಷ್ಣನ ಅನುಭವ ಏನು, ಕೃಷ್ಣನ ನಂಟು ಸಂಬಂಧ ಏನು ಅಂತಂದಾಗ ಅವಳೊಂದೇ ಮಾತು ಹೇಳ್ತಾಳೆ, ಕೃಷ್ಣನ ಮನೆಯ ಕಸವನ್ನು ಬಳಿಯುವ ಕಸಪೊರಕೆ ನಾನು ಅಂತ ಹೇಳ್ತಾಳೆ ಅವಳು, ಮಿತ್ರವಿಂದಾದೇವಿ. ಆ ರೀತಿಯಾದ ಭಾವನೆ ಹೆಂಡಂದಿರಿಗೆ. ನಾರದರು ಅಂದುಕೊಳ್ತಾರೆ, ಇವರು 16,108 ಜನ, ಮದುವೆ ಬೇಡ, ಆ ಜಂಜಾಟವೇ ಬೇಡ ಅಂತ ನಾನು ವಿರಕ್ತನಾಗಿದ್ದೇನೆ. ಆದರೆ ಕೃಷ್ಣ ಏನು ಇಷ್ಟು ಸಂತೋಷದಿಂದಿದ್ದಾನಲ್ಲ, ನೋಡೋಣ ಅಂತ ನೋಡಲಿಕ್ಕೆ ಬರ್ತಾನೆ ದ್ವಾರಕೆಗೆ. 16,108 ಮನೆಯಲ್ಲಿ ಒಂದೊಂದು ಕೆಲಸ ಮಾಡ್ತಾ ಕೃಷ್ಣ ಪರಮಾತ್ಮ ಇದ್ದಾನೆ. ಒಂದು ಕಡೆಗೆ ಸಂಧ್ಯಾವಂದನೆ ಮಾಡ್ತಾ ಇದ್ದಾನೆ, ಒಂದು ಕಡೆಗೆ ಊಟ ಮಾಡ್ತಾ ಇದ್ದಾನೆ, ಒಂದು ಕಡೆಗೆ ಹೆಂಡತಿಯ ಜೊತೆಗೆ ಆಟವಾಡ್ತಾ ಇದ್ದಾನೆ. ಒಂದೊಂದು ರೂಪವನ್ನು ನೋಡಿ ಭಗವಂತ ಅವನಿಗೆ ಶ್ರಮವಾಗಿ ಹೋಯಿತು. ನಮಸ್ಕಾರ ಮಾಡಿದ, ನನ್ನಿಂದ ಆಗೋದಿಲ್ಲ ನಿನ್ನ ಈ ಮಹಿಮೆಯನ್ನು ತಿಳಿಲಿಕ್ಕೆ, ಅಗಾಧ ಅಂತ ಅಂದ. ಹೀಗೆ ಅನೇಕ ವಿಚಿತ್ರವಾದ ಕಥೆಗಳನ್ನೆಲ್ಲ ಹೇಳಿದ ಮೇಲೆ ಮತ್ತೆ ಪರೀಕ್ಷಿತ್ ಮಹಾರಾಜ ಕೇಳ್ತಾನೆ, ಇನ್ನೊಂದು ವಿಶೇಷವಾದ ಕಥೆಯನ್ನೇನಾದರೂ ನೀವು ಹೇಳಬೇಕು ಅಂತ ಬಹಳ ಅದ್ಭುತವಾದ ರೀತಿಯಲ್ಲಿ ಕೇಳ್ತಾನೆ. ನಾವು ಕೊಸರು ಅಂತ ಕೇಳ್ತೀವಲ್ಲ, ಈಗ ಕೇಳೋರು ಬಹುಶಃ ಯಾರೂ ಇಲ್ಲ. ಕೊಸರು ಅವ್ರು ಏನು ಕೊಡ್ತಾರೆ ಅಷ್ಟು ತೆಗೆದುಕೊಂಡು ಬರ್ತೇವೆ. ಆದರೆ ಹಿಂದಕ್ಕೆ ಕೊಸರು ಏನಾದರೂ ಪಲ್ಯ ಕಾಯಿ ಹಾಕ್ಲಿಕ್ಕೆ ಬಂದರೆ 1 kg ಕೊಟ್ಟ ಅಂತಂದರೆ ಇನ್ನೊಂದು ಸ್ವಲ್ಪ ಹಾಕು, ಇನ್ನೊಂದು ಹಾಕು ಅಂತ ಹೇಳಿ ಅವನ ಕಡೆಗೆ ಕೇಳಿ, ಅವನ ಕಡೆಯಿಂದ ಅನಿಸ್ಕೊಂಡು ಬೈಸ್ಕೊಂಡು ಹಾಕಿಸ್ಕೊಂಡು ಅವನಿಗೆ ಕೊಡಲಿಕ್ಕೂ ಸಂತೋಷ ಇರ್ತದೆ ಪಾಪ. ಅದನ್ನು ಕೇಳಿದವರಿಗೂ ಸಂತೋಷ, ಕೊಡೋರಿಗೂ ಸಂತೋಷ ಕೊಸರು. ಹಾಗೇ ಪರೀಕ್ಷಿತ್ ಕೇಳ್ತಾನೆ, ಎಲ್ಲ ಕತೆ ಹೇಳಿದ, ಇನ್ನೊಂದು ಕೊಸರು, ಇನ್ನೊಂದು ಸ್ವಲ್ಪ ಏನಾದರೂ ಹೇಳ್ಬೋದಲ್ಲ ಅಂತಂದಾಗ ಪ್ರಾರಂಭ ಮಾಡ್ತಾನೆ. ಕೃಷ್ಣಸ್ಯಾಸೀತ್ ಸಖಾ ಕಶ್ಚಿತ. ನಾವು ನಮ್ಮ ಅಜ್ಜಿಯ ಮನೆಗೆ ಹೋದಾಗ ಕತೆ ಹೇಳಬೇಕು ಅಂತ ಬೆನ್ನತ್ತಿದರೆ ಆ ಕೃಷ್ಣನ ಕಥೆಯನ್ನು ಬಹಳ ಅದ್ಭುತವಾದ ರೀತಿ ಹೋದಾಗೆಲ್ಲ ಅದೇ ಕಥೆ ಕೇಳಬೇಕು, ಅಷ್ಟೇ ಅದ್ಭುತವಾಗಿ ಹೇಳ್ತಾ ಇದ್ರು. ನಮ್ಮ ಅಜ್ಜಿ ಬಹಳ ಸಂತೋಷ ಪಡ್ತಾ ಇದ್ರು. ನಾವು ವಿದ್ಯಾಪೀಠಕ್ಕೆ ಹೋದ ಮೇಲಂತೂ ಮನೆಗೆ ಹೋದರೆ ಅಂಗಾರಾಕ್ಷತೆ, ದೊಡ್ಡ ಅಂಗಾರಾಕ್ಷತೆ ನೋಡಿದರೆ ಸತ್ಯಧ್ಯಾನರನ್ನು ನೋಡಿದವರು, ಆ ಮಹಾಸಮಾರಾಧನೆಯನ್ನು ನೋಡಿದವರು. ಹೀಗಾಗಿ ಅವರು ನಮ್ಮನ್ನು ನೋಡಿದರೆ ಸಾಕು ಸತ್ಯಧ್ಯಾನರು ಅಂತ ಇದ್ರು ಪಾಪ. ಅಷ್ಟು ದೊಡ್ಡ ಅಂಗಾರಾಕ್ಷತೆಯನ್ನು ನೋಡಿ ಬಹಳ ಸಂತೋಷ ಪಡ್ತಾ ಇದ್ರು. ನಮ್ಮ ತಾಯಿಯ ತಾಯಿ, ನಮ್ಮ ತಂದೆಯ ತಾಯಿಯೂ ಅಷ್ಟೇ, ನಿಜವಾಗಿ ನೆನಪಿಗೆ ಬರ್ತದೆ ಅವರ ಆಶೀರ್ವಾದ ಎಲ್ಲ. ನಾನು ವಿದ್ಯಾಪೀಠದಿಂದ ಮಠಕ್ಕೆ ಹೋಗೋ ಪ್ರಸಂಗ ಬಂತು. ಮಹಾಸ್ವಾಮಿಗಳ ಪೂರ್ವಾಶ್ರಮದಲ್ಲಿ ಅವರೇ ಪಾಠ ಹೇಳ್ತಾ ಇದ್ದರು. ಅವರಿಗೆ ಆಶ್ರಮ ಖಚಿತವಾದ ಮೇಲೆ ಅವರ ಸೇವೆ ಮಾಡ್ತಾ ಇರಬೇಕು ಅಂತ ಹೇಳಿದರು. ಹೀಗಾಗಿ ಮಠಕ್ಕೆ ಹೋದಿದ್ದೇನೆ ಅಂತ ಗೊತ್ತಾಗಿ ಅವರಿಗೆ ಕಣ್ಣು ಕಾಣಿಸ್ತಾ ಇರಲಿಲ್ಲ, ಕುರುಡರವರು. ಆದರೆ ನಾನು ಮಠಕ್ಕೆ ಹೋದಿದ್ದೇನೆ ಅಂತ ತಿಳಿದು ಕಣ್ಣೀರಿಟ್ಟು ಬಹಳ ಸಂತೋಷವಾಗಿ ಆಶೀರ್ವಾದವನ್ನು ಮಾಡಿದರು. ಮಠಕ್ಕೆ ಹೋಗಿದ್ದೀಯಂತೆ, ಗುರುಗಳ ಸೇವೆ ಅಂತೆ, ಬಹಳ ಎಚ್ಚರಿಕೆಯಿಂದ ಇರಬೇಕು, ಹಾಗೆ ಹೀಗೆ ಇರಬಾರ್ದು, ಬಹಳ ದೊಡ್ಡವರು ಅಂತ ಹೇಳಿ ಬಹಳ ಉಪದೇಶ ಮಾಡಿದರು. ನೆನಪಾಗ್ತದೆ ಇರಲಿ. ಕೃಷ್ಣನ ಕಥೆ, ಕೃಷ್ಣಸ್ಯಾಸೀತ್ ಸಖಾ ಕಚ್ಚಿತ. ಕೃಷ್ಣನಿಗೆ ಒಬ್ಬ ಗೆಳೆಯನಿದ್ದ ಅಂತಹ ಶುಕಾಚಾರ್ಯ ಪ್ರಾರಂಭ ಮಾಡ್ತಾರೆ. ಕೃಷ್ಣಸ್ಯಾಸೀತ್ ಸಖಾ ಕಚ್ಚಿತ. ಬಡ ಬ್ರಾಹ್ಮಣ ಕುಚೇಲ, ಏನೇನೇನೇನೂ ಇಲ್ಲ ಮನೆಯಲ್ಲಿ, ಅನೇಕ ಜನ ಮಕ್ಕಳು, ಹೆಂಡತಿ, ಏನೂ ಅಪೇಕ್ಷೆ ಪಡಲಿಲ್ಲ, ಏನೂ ಮನೆಯಲ್ಲಿರಲಿಲ್ಲ. ಒಂದು ದಿವಸ ಹೆಂಡತಿಗೆ ಗೊತ್ತಾಯಿತು, ನಮ್ಮ ಯಜಮಾನರ ಗೆಳೆಯ ಕೃಷ್ಣ ಪರಮಾತ್ಮ ಅಂತೆ ದ್ವಾರಕೆಯಲ್ಲಿದ್ದಾನಂತೆ, ಇಷ್ಟು ದಿವಸ ನನಗೆ ಹೇಳಲೇ ಇಲ್ಲ, ಈಗ ಯಾರೋ ಹೇಳಿದ್ರು ಗೊತ್ತಾಯಿತು. ಒಂದು ದಿವಸ ಗಂಡನ ಹತ್ರ ಕೂತು ಸೇವೆ ಮಾಡ್ತಾ ಕೇಳ್ತಾಳೆ, ಏನ್ರಿ ನಿಮ್ಮ ಮತ್ತೆ ಗೆಳೆಯ ಅಂತೆ ಕೃಷ್ಣನಂತೆ ನೋಡ್ಲಿಕ್ಕೆ ಹೋಗಬಾರ್ದ ಒಂದು ಸಲ
ನೋಡ್ಲಿಕ್ಕೆ ಹೋಗೋದು ಅಂತಂದರೆ ಕೃಷ್ಣ ಏನಾದರೂ ಕೊಡ್ತಾನೆ, ನಮ್ಮ ದಾರಿದ್ರ್ಯ ನೀಗುತ್ತದೆ. ಮಕ್ಕಳು ಉಪವಾಸದಿಂದ ಇದ್ದಾರೆ, ತಿನ್ನಲಿಕ್ಕಿಲ್ಲ, ಉಣ್ಲಿಕ್ಕಿಲ್ಲ, ಮಕ್ಕಳಿಗಾದರೂ ಏನಾದರೂ ಮಾಡಬೇಕಲ್ಲ ಅಂತ ಹೇಳಿ ಕೃಷ್ಣನ ಹತ್ರ ಹೋಗ್ಬೋದಲ್ಲ ಅಂತಂದಾಗ ಅವನಿಗೂ ಮರೆತು ಬಿಟ್ಟಿದ್ದ ಕುಚೇಲ. ಅಷ್ಟು ದಿವಸ ದೇವರನ್ನು ಮರೆತಿದ್ದು ಬಿಟ್ಟಿದ್ದ. ಒಂದೇ ಸಲ ನೆನಪಾದದ್ದಕ್ಕಾಗಿ ಬಹಳ ಸಂತೋಷವಾಯಿತು. ಆಯಿತು, ಹಣಕ್ಕಾಗಿ ಮನಸ್ಸಿನೊಳಗೆ ಅಂದ್ಕೊಂಡ, ಹಣಕ್ಕಾಗಿ ಕೇಳೋದಕ್ಕಾಗಲ್ಲ, ಕೃಷ್ಣನ ದರ್ಶನ ಆಗ್ತದಲ್ಲ, ಆಯಿತು ಹೋಗ್ತೇನೆ ಅಂತ ಅಂದ. ಮತ್ತೇನು ಕೊಡ್ತೀವಿ ಕೃಷ್ಣನಿಗೆ ಕೊಡಲಿಕ್ಕೆ? ಏನಿದೆ ಮನೆಯಲ್ಲಿ ಕೊಡಲಿಕ್ಕೆ? ಏನಿಲ್ಲ. ಅಲ್ಲಿ ಇಲ್ಲಿ ಮನೆಗೆ ಹೋಗ್ತಾಳೆ, ಭಿಕ್ಷೆಯನ್ನು ಕೇಳ್ತಾಳೆ. ಒಂದು ಸ್ವಲ್ಪ 3 ಮುಷ್ಟಿ ಅಂದರೆ 3 ಮುಷ್ಟಿ ಅವಲಕ್ಕಿ ಸಿಕ್ತು. ಅದೇನು ನಾವು ತಿನ್ನೋ ಅವಲಕ್ಕಿ ಅಲ್ಲ, ಅದಕ್ಕೇನು ಒಗ್ಗರಣೆ ಹಾಕಿಲ್ಲ, ಮೆಣಸಿಗೆ ಹಾಕಿಲ್ಲ, ಏನು ರುಚಿ ಮಾಡಿಲ್ಲ, ಬರೀ ಕುಟ್ಟಿದ ಅವಲಕ್ಕಿ. ಆ ಕುಟ್ಟಿದ ಅವಲಕ್ಕಿ ಎಷ್ಟು ರುಚಿ ಇರ್ತಾ ಇದ್ವು ಗೊತ್ತಾ? ಮತ್ತು ನಮ್ಮ ಅಜ್ಜಿ ನೆನಪಾಗ್ತಾಳೆ ನನಗೆ. ನಮ್ಮ ಅಜ್ಜಿಯ ಮನೆಯಲ್ಲಿ ಕುಟ್ತಾನೇ ಇದ್ರು ಅವಲಕ್ಕಿಯನ್ನು. ನಮ್ಮ ಅಜ್ಜಿಯ ಸೊಸೆಯಂದರು, ನಮ್ಮ ಅತ್ತೆಯಂದರು ಕುಟ್ತಾಯಿದ್ರು ಒರಳಲ್ಲಿ. ಇಬ್ಬರಿಬ್ಬರು ಸೇರಿ ಕುಟ್ಟಿ ಆ ಕುಟ್ಟಿದ ಅವಲಕ್ಕಿ ಅವರು ತಿನ್ನಬೇಕು. ರಾತ್ರಿ ಅವರಿಗೆ ನಮ್ಮ ಅಜ್ಜೆ ಇದ್ದಿದ್ದಿಲ್ಲ, ಹೀಗಾಗಿ ರಾತ್ರಿ ಒಂದೇ ಹೊತ್ತು ಊಟ ಅಂತ ಅನ್ನೋದಕ್ಕಾಗಿ ರಾತ್ರಿ ಅವಲಕ್ಕಿ ಕಲಿಸ್ತಾಯಿದ್ರು. ನಾನು ಹೋದೆ ಅಂತಂದರೆ ನನ್ನನ್ನು ಕರಿಬೇಕು ಸ್ಪೆಷಲ್ಲಾಗಿ, ನಿನ್ನ ಸಲ ಕಲಿಸಿದ್ದೇನೆ ಬಾ ಸ್ವಲ್ಪ ಹೆಚ್ಚಾಕಿ. ಪ್ರತಿನಿತ್ಯ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಕೊಡ್ಬೇಕು. ಇಲ್ಲ ಇವತ್ತು ವಾದರಾಜ್ ಬಂದಿದ್ದಾನೆ, ಇನ್ನೊಂದು ಸ್ವಲ್ಪ ಹಾಕು ಅಂತ ಹೇಳಿ ಹಾಕಿಸ್ಕೊಂಡು ಕಲಿಸ್ಬೇಕು. ಎಂಥ ರುಚಿ ಇರ್ತಿದ್ದು ಅವಲಕ್ಕಿ ಅಂತಂದರೆ ಈಗಲೂ ಬಾಯಲ್ಲಿ ನೀರು ಬರ್ತವೆ. ಇಲ್ಲಿ ಹಾಗೆ ಅಂಥ ಅವಲಕ್ಕಿ ಅದು ತಂದಿದ್ದಾರೆ. 3 ಮುಷ್ಟಿ ಅವಲಕ್ಕಿ. ಹೌದು, ಎದುರಾಗಿ ಇಟ್ಕೊಳ್ಬೇಕು. ಏನಿದೆ ಇಟ್ಕೊಳ್ಳಿಕ್ಕೆ? ಏನಿದೆ? ಏನು ಬೆಳ್ಳಿ ಪಾತ್ರೆ ಇದೆಯಾ, ಬಂಗಾರದ ಪಾತ್ರೆ ಇದೆಯಾ, ಹಿತ್ತಾಳಿ ಇದೆಯಾ, ತಾಮ್ರ ಇದೆಯಾ? ಏನೂ ಇಲ್ಲ. ಹರಿದ ವಸ್ತ್ರ, ಚಿಂದಿ ವಸ್ತ್ರ, 10 ಬಾರಿ 10 ಕಡೆಗೆ ಹರಿದ ವಸ್ತ್ರ ಇದೆ. ಕಟ್ಟಿಕೊಟ್ಲು ಅದರಲ್ಲೇನೆ. ಅದು ಬೇಕಾಗಿತ್ತು ಅವರಿಗೆ ಮನೆಯಲ್ಲಿ ಉಟ್ಕೊಳ್ಳಿಕ್ಕೆ, ಅದಿಲ್ಲ ಅಂದರೆ ಇಲ್ಲೇ ಇಲ್ಲ. ಆದರೂ ಅದರಲ್ಲಿ ಕಟ್ಟಿಕೊಡ್ತಾಳೆ. ಆಯಿತು, ಕೃಷ್ಣ ಪರಮಾತ್ಮ ಹೊರಡ ಸುಧಾಮನ ಚರಿತ್ರೆ ಎಷ್ಟು ಅದ್ಭುತವಾಗಿ ರಚನೆ ಮಾಡಿದ್ದಾರೆ. ಹೋಗ್ತಾರೆ, ಬಲಗಡೆಗೆ ಹಕ್ಕಿಗಳು ಹಾರ್ತವೆ, ಶುಭಶಕುನ ಎಲ್ಲ ಬಹಳ ಅದ್ಭುತವಾಗಿ ವರ್ಣನೆ ಮಾಡಿದ್ದಾರೆ. ದ್ವಾರಕೆಗೆ ಹೋದ, ಮುಂದೆ ನಿಂತ ಬ್ರಾಹ್ಮಣ ಬಂದಿದ್ದಾನೆ. ಕೃಷ್ಣ ಶಾಸನೆ ಮಾಡಿದ್ದ, ಬ್ರಾಹ್ಮಣರು ಯಾರೇ ಬಂದರೂ ನಿಲ್ಲಿಸ್ಲಿಕ್ಕಿಲ್ಲ, ಸುಖವಾದ ಪ್ರವೇಶ, ಅವರಿಗೆ ಸನ್ಮಾನ ಆಗಬೇಕು. ಸನ್ಮಾನ ಮಾಡಿ ಕರ್ಕೊಂಡು ಹೋಗ್ಬಿಡ್ತಾರೆ. ಕೃಷ್ಣ ಪರಮಾತ್ಮ ಸಿಂಹಾಸನದ ಮೇಲೆ ಕೂತಿದ್ದಾನೆ. ಕೆಳಗಿಳಿದು ಬಂದ ಕೃಷ್ಣ ಕೈ ಹಿಡಿದು ಮತ್ತೆ ಕೃಷ್ಣ ಪರಮಾತ್ಮ ಅವನಿಗೆ ಉಪಚಾರವನ್ನು ಮಾಡ್ತಾನೆ, ಸಿಂಹಾಸನದ ಮೇಲೆ ಕೂಡಿಸ್ತಾನೆ. ರುಕ್ಮಿಣಿ ಸತ್ಯಭಾಮ ಆಚೆ ಈಚೆ ಬಂದು ನೀರು ಹಾಕ್ತಿದ್ರೆ ಪಾದಪೂಜೆಯನ್ನು ಮಾಡ್ತಾನೆ ಬ್ರಾಹ್ಮಣನಿಗೆ. ರುಕ್ಮಿಣಿ ಸತ್ಯಭಾಮರ ನೀರು ಹಾಕ್ತಾ ಇದ್ರೆ ಪಾದಪೂಜೆ ಆಯಿತು, ಸ್ನಾನ ಆಯಿತು, ಊಟಕ್ಕೆ ಕುಳಿತುಕೊಂಡ್ಬಿಟ್ಟ. ಊಟಕ್ಕೆ ಕುಳಿತಾಗ ಮತ್ತೆ ಎಲ್ಲರೂ ಬಂದುಬಿಟ್ರು. 16,108 ಜನ, ಒಬ್ಬೊಬ್ಬರಿಗೆ 10 ಗಂಡು ಮಕ್ಕಳು, ಒಬ್ಬೊಬ್ಬ ಹೆಣ್ಣು ಮಗಳು, ಎಲ್ಲರೂ ಬಂದುಬಿಟ್ರು. ಕೃಷ್ಣನಿಗೆ ಬಂದಿದ್ದಾನಂತೆ, ನಾವು ನೋಡೋಣ ಅಂತ ಹೇಳಿ ಬರ್ತಾರೆ. ಎಲ್ಲಿ ನೋಡಲಿಕ್ಕೆ ಅವಕಾಶ ಇದೆ ಅಷ್ಟೆಲ್ಲ ಜನರಿಗೆ, ಆದರೂ ನೋಡಲಿಕ್ಕೆ ಪಾಳಿ ಹೆಚ್ಚಿ ನೋಡ್ತಾ ಕೂತಿದ್ದಾರೆ. ಬಡಿಸೋದಕ್ಕಾಗಿ ರುಕ್ಮಿಣಿ ಸತ್ಯಭಾಮೆ, ಏನು ಸೌಭಾಗ್ಯ ಅಲ್ಲ ಅವನದ್ದು, ಸುಧಾಮನದ್ದು. ರುಕ್ಮಿಣಿ ಸತ್ಯಭಾಮೆ ಪಕ್ಕದ ಅವರೇ ಅಡಿಗೆ ಮಾಡ್ತಾರೆ, ಯಾರೂ ಅಡಿಗೆ ಮಾಡೋದಲ್ಲ. ಕೃಷ್ಣ ಸತ್ಯಭಾಮೆ, ರುಕ್ಮಿಣಿ ಸತ್ಯಭಾಮೆ ಅಡಿಗೆ ಮಾಡಿದ್ದಾರೆ, ಬಡಿಸೋದಕ್ಕಾಗಿ ಕೂತಿದ್ದಾರೆ. ಕೃಷ್ಣ ಗಾಳಿ ಹಾಕ್ತಾ, ಇದನ್ನು ನಮ್ಮ ರುಕ್ಮಿಣಿ ಬಹಳ ಚೆನ್ನಾಗಿ ಮಾಡ್ತಾಳೆ, ಇನ್ನೊಂದು ಸ್ವಲ್ಪ ಹಾಕಿಸ್ಕೋ, ಇದೊಂದು ಸತ್ಯಭಾಮೆ ಭಾರಿ ಮಾಡ್ತಾಳೆ, ಇದೊಂದು ಸ್ವಲ್ಪ ತಿನ್ನು ನೋಡು ನೀನು ಅಂತ ಹೇಳಿ ಅವರಿಗೆ ಸಂತೋಷಪಡಿಸ್ತಾ ಊಟ ಎಲ್ಲ ಆಯಿತು. ಊಟ ಎಲ್ಲ ಆಗಿ ಇನ್ನು ಸುಖವಾಗಿದ್ದ ಮೇಲೆ ಸಾಯಂಕಾಲ ಆಯಿತು. ಇನ್ನು ಹೊರಡಬೇಕು ಅಂತ ಸಿದ್ಧನಾಗಿದ್ದಾನೆ. ಹೌದು, ನಮ್ಮ ವೈನಿ ಏನು ಕಳಿಸಿದ್ದಾಳೆ, ನನಗೇನು ಕೊಡ್ಲಿಕ್ಕೆ ಕಳಿಸಿದ್ದಾನೆ ನೋಡಿದ ಗಂಟು ಕೃಷ್ಣ. ಸರ್ವದೃಷ್ಟಿ ಭಗವಂತನದ್ದು ಏನು ಕಳಿಸಿದ್ದಾಳೆ ಅಂಥ ರುಕ್ಮಿಣಿ ಸತ್ಯಭಾಮೆ ಬಡಿಸ್ಬೇಕಾದ್ರೆ ಬಂಗಾರದ ಪಾತ್ರೆಯಲ್ಲಿ ತಾನುಂಡ ಪಾತ್ರೆಯಲ್ಲಿ ಬಡಿಸ್ತಾ ಇದ್ರು. ಅದನ್ನು ನೋಡಿ ಹರಕು ವಸ್ತ್ರದಲ್ಲಿರುವ ಅವಲಕ್ಕಿ ಕೊಡಲಿಕ್ಕೆ ಅವನಿಗೆ ಹೇಗೆ ಕೈ ಮುಂದೆ ಆಗಬೇಕು ಹೇಳಿ? ನಾವು ಕೆಲವು ಕಡೆಗೆ ಮದುವೆ ಇದೆ, ಉಪನಯನ ಇದೆ ಅಂತ ಕರೆದಿರ್ತಾರೆ, ಏನೋ ಕೊಡಬೇಕು ಅಂತ ಹೋಗಿರ್ತೇವೆ. ಆದರೆ ಅವರು ಕೊಡೋದನ್ನು ನೋಡಿ ಬೇಡ, ಇದೇನು ಕೊಡೋದು ಬೇಡ ಅಂತ ನಾವು ಹಾಗೆ ಒಯ್ದುಬಿಟ್ಟಿರ್ತೇವೆ. ಅಂಥ ಪರಿಸ್ಥಿತಿ ಬಂದು ಹೋಗ್ಬಿಡ್ತು. ಇದೇನಾಯ್ತಪ್ಪ ಅಂತ ಅಂದ್ಕೊಂಡ, ಸ್ವಲ್ಪ ಅದು ಕಾಣದೇ ಇರೋ ಹಾಗೆ ಹೀಗೆ ಮಾಡಿಕೊಂಡ. ಕಾಣಿಸ್ತು ಕೃಷ್ಣನಿಗೆ, ಹಿಡ್ದ ಅದನ್ನು, ಗಂಟು ಹಿಡ್ದ ಎಳ್ದ. ರುಕ್ಮಿಣಿ ಸತ್ಯಭಾಮೆ ಪಕ್ಕದಲ್ಲಿದ್ದವರು ಛೀ ಅಂತ ಅನ್ನಲಿಲ್ಲ. ಅದು ಹರಿದ ವಸ್ತ್ರ, ಅದರಲ್ಲಿದ್ದ ತಿಂತೀರಾ, ಹೈಜೆನಿಕ್ ಆಗಿರಬೇಕು ಅಂತ ನಾವೆಲ್ಲ ಅಂತೀವಲ್ಲ ಇವತ್ತು. ಏನು ಕೃಷ್ಣ, ಏನು ಸ್ವಾಮಿ ನೋಡಿ ಭಗವಂತ. ರುಕ್ಮಿಣಿ ಸತ್ಯಭಾಮೆಯರು ಬಿಚ್ಚಿದ್ರು ಅದನ್ನು. ಒಂದು ಮುಷ್ಟಿ ತಿಂದ, 2ನೇ ಮುಷ್ಟಿ ತಿನ್ಲಿಕ್ಕೆ ಹೋದ. ರುಕ್ಮಿಣಿ ಕೈ ಹಿಡಿದ್ಲು, ನಿನ್ನ ನೈವೇದ್ಯ ಅದು ನನಗೆ ಬೇಕು ಅಂತ ಅಂದಳು. ಬರೀ ನೀನು ತಿಂದರೆ ಏಕೆ ಅಂತಂದು. ಮತ್ತು ಆ ಕುಚೇಲನಿಗೆ ಕೊಡೋದಕ್ಕಾಗಿ 1 ತುತ್ತು ಸಾಕು ನೀನು ತಿನ್ನಲಿಕ್ಕೆ, 2ನೇ ತುತ್ತು ಬೇಕಾಗಿಲ್ಲ, ನನಗೆ ಬೇಕು ಅಂದ್ಲು. ಸತ್ಯಭಾಮೆ ಕೈ ಹಿಡಿದ್ಲು. 6 ಜನ ಬಂದರು, ಉಳಿದವರು 16,108 ಜನ ಕೈಗೆ ಹಿಡಿದ್ರು. 10 ಜನ ಮಕ್ಕಳು ಬಂದರು, 11 ಜನ ಮಕ್ಕಳಾಯಿತು. ಇಡೀ ದ್ವಾರಕೆಗೆ ಹಂಚಿದ್ರು. ಇನ್ನೊಂದು ಸ್ವಲ್ಪ ಉಳಿತಾವಲಕ್ಕಿ ತಂದದ್ದು 3 ಮುಷ್ಟಿ. ದೇವರ ಮಾತನೇ ಹೇಳ್ತಾನೆ, ನೀನು ಸ್ವಲ್ಪ ತಂದಿದ್ರೂ ಸಹ ಅದನ್ನು ನಾನು ಬಹಳ ಮಾಡಿ ತಿಂತೀನಪ್ಪ. ಮಧ್ವಾಚಾರ್ಯರು ಹಾಗೆ ಮಾಡಿದರು ಅಂತ ಹೇಳ್ತಾನೆ.
ಮಧ್ವ ವಿಜಯದಲ್ಲಿ ಕಥೆ ಬರ್ತದೆ. ನಿಸ್ವಾನಾಂ ಕತಿಪರ ಭುಕ್ತಿಯುಕ್ತ ಭಕ್ತಂ ಭಕ್ತಾನಾಂ ವ್ಯಧಿತ ಚತುರ್ಗುಣಂ ದಯಾಲು ಭುಂಕ್ತೆ ಸ್ಮ ತ್ರಿದಶನರೋಪಭೋಜ್ಯಮನ್ನಂ ಸಂಪ್ರೀತ್ಯೆ ಸಧನವತಾಂ ಬೃಹತ್ ಪ್ರಬೋಧ. ಬಡವರ ಮನೆಗೆ ಹೋಗ್ತಿದ್ದಂತೆ ಭಿಕ್ಷೆಗೆ. ಅವರೇನೋ ಪಾಪ ಶ್ರೀಮದಾಚಾರ್ಯಗೆ ಎಷ್ಟು ಬೇಕೋ ಅಷ್ಟೇ ಪದಾರ್ಥ ಅಡಿಗೆ ಮಾಡಿಸಿಡ್ಬೇಕಂತೆ. ಆದರೆ ಶ್ರೀಮದಾಚಾರ್ಯ ಉಂಡು ಉಳಿತಂತೆ, ಎಡಬಲ ಸೇವಕರು ಉಂಡ್ರು ಉಳಿತು, ಎಲ್ಲ ಬ್ರಾಹ್ಮಣರಿಗೆ ಹಾಕಿದ್ರು ಉಳಿತು, ಇಡೀ ಊರಿಗೆ ಹಂಚಿದ್ರು ಉಳಿತು. ಹಾಗೆ ಆಯ್ತಂತೆ ಶ್ರೀಮದಾಚಾರ್ಯದ್ದು ಸಹ. ಕೆಲವರು ಶ್ರೀಮಂತರು ಕರೀತಾ ಇದ್ರಂತೆ, ಎಷ್ಟು ಬೇಕಾದ ಜನ ಬರ್ರಿ ನೀವು, ನಾವು ಮಾಡ್ತೇವೆ, ನಾವು ವ್ಯವಸ್ಥೆ ಮಾಡ್ತೇವೆ, ಕರ್ಕೊಂಬನ್ನಿ ಅಂತ ಹೇಳ್ತಾ ಇದ್ರಂತೆ. ಕರ್ಕೊಂಬಂದ್ರು ಅಂತಂದರೆ ತಾವೊಬ್ಬರೇ ತಿಂದುಬಿಡ್ತಾ ಇದ್ರಂತೆ ಶ್ರೀಮದಾಚಾರ್ಯ. ಭಕ್ತಾನಾಂ ವ್ಯಧಿತ ಚತುರ್ಗುಣಂ ಭುಂಕ್ತೆ ಸ್ಮ ತ್ರಿದಶನರೋಪಭೋಜ್ಯಮನ್ನಂ ಸಂಪ್ರೀತ್ಯೈ ಸಧನವತಾಂ ಬೃಹತ್ ಪ್ರಬೋಧ. ಅಷ್ಟಾದರೂ ಕೂಡ ಅವರು ಮತ್ತೆ ಅಡಿಗೆ ಮಾಡಿಸ್ತಿದ್ರಂತೆ. ಹಾಗೆಲ್ಲ ಹೇಳ್ತಾರೆ. ಭಾಳ ಸಂತೋಷವಾಯಿತು. ಆಯಿತು, ನಾನು ಹೋಗಿ ಬರ್ತೇನೆ ಅಂತ ಮತ್ತೆ ಕುಚೇಲ ಅಂತಾನೆ ಕತೆ ಹೇಳ್ತಾರಂತೆ. ನಮ್ಮ ಸ್ವಾಮಿಗಳ ಮೇಲಿಂದ ಮೇಲೆ ಹೇಳ್ತಾರೆ. ಕೀರ್ತನಕಾರರ ಕತೆ ಹೇಳ್ತಾರೆ. ಕೃಷ್ಣ ಒಂದು ಸಲ ಹೋಗಿ ಬರ್ತೇನೆ ಅಂತ ಹೇಳಿದ್ದಂತೆ ಸುಧಾಮ. ಆಯ್ತಪ್ಪ ಹೋಗಿ ಬಾ, ಮತ್ತೆ ನೋಡು ಮತ್ತೆ ಹೋಗಿ ಬರ್ತೇನೆ, ಏನಾದರೂ ಮರ್ತಿದ್ದೇನು ಅಂತ ಅಂದಂತೆ. ಇಲ್ಲ ಏನಿಲ್ಲ, ಹೋಗಿ ಬಾ. 2-3 ಸಲ ಕೇಳಿದಂತೆ. ಕೊಡ್ಬೇಕಲ್ಲ ಕೃಷ್ಣ, ಏನು ಕೊಟ್ಟಿಲ್ಲ ಇನ್ನೂ. ಯಾಕೆ 2ನೇ ಸಲ ಹೋಗಿ ಬರ್ತೇನೆ, ಯಾಕೆ ಇಷ್ಟು ಸಲ ಹೇಳ್ತಾ ಇದ್ದಾನೆ, ಕೃಷ್ಣನಿಗೆ ಗೊತ್ತೇ ಆಗಲಿಲ್ಲವಂತೆ. ಆಯಿತು, ಕೊನೆ ತನಕ ಹೋಗ್ಬಾ ಅಂತಂದ ಹೊರಟು ನಿಂತ. ಆದರೆ ಭಾಗವತ ಹಾಗೆ ಹೇಳೋದಿಲ್ಲ, ಸರ್ವಥ ಹಾಗೆ ಮಾಡಲಿಲ್ಲ ಕುಚೇಲ. ಒಂದೇ ಸಲ ಹೋಗಿ ಬರ್ತೇನೆ ಹೊರಟು ಬಿಟ್ಟ. ಸ್ವಲ್ಪ ದೂರ ಹೋದ, ನಿಂತು ಬಿಟ್ಟಂತೆ. ಕೃಷ್ಣ ನನಗೆ ಯಾಕೆ ಹಣ ಕೊಡಲಿಲ್ಲ ಆಲೋಚನೆ ಮಾಡಿದ್ದಂತೆ. ಆಲೋಚನೆ ಮಾಡಿ ಅದಕ್ಕೆ ತೀರ್ಮಾನ ಮಾಡಿಕೊಳ್ತಾನಂತೆ. ಅಧನೋಯಂ ಧನಂ ಪ್ರಾಪ್ಯ ಮಾದ್ಯನ್ನುಚ್ಚೈರ್ನಮಾಂ ಸ್ಮರೇತ ಇತಿ ಕಾರುಣಿಕೋ ವಿಷ್ಣು ಧನಂ ಮೇ ಭೂರಿನಾದದಾತ. ಕೊಟ್ಟಿದ್ದಾನೆ ಕೃಷ್ಣ, ನಮಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟಿದ್ದಾನೆ, ಬಹಳ ಕೊಟ್ಟಿಲ್ಲ. ಯಾಕೆ? ನನಗೆ ಮತ್ತೆ ಹಣ ಬಂದು ಮದೋನ್ಮತ್ತನಾಗಬಾರದು ಅಂತ ಕರುಣೆಯಿಂದ ದೇವರ ಹಣ ಕೊಟ್ಟಿಲ್ಲ. ನೋಡ್ರಿ, ದೇವರ ಹಣ ಕೊಡದೇ ಇದ್ದದ್ದು ದೇವರ ಕರುಣೆ ಅಂತ ಚಿಂತನೆ ಮಾಡಿದ ಮಹಾನುಭಾವ ಕುಚೇಲ. ಬಹಳ ಸಂತೋಷವಾಯಿತು. ಸಂತೋಷದಿಂದಲೇ ಮನೆಗೆ ಹೋದ. ನೋಡ್ತಾನೆ, ನಾನು ಕೃಷ್ಣನ ಧ್ಯಾನದಲ್ಲಿ ಮತ್ತೆ ಕೃಷ್ಣನ ಮನೆಗೆ ಬಂದೆ ಅಂತ ಅಂದ್ಕೊಂಡ ಅವನು. ಮತ್ತೆ ದ್ವಾರಕೆಗೆ ಬಂದೆ, ಅಷ್ಟು ಕೃಷ್ಣನ ಪ್ರಭಾವ ನನಗೆ ಆಗೋಗ್ಬಿಟ್ಟಿದೆ ಅಂತ ಹೇಳಿ ಮತ್ತೆ ತಿರುಗಿದ. ಆ ಕಡೆ ಹೊರಡಬೇಕು, ಮನೆಗೆ ಹೊರಡಬೇಕು ಅಂತ ತಿರುಗಿದ. ಹಿಂದಿಂದ ಒದರಿದ್ಲು. ಏನ್ರಿ ಬನ್ನಿ, ಇದು ನಮ್ಮದೇ ಮನೆ ಅಂತ ಅಂದ್ಲು. ತಿರುಗಿ ನೋಡ್ತಾನೆ, ಎಂಥ ಅದ್ಭುತ! ತನ್ನ ಹೆಂಡತಿ, ಅಲಂಕಾರಗಳು, ಆಭರಣಗಳು, ವಸ್ತ್ರಗಳು, ತನ್ನ ಮನೆ, ಅರಮನೆ, ಎಂಥ ಅದ್ಭುತ! ಆವಾಗ ಅಂದ್ಕೊಂಡ, ಇದೂ ಕೃಷ್ಣನ ಕರುಣೆ ಅಂತ ಅಂದ್ಕೊಂಡ. ಇದು ಕೊಟ್ಟರೆ ನನಗೆ ತರಲಿಕ್ಕಾಗ್ತಿತ್ತ ಈ ಮನೆ? ನಾನು ಎಷ್ಟು ತರಬಹುದಾಗಿತ್ತು ತಂದರೆ? ಆದರೆ ಇಂಥ ಅದ್ಭುತ ಪರಮಾತ್ಮ ಆಶೀರ್ವಾದವನ್ನು ಮಾಡಿದ. ಆದರೆ ಕೃಷ್ಣ ಕೊಟ್ಟಿದ್ದಾನೆ ಅಂತ ಹೇಳಿ, ಕೃಷ್ಣನ ಪ್ರಸಾದ ಅಂತ ಹೇಳಿ ಭೋಗ ಮಾಡ್ತಾ ಬುಭುಜೆ ನಾತಿ ಲಂಪಟ, ವಿಷಯ ಲಂಪಟನಾಗದೆ ವಿರಕ್ತನಾಗಿಯೇನೇ. ನೋಡ್ರಿ, ಅಷ್ಟು ಹಣ ಬಂದರೂ ಕೂಡ ಅವನು ಹೇಗೆ ಇದ್ದ. ಇದು ಸುಧಾಮ, ಇದು ಕುಚೇಲ. ಹೀಗಾಗಿ ಅವನು ಮೊದಲಿಗೆ ಕುಚೇಲ, ಚೇಲ ಅಂದರೆ ಬಟ್ಟೆ, ಕುಚೇಲ ಉಟ್ಕೊಳ್ಳಿಕ್ಕೂ ಬಟ್ಟೆ ಇದ್ದಿಲ್ಲ, ಹರಕ ವಸ್ತ್ರಗಳಿದ್ದವನು. ಅಪ್ಪ ಹೇಗೆ ಹೆಸರಿಟ್ಟಿದ್ದ ನೋಡಿ, ಅವನು ಏನು ಗೊತ್ತಿತ್ತೋ ಏನೋ ಗೊತ್ತಿಲ್ಲ. ಅಂತಹ ಕುಚೇಲ ಸುಧಾಮನಾದ. ಧಾಮ ಅಂದರೆ ಒಳ್ಳೆ ಅರಮನೆ ಅಂತ ಅರ್ಥ. ಒಳ್ಳೆ ಅರಮನೆಯವರೆಗೆ ಬರುವಂತಾಯಿತು ಅಂತ ಕಥೆಯನ್ನು ಬಹಳ ಅದ್ಭುತವಾದ ರೀತಿಯಲ್ಲಿ ಹೇಳ್ತಾರೆ. ಹೀಗೆ ಒಂದಲ್ಲ ಎರಡಲ್ಲ ಕೃಷ್ಣನ ಕಥೆಯನ್ನು ಹೇಳ್ತಾ ಕೇಳ್ತಾ ಹೋದರೆ ಸಮಯ ಸಾಕಾಗೋದಿಲ್ಲ. ನಮ್ಮ ಅಜ್ಞಾನವೂ ಇದೆ, ಸಮಯವೂ ಅಷ್ಟೇ ಇದೆ. ಕೊನೆಗೆ ಸೂತಾಚಾರ್ಯ ಹೇಳ್ತಾರೆ, ಏದ ಮನುಶೃಣೋತಿ ಶ್ರಾವಯದ್ವಾಮುರಾರೆ ಚರಿತಂ ಅಮೃತಕೀರ್ತೆ ವರ್ಣಿತಂ ವ್ಯಾಸಪುತ್ರೈ ಜಗದಘಭಿದಲಂ ತದ್ಭಕ್ತಕರ್ಣಾವತಂಸಂ ಭಗವತಿ ಕೃತಚಿತ್ತ ಯಾತಿ ತತ್ಕ್ಷೇಮಧಾಮ. ಯಾರು ಕೃಷ್ಣನ ಈ ಕಥೆಯನ್ನು ಕೇಳ್ತಾರೆ ನೋಡಿ, ತತ್ಕ್ಷೇಮಧಾಮ, ಇಲ್ಲಿಯೂ ಅದೇ ಅಂದರು. ದೇವಕಿ ಸ್ತೋತ್ರ ಮಾಡಿದ್ಲಲ್ಲ ಯಾರನ್ನ? ಕೃಷ್ಣನನ್ನ. ಕ್ಷೇಮಧಾಮ ಅಂತ ಸ್ತೋತ್ರ ಮಾಡಿದ್ರಲ್ಲ. ಈ ಕೃಷ್ಣನ ಕಥೆಯನ್ನು ಯಾರು ಕೇಳ್ತಾರೆ, ದೇವಕಿ ಯಾರನ್ನ ಕ್ಷೇಮಧಾಮ ಅಂತ ಅಂದಿದ್ದಾರೆ, ಅಂಥ ಕ್ಷೇಮಧಾಮಕ್ಕೆ ಹೋಗ್ತಾರೆ. ಇವನು ಗೆಳೆಯ ಸುಧಾಮನಾದರೆ ಈ ಗೆಳೆಯ ಕ್ಷೇಮಧಾಮ. ಅಂತಹ ಕ್ಷೇಮಧಾಮನ ಕಥೆಯನ್ನು ಹೇಳಿದ್ದೇವೆ ಅಂತ ಮುಕ್ತಾಯ ಮಾಡ್ತಾರೆ. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೇ ವೈಯಾಸಕ್ಯಾಂ ಪರಮಹಂಸ್ಯಾಂ ಅಷ್ಟಾದರ ಸಾಹಸ್ರ್ಯಾಂ ಸಂಹಿತಾಯಾಂ ದಶಮಸ್ಕಂಧೇ 3:100 ಅಸ್ಮದ್ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ರಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋ ಅಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರಣರಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.